ನಾನು ಹೇಳ್ತಿರೋದು 15 ವರ್ಷ ಹಿಂದೆ ಸ್ಟೋರಿ. ಒಂದು ವಿಲೇಜ್ ಅಲ್ಲಿ ಎಲ್ಲಾರು ಟರ್ಮ್ ಇನ್ಶೂರೆನ್ಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ತಗೊಂಡಿದ್ದು ಒಂದ್ ತಿಂಗಳಲ್ಲೇನೆ ಎಲ್ಲಾರು ನೇಣ್ ಹಾಕೊಂಡು ಸತ್ತೋದ್ರು. ಸ್ಮೋಕರ್ಸ್ಗೆ ಲೈಫ್ ಇನ್ಶೂರೆನ್ಸ್ ಸಿಗಲ್ಲ ಅಂತ ಒಂದ್ ದೊಡ್ಡ ಮಿತ್ ಇದೆ. ಇದು ಸುಳ್ಳು. ಸ್ಮೋಕರ್ಸ್ ಫಸ್ಟ್ ಇನ್ಶೂರೆನ್ಸ್ ತಗೋಬೇಕು. 2 ಸೈನಿಂಗ್ ಡಾಕ್ಟರ್ ಬರ್ತ್ ಕೊಟ್ರೆ ದಟ್ ದಿಸ್ ಪರ್ಸನ್ ವಿಲ್ ನಾಟ್ ಬಿ ಅಲೈವ್ ಆಫ್ಟರ್ 6 ಮಂತ್ಸ್. ಟರ್ಮ್ ಇನ್ಶೂರರ್ ಫುಲ್ ಪೇ ಔಟ್ ಆನ್ ಸ್ಪಾಟ್ ಕೊಡ್ತಾರೆ. ಇದೊಂದು ರೀಸನ್ ಇಂದ ಜನರು ಈಗಲೂ ಇನ್ಶೂರೆನ್ಸ್ ತಗೊಂಡು ಅವ್ರ ಮನೇಲಿ ಅವ್ರ ಹೆಂಡತಿಗೆ ಹೇಳಕ್ಕೆ ಭಯ ಪಡ್ತಾರೆ. ಮದುವೆ ಟೈಮಲ್ಲಿ ಹೇಳ್ತಾರೆ ದಟ್ ನನ್ನ ಹತ್ರ ಪಾಲಿಸಿ ಇದೆ, LIC ಇದೆ, ಹಂಗಿದೆ ಅಂತ. ಹನಿ ಟ್ರ್ಯಾಪ್ ಮಾಡಿ ಡೆತ್ ಇನ್ ಅ ಫ್ಯೂ ಮಂತ್ಸ್ ಆಗೋ ಪಾಸಿಬಿಲಿಟಿ ಇಸ್ ವೆರಿ ವೆರಿ ಹೈ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಸ್ಟೋರಿ ಆಕ್ಚುಲಿ ನಾವು ಹೇಳ್ತಿರೋದು ಹೊರಗಡೆ. ಫಸ್ಟ್ ಟೈಮ್ ಆನ್ ಅನ್ ಓಪನ್ ಪ್ಲಾಟ್ಫಾರ್ಮ್. LIC was built by agents in India. LIC has the largest agent network in the world. ಇನ್ಶೂರೆನ್ಸ್ ನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋತಾರೆ. ಅದೇನೇ ಫಸ್ಟ್ ಪ್ರಾಬ್ಲಮ್. ನಿಮ್ ಮೇಲೆ ಯಾರು ಒಬ್ರು ಪರ್ಸನ್ ಡಿಪೆಂಡ್ ಆಗಿದ್ರೆ ಫೈನಾನ್ಷಿಯಲಿ ಟೇಕ್ ಇಟ್ ಟರ್ಮ್ ಇನ್ಶೂರೆನ್ಸ್. ಐ ಫೀಲ್ ವೆರಿ ಸ್ಯಾಡ್ ಟು ಸೇ ದಿಸ್. ಫಾರ್ಮರ್ಸ್ಗೆ ಟರ್ಮ್ ಇನ್ಶೂರೆನ್ಸ್ ಕೊಡಲ್ಲ. ವಿ ಇಂಡಿಯನ್ಸ್ ಮೇಕ್ ದ ವರ್ಸ್ಟ್ ಡಿಸಿಷನ್ಸ್ ಆಫ್ ಫೈನಾನ್ಸಸ್ ಬಿಕಾಸ್ ವಿ ಆರ್ ವೆರಿ ಇಮೋಷನಲ್. Here come the all-rounder. ಆಲ್ರೌಂಡರ್ ಜಗತ್ತಲ್ಲಿ ಎಷ್ಟು ಹ್ಯಾವಕ್ ಆಗಿದೆ, ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ದಿನ ಬರ್ತದೆ ಅಂತ ನೋಡಿದ್ರೆ, ಒಂದ್ ಕಡೆ ವಾರ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಚಿನ್ನ ತಗೋಬಿಡಿ ಅಂತಾರೆ, ಇನ್ನೊಂದ್ ಕಡೆ ಬೆಳ್ಳಿ ತಗೋಬಿಡಿ ಅಂತಾರೆ, ಇನ್ನೊಂದ್ ಕಡೆ ಅದು ಇದು ತಗೋಬಿಡಿ ಅಂತಾರೆ. ಏನ್ ಮಾಡ್ಬೇಕು ಅಂತ ನೀವು ಸೈಕ್ ಆಗಿದ್ರೆ ಫಸ್ಟ್ ಇನ್ಶೂರೆನ್ಸ್ ತಗೊಳ್ಳಿ. ಯಾಕಂದ್ರೆ ಜೀವನದಲ್ಲಿ ಏನಿಲ್ಲ ಅಂದ್ರೂ ಇದು ನಿಮ್ನ ಹೆಲ್ಪ್ ಮಾಡೇ ಮಾಡುತ್ತೆ. ಹಾಗೇನೆ ನಮ್ಮ ಆಡಿಯನ್ಸ್ 84% ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಗೊತ್ತಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಆ ಒಂದು ಚೇರ್ ಮೇಲೆ ಕ್ರೇಜಿ ಗೆಸ್ಟ್ ಕರೆಯೋದಕ್ಕೆ ಇದು ನಮಗೆ ಮೋಟಿವೇಶನ್ ಕೊಟ್ಟಂಗಾಗುತ್ತೆ. ಸೊ ಇವತ್ತಿನ ಪಾಡ್ಕಾಸ್ಟ್ ಇಸ್ ಆಲ್ ಅಬೌಟ್ ಜಗತ್ತಲ್ಲಿ ಏನಾಗ್ತಾ ಇದೆ, ಟರ್ಮ್ ಇನ್ಶೂರೆನ್ಸ್ ನಿಮ್ಮನ್ನು ಹೆಂಗೆ ಹೆಲ್ಪ್ ಮಾಡುತ್ತೆ, ಎಲ್ಲದೂ ಇದೆ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಚಾನಲ್ನ ಬೆಸ್ಟ್ ಪಾರ್ಟ್ಸ್ ನಮ್ಮ ಆಲ್ರೌಂಡರ್ಸ್ ಕ್ಲಿಪ್ಸ್ ಅನ್ನೋ ಚಾನಲ್ ಹಾಕಿರ್ತೀವಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ. ಜಗತ್ತಲ್ಲಿ ಇವಾಗ ಯಾವ ಥರ ಸಿಚುವೇಶನ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಿದೆ. ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ ಬರ್ತಾ ಇಲ್ಲ. ರೀಸೆಂಟಾಗಿ ಮೋದಿಜಿ ಬಂದು ಗೋಲ್ಡ್ ತಗೋಬೇಡಿ, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ಮಾಡಿ, ಇಸ್ ವೆರಿ ಕಾಶಿಯಸ್ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಇದೆಲ್ಲ ನೋಡಿದಾಗ ಮನಸ್ಸಿಗೆ ಒಂದೇ ಬರೋದು, ಗುರು ಒಂದು ಇನ್ಶೂರೆನ್ಸ್ ಇರಲೇಬೇಕು. ಬಿಕಾಸ್ ಲೈಫ್ ಇಸ್ ಎನಿವೇಸ್ ಅನ್ಸರ್ಟನ್. ಇನ್ಶೂರೆನ್ಸ್ ಬೇಕು ಅಂತ ಅನ್ಕೊಳ್ಳೋರಿಗೆ ಇವತ್ತಿನ ಪಾಡ್ಕಾಸ್ಟ್ ಖಂಡಿತವಾಗ್ಲೂ ಒಂದು ಥರ್ಡ್ ಐನ ಓಪನ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಾರ್ ದ ಸೆಕೆಂಡ್ ಟೈಮ್ ಆಲ್ರೌಂಡರ್ ಶೋ ಅಲ್ಲಿ ಡಿಟ್ಟೋನ ರೆಪ್ರೆಸೆಂಟ್ ಮಾಡ್ತಾ ಶಶಾಂಕ್ ಬಂದಿದ್ದಾರೆ. ವೆಲ್ಕಮ್ ಶಶಾಂಕ್ ಫಾರ್ ದ ಸೆಕೆಂಡ್ ಟೈಮ್ ಆಲ್ರೌಂಡರ್ ಶೋಗೆ. ನಮಸ್ಕಾರ ಸರ್. ನಮಸ್ಕಾರ. ಫಸ್ಟ್ ಪರ್ಸನ್ ನಮ್ಮ ಶೋ ಅಲ್ಲಿ ಸೆಕೆಂಡ್ ಟೈಮ್ ಬರ್ತಿರೋದು. ಬಟ್ ಯು ಹ್ಯಾವ್ ಕಮ್ ವಿತ್ ಅ ಕಾಸ್. ಲೆಟ್ ಅಸ್ ಸ್ಟಾರ್ಟ್. ಶಶಾಂಕ್, ರೀಸೆಂಟ್ ಬಿಫೋರ್ ವಿ ಸ್ಟಾರ್ಟ್ ದ ಪಾಡ್ಕಾಸ್ಟ್ ಮಾತಾಡ್ತಾ ಇದ್ವಿ, ಜಗತ್ತಲ್ಲಿ ತುಂಬಾ ಹ್ಯಾವಕ್ ಆಗ್ತಾ ಇದೆ, ಸಪ್ಲೈ ಡಿಮ್ಯಾಂಡ್ ಇಶ್ಯೂ ಆಗ್ತಾ ಇದೆ. ವಾಟ್ ಈಸ್ ಆಕ್ಚುಲಿ ಹ್ಯಾಪ್ನಿಂಗ್ ಬಿಫೋರ್ ಐ ಕ್ಯಾನ್ ಮೂವ್ ಟು ಇನ್ಶೂರೆನ್ಸ್? ನಮ್ಮ ಮೋದಿಜಿ ಅವ್ರು ಹೇಳಿದ್ದು ಗೋಲ್ಡ್ನ ಪ್ಲೀಸ್ ತಗೋಬೇಡಿ. ಯಾಕಂದ್ರೆ ನಾವು ಇಂಪೋರ್ಟ್ ಮಾಡೋ ಆಲ್ಮೋಸ್ಟ್ 85% ಗೋಲ್ಡ್ ಹೊರಗಿಂದಾನೇ ಬರೋದು. ಸೊ ಅದರಿಂದ ನಾವು ಏನೇ ದುಡ್ಡು ಕೊಟ್ರು ಫಾರಿನ್ ರಿಸರ್ವ್ಗೆ ಹೋಗುತ್ತೆ, ಕರೆಕ್ಟ್. ಇಂಡಿಯಾದಲ್ಲಿ ಪೇ ಮಾಡೋದು. ಸೊ ವಿ ವಾಂಟ್ ಟು ಕೀಪ್ ದಟ್ ಮನಿ ಇನ್ ಇಂಡಿಯಾ ಅಟ್ ದಿಸ್ ಪಾಯಿಂಟ್ ಈಗ. ಬಿಕಾಸ್ ಫಸ್ಟ್ ಆಫ್ ಆಲ್ ಕ್ರೂಡ್ ಆಯಿಲ್ ನಮ್ಮ ಹತ್ರ ಇಲ್ಲ ಈಗ. $125-130 ಪರ್ ಬ್ಯಾರೆಲ್ ಆಗಿದೆ. ಮುಂಚೆ ಎಷ್ಟಿತ್ತು? ಜಸ್ಟ್ ಅರೌಂಡ್ 100 ಹತ್ತತ್ರ ಇತ್ತು ಅಷ್ಟೇ. ಇಟ್ಸ್ ಗಾನ್, ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಈಗ ನಮ್ಗೆ ಯಾಕೆ ಶಾಕ್ ಗೊತ್ತಾಗ್ತಿಲ್ಲ, ಯಾಕೆ ಇನ್ನು 100, 200, ₹3 ಇದೆ ಅಂದ್ರೆ, ಗವರ್ಮೆಂಟ್ ಸಬ್ಸಿಡಿ ಕೊಡ್ತಿದೆ. ಗವರ್ಮೆಂಟ್ ಶಾಕ್ ತಗೋತಿದೆ. 2 ವಾರ ಇರೋದು ಇಂಡಿಯಾದಲ್ಲಿ. ವಿ ಹ್ಯಾವ್ ಓನ್ಲಿ 2 ವೀಕ್ಸ್ ಆಫ್ ಕ್ರೂಡ್ ಆಯಿಲ್ ಲೆಫ್ಟ್ ಇನ್ ಇಂಡಿಯಾ. ಅದಾದ್ಮೇಲೆ ಇಂಡಿಯಾದಲ್ಲಿ LPG ಇಲ್ಲ, ಕ್ರೂಡ್ ಆಯಿಲ್ ಇಲ್ಲ. ಅಂಡ್ ಆಲ್ರೆಡಿ ಒಂದು ಆಕ್ಟ್ ನ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್. ಏನಂದ್ರೆ LPG ಗ್ಯಾಸ್ ಏನಿದೆ ಫಸ್ಟ್ ಮನೆಗೆ ಕಳಿಸ್ತಾರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಎನಿ ಪ್ಲೇಸಸ್ ಕಳಿಸ್ತಾರೆ, ಲಾಸ್ಟ್ ಅಲ್ಲಿ ಕಮರ್ಷಿಯಲ್ LPG ಬಿಡ್ತಾರೆ. ಅದಕ್ಕೆ ಮಾರ್ನಿಂಗ್ ಇಡ್ಲಿ ನಂದು ₹20 ಇದ್ದಿದ್ದು ಈಗ ಪರ್ಮನೆಂಟ್ ಆಗಿ ₹35 ಆಗಿದೆ. ಬೆಳಗ್ಗೆ ನಮ್ಮ ಮನೆ ಹತ್ರ ಒಂದು ಇಡ್ಲಿ ಶಾಪ್ ಇದೆ, ಅಲ್ಲಿ ದೋಸೆ ನಿಲ್ಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಜಾಸ್ತಿ ಗ್ಯಾಸ್ ಬೇಕು ಅಂತ. ಅದಕ್ಕೀಗ ಸೌದೆ ತರಿಸ್ತಿದ್ದಾರೆ, ಲಾರಿ ಗಟ್ಲೆ ಸೌದೆ ತರಿಸ್ತಿದ್ದಾರೆ. ಇದನ್ನ ನೋಡಿ ಯಾರಿಗೂ ಗೊತ್ತಾಗ್ತಿಲ್ಲ. ಬಟ್ ಮೊನ್ನೆ ಉದಯ್ ಕೋಟಕ್ ಅವರು ಹೇಳಿದ್ರು ದಟ್ ನಾವ್ ಯಾರಿಗೂ ಏನು ಈಗ ಹೊಡ್ತಾ ಬಿದ್ದಿಲ್ಲ, ವಿ ಆರ್ ನಾಟ್ ಫೀಲಿಂಗ್ ದ ಹೀಟ್ ಆಫ್ ಇಟ್. ಇನ್ 2 ವಾರ ಕೊಡಿ, ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ದ ಹೀಟ್. ಬಿಕಾಸ್ ಫರ್ಟಿಲೈಸರ್ ಇಂದ ಹಿಡಿದು, ಫುಡ್ ಕಾಸ್ಟ್ ಇಂದ ಹಿಡಿದು, ಪೆಟ್ರೋಲ್ ಇಂದ ಹಿಡಿದು, LPG ಇಂದ ಹಿಡಿದು, ಎವ್ರಿಥಿಂಗ್ ವಿಲ್ ಬಿ ಸ್ಕೈ ಹೈ. ಆಲ್ ಬಿಕಾಸ್ ಇಸ್ರೇಲ್ ಅಂಡ್ ಅಮೆರಿಕಾ ಡಿಸೈಡೆಡ್ ಟು ಗೋ ಇಂಟು ಅ ವಾರ್ ವಿತ್ ಇರಾನ್. ರಿವರ್ಸಿಬಲ್ ಅಲ್ಲ ಅಂತ ಹೇಳ್ತಾರೆ, ಇರ್ರಿವರ್ಸಿಬಲ್ ಅಂತ ಯಾಕೆ? ಇಫ್ ಎವ್ರಿಥಿಂಗ್ ಗೋಸ್ ರೈಟ್ ಇಟ್ ಶುಡ್ ಬಿ ರಿವರ್ಸಿಬಲ್ ಅಲ್ಲ? ಒನ್ಸ್
ಈ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ವಿಲ್ ಹ್ಮ್. ಫೈಂಡ್ ದಟ್ ಓ ಈ ರೇಟ್ ಜನ ಕೊಡ್ತಾರೆ, ಹ್ಮ್. then they will never go back to the original rate even if it is possible. even if it is possible. ಯಾಕಂದ್ರೆ ಹ್ಮ್. ಒಂದ್ಸಲ ಹ್ಮ್. ನೀವು 5 ದಿನ ಕಷ್ಟ ಪಡ್ತೀರಾ, ಹ್ಮ್. ನಿಮ್ ಇಡ್ಲಿಗೆ 30 ರೂಪಾಯಿ ಕೊಡಕ್ಕೆ ನೀವು 5 ದಿನ ಕಷ್ಟ ಪಡ್ತೀರಾ, ಅದಾದ್ಮೇಲೆ ಇದನ್ನೇ ನ್ಯೂ ನಾರ್ಮಲ್ ಅಂತ ಅಂದ್ಬಿಟ್ಟು ಯು ವಿಲ್ ಕೀಪ್ ಪೇಯಿಂಗ್ ದಟ್ 30 rupees, ಇಟ್ ವಿಲ್ ನೆವರ್ ಕಮ್ ಡೌನ್. Yes. ಅಂಡ್ ದಿಸ್ ಇಸ್ ಯೋರ್ ಅನ್ಯೂಶುವಲ್ ಇನ್ಫ್ಲೇಷನ್ ಅನ್ಬೋದು. ನಾರ್ಮಲ್ ಇನ್ಫ್ಲೇಷನ್ 5 to 6% ಅಂದ್ರೆ ದಿಸ್ ಇಸ್ ಒನ್ ಟೈಮ್ ಪರ್ಮನೆಂಟ್ ಇನ್ಫ್ಲೇಷನ್. ಆಮೇಲೆ ಏನ್ ಗೊತ್ತಾ, Yeah. ಒನ್ ಮೋರ್ ಎಕ್ಸಾಂಪಲ್ ಏನು ಅಂದ್ರೆ, ಈಗ GST ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ AC ನಾನ್ AC ಅಂತ ಇರ್ಲಿಲ್ಲ, ಎಲ್ಲದಕ್ಕೂ 18% ಹೋಟೆಲ್ ಬಿಲ್ ಅಂತ ಹ್ಮ್. ಮಾಡಿದ್ರು, ರೈಟ್? ಹ್ಮ್. ಅದಾದ್ಮೇಲೆ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರು, ಏನಕ್ಕೆ ನಾನು ಒಂದು ಇಡ್ಲಿಗೆ ಯಾಕೆ 18% ಟ್ಯಾಕ್ಸ್ ಕಟ್ಬೇಕು ಅಂತ ಅಂದಾಗ, Right. ಅವಾಗ ಏನ್ ಮಾಡಿದ್ರು, AC ರೆಸ್ಟೋರೆಂಟ್ಸ್ ಮಾತ್ರ 18 ಇಟ್ರು, Yes. ನಾನ್ AC ರೆಗ್ಯುಲರ್ಗೆ 5% ಅಂತ ಇಟ್ರು. Okay. ಬಟ್ ಅವಾಗ ಏನಾಯ್ತು ಅಂದ್ರೆ, ಎಲ್ಲಾರ್ಗೂ ಗೊತ್ತಾಯ್ತು, ಗುರು ಹೆಂಗಿದ್ರು ಪೇ ಮಾಡ್ತಾರೆ, ಅವ್ರೇನ್ ಮಾಡಿದ್ರು, ಪ್ರೈಸ್ ಅಷ್ಟೇ ಇಟ್ರು, GST ಪಾತ್ರ 5% ಆಗೋ ತರ ಮಾಡ್ಕೊಂಡ್ರು. ಸೊ ಏನಾಯ್ತು, ಹೋಟೆಲ್ಸ್ಗೆಲ್ಲ ಜಾಸ್ತಿ ಲಾಭ ಆಯ್ತು, ಗವರ್ಮೆಂಟ್ ಟ್ಯಾಕ್ಸ್ ಆಗೋದು ಕಮ್ಮಿ ಆಯ್ತು, ನಮ್ಗೂ ಸೇಮ್ ಪೇನ್. ಗಾಟ್ ಇಟ್. ಸೊ ಇಷ್ಟೆಲ್ಲ ಸೀನ್ ಆಗ್ತದೆ ವರ್ಲ್ಡ್ ಅಲ್ಲಿ, ನಮ್ಗೆ ಬರೀ ಹೀಟ್, ಫಿಸಿಕಲ್ ಹೀಟ್ ಫೀಲ್ ಆಗ್ತದೆ, ಈ ಹೌದು. ಎಕನಾಮಿಕ್ ಹೀಟ್ ಗೊತ್ತಾಗ್ತಿಲ್ಲ ಅಂತೀರಾ? ಗೊತ್ತಾಗ್ತಿಲ್ಲ, ಯಾಕಂದ್ರೆ ಎಲ್ಲಾರು ಈ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ. ನಾವು ನೋಡಿರೋ ಪ್ರಕಾರ ಜನರು ಈಗ ಇನ್ಶೂರೆನ್ಸ್ ತೊಗೊಳಕ್ಕೆ ತುಂಬಾ ಮುಂದೆ ಬಂದು ನಿಂತಿದ್ದಾರೆ. ಹ್ಮ್. ರೀಸನ್ ಏನಕ್ಕಪ್ಪ ಅಂದ್ರೆ, ಮುಂದೆ ಬರೀ ಪ್ರಾಡಕ್ಟ್ಸ್ ಪ್ರೈಸ್ ಅಲ್ಲದೆ ಹ್ಮ್. ಇನ್ಶೂರೆನ್ಸ್ ಪ್ರೈಸ್ ವಿಲ್ ಆಲ್ಸೋ ದೇರ್ ಇಸ್ ಅ course. ಚಾನ್ಸ್ ವಿಲ್ ಗೆಟ್ ಹೈಯರ್, ಬಿಕಾಸ್ ದೇರ್ ಇಸ್ ಅ ರಿಸ್ಕ್ ಆನ್ ಎವ್ರಿ ಒನ್. ಒಂದು ಎರಡನೇದು ಏನಂದ್ರೆ, ಕೆಲ್ಸಗಳು ಹೆಂಗ್ ಹೋಗ್ತಿದೆ My ಲೆಫ್ಟ್, God. ರೈಟ್ ಅಂಡ್ ಸೆಂಟರ್ ಅಂತ Correct. ನಿಮ್ಗೆ ಗೊತ್ತು. Correct. ಅವ್ರ ಅದೇ ನಂದು ಒಂದು ಪ್ರೊಫೈಲ್ ಇದೆ, ವೇರ್ ಐ ಜಸ್ಟ್ ಕೀಪ್ ಚೆಕಿಂಗ್ ಆಲ್ ದೀಸ್ ಟ್ರೆಂಡ್ಸ್. ಹಾ. ಈ ರಿಲೇಶನ್ಶಿಪ್ಸ್, ಆಮೇಲೆ ಮದ್ವೆ, ಸಾರಿ ಫೈನಾನ್ಸಸ್, ಜಾಬ್ಸ್. ಒಂದ್ ದಿವಸ ತೆಗಿತೀನಿ, ಮೆಟಾ 5,000-8,000 ಅಂತ ಬರುತ್ತೆ, ಕಾಗ್ನಿಸೆಂಟ್ ಪ್ಲಾನಿಂಗ್ 12,000 ಅಂತ ಬರುತ್ತೆ, ಸಮ್ ಅದರ್ ಬಿಟ್ ಕಾಯಿನ್ ಕಂಪ್ನಿ ಕಾಯಿನ್ DCX ಅಂತ ಇದೆ, ಹ್ಮ್. ಇಟ್ ರೆಡ್ಯೂಸ್ಡ್ ಇಟ್ಸ್ ದಿಸ್ ಥಿಂಗ್ ಬೈ, Workforce. ಹಿಂಗೆಲ್ಲ ಕಡಿಮೆ ಮಾಡ್ತಾ ನೋಡ್ತಾ ಇದ್ರೆ, ಸೊ ಎವ್ರಿಥಿಂಗ್ ಇಸ್ ಗೋನ್ ಗೆಟ್ ಹೈಯರ್, ಎಸ್ಪೆಷಲಿ ಇನ್ಶೂರೆನ್ಸ್ ಪ್ರೀಮಿಯಮ್ಸ್. 100%. It might get higher, it might never get lower. ಅದೊಂದು ನಮ್ಗೆ ಗೊತ್ತು. ಅಲ್ಲ, ಜಾಸ್ತಿ ಆಗಿದ್ ಕಮ್ಮಿ ಆಗೋದು ಯಾವತ್ತೂ ಇಷ್ಟು ಇಲ್ಲಿ ಆಗಲ್ಲ. ನೋಡಲ್ಲ, ಯೂಶಲಿ ಯಾರು ಮಾಡಲ್ಲ. ಯಾರು ಏನಕ್ಕೆ ಮಾಡ್ತಾರೆ? ಸೊ ಹಾ. ಇನ್ಶೂರೆನ್ಸ್ ನಾನು ಡಿಟ್ಟೋಲ್ಲೇ ತಗೊಂಡೆ. ಥ್ಯಾಂಕ್ ಯು, ಬಿಕಾಸ್ ಫಸ್ಟ್ ಪಾಡ್ಕಾಸ್ಟ್ ನೀವು ಬಂದಾಗ ನನ್ಗೆ ಗೊತ್ತಾಯ್ತು ದಟ್ ಚೆನ್ನಾಗಿ ಅಡ್ವೈಸ್ ಮಾಡ್ತೀರಾ. ನನಗೆ ನಿಮ್ಮ ಇವ್ರು ಹೇಳಿದೇನೆಂದ್ರೆ, ಸರ್ ಗೋ ಫಾರ್ ಅ 3-year ಪ್ಯಾಕೇಜ್, ಕರೆಕ್ಟ್. ಯು ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಲೇಟರ್ ಅಂತ. ಆ್ಯಂಡ್ ಐ ಪೇಡ್ ಅ ವೆರಿ ಗುಡ್ ಪ್ರೀಮಿಯಮ್. 3 yearsಗೆ ಹೆಲ್ತ್ ಇನ್ಶೂರೆನ್ಸ್ 25,000, ಆ್ಯಂಡ್ ನಾವು ಜಾಸ್ತಿ ಆಗಿದೆ. ನೀವು ತಗೊಂಡಿದ್ದು 1 ತಿಂಗಳಾದ್ಮೇಲೆ ಜಾಸ್ತಿ ಆಯ್ತು ರೇಟು ಮತ್ತೆ. ಓಕೆ. Okay. ಸೊ ನಾವು ಹೆಲ್ತ್ ಇನ್ಶೂರೆನ್ಸ್ ಅಂತ ಜನ ಮಾತಾಡಿದ್ರೆ, ಹೌದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಯಾಕಂದ್ರೆ ಎಮರ್ಜೆನ್ಸೀಸ್ ಬಂದಾಗ ಕ್ಲೇಮ್ ಮಾಡ್ಬೋದು. ಬಟ್ ಟರ್ಮ್ ಇನ್ಶೂರೆನ್ಸ್ ಅಥವಾ ಲೈಫ್ ಇನ್ಶೂರೆನ್ಸ್ ಅಂತ ಬಂದಾಗ ಜನ ಏನೋ ಸ್ವಲ್ಪ ಯೋಚನೆ ಮಾಡಿ ಸ್ಕೆಪ್ಟಿಕಲ್. ಶುಡ್ ಐ ಇನ್ವೆಸ್ಟ್ ಇನ್ ಅ ಟರ್ಮ್ ಇನ್ಶೂರೆನ್ಸ್ ಆರ್ ಲೈಫ್ ಇನ್ಶೂರೆನ್ಸ್? ಸೊ ಬ್ರೇಕ್ ಇಟ್ ಡೌನ್, ಎಕ್ಸಾಕ್ಟ್ಲಿ ಏನ್ ಟರ್ಮ್ ಇನ್ಶೂರೆನ್ಸ್ ಅಂತ? ನೀವು ಲೈನ್ ಹೇಳಿದ್ದೇನೆ, ಅಲ್ಲೇನೆ ಫಾಲ್ಟ್ ಇದೆ. ಶುಡ್ ಐ ಇನ್ವೆಸ್ಟ್ ಇನ್ ಲೈಫ್ ಆರ್ ಟರ್ಮ್ ಇನ್ಶೂರೆನ್ಸ್ ಇದೆಯಲ್ಲ, ಕರೆಕ್ಟ್. ಅಲ್ಲೇನೆ ಫಾಲ್ಟ್. ಬಿಕಾಸ್ ಜನರು ಹ್ಮ್. ಇನ್ಶೂರೆನ್ಸ್ ನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋತಾರೆ, ಅದೇನೆ Right. ಫಸ್ಟ್ ಪ್ರಾಬ್ಲಮ್. ಓಕೆ. ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ನೋಡಿ ಅವ್ರು ಯಾಕೆ ಸ್ವಲ್ಪ ಒಂದ್ 2 ಹೆಜ್ಜೆ ಹಿಂದೆ ಹೋಗ್ತಾರೆ ಅಂದ್ರೆ, ಅಯ್ಯೋ ನಾನ್ ದುಡ್ಡು ಕೊಟ್ರೆ ಹ್ಮ್. ಇನ್ಶೂರೆನ್ಸ್ ಕಂಪನಿಗೆ 2 ರೀಸನ್. ನಂಗೆ ಏನಾರು ಆದ್ರೆ, ಇಫ್ ಓಕೆ, ಇದ್ರ ಮುಂಚೆ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಹ್ಮ್. ಟರ್ಮ್ ಲೈಫ್, ಫಾರ್ ದ ಆಡಿಯನ್ಸ್ ಹೂ ಡೋಂಟ್ ನೋ, ಹ್ಮ್. ಟರ್ಮ್ ಲೈಫ್ ಎರಡು ಒಂದೇನಾ ಅಂತ. ಇಲ್ಲ, ಲೈಫ್ ಇನ್ಶೂರೆನ್ಸ್ ನ ಒಂದ್ ದೊಡ್ಡ ಅಂಬ್ರೆಲಾ ತರ ಅನ್ಕೊಳ್ಳಿ. ಹ್ಮ್. ಅದ್ರ ಅಂಡರ್ ತುಂಬಾ ಪ್ರಾಡಕ್ಟ್ಸ್ ಗಳಿದೆ. ಎಂಡೌಮೆಂಟ್ ಪಾಲಿಸಿ ಅಂದ್ರೆ LIC ಪಾಲಿಸಿಗಳು ಬಂತು, ಕರೆಕ್ಟ್. ಇನ್ನೊಂದು ಯೂಲಿಪ್ ಪ್ಲಾನ್ಸ್ ಬಂತು. ಯೂಲಿಪ್ ಪ್ಲಾನ್ಸ್ ಅಲ್ಲಿ ಏನಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಪಾರ್ಟು ಇರುತ್ತೆ, ಬಟ್ ಅದು ಮಾರ್ಕೆಟ್ ಲಿಂಕ್ಡ್ ಇರುತ್ತೆ. ಓಕೆ. ಪ್ಲಸ್ ನಿಮ್ಗೆ ವೆರಿ ಸ್ಮಾಲ್ ಅಮೌಂಟ್ ವಿಲ್ ಬಿ ಯೋರ್ ಡೆತ್ ಬೆನಿಫಿಟ್. ಅಂದ್ರೆ Okay. ನಿಮ್ಗೆ ಏನಾದ್ರೂ ಡೆತ್ ಆದ್ರೆ ನಿಮ್ ಫ್ಯಾಮಿಲಿ ಅಥವಾ ನಿಮ್ ನಾಮಿನೀಸ್ಗೆ ದುಡ್ಡು ಹೋಗುತ್ತೆ. ಓಕೆ. ಇನ್ನೊಂದು ಏನಂದ್ರೆ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್. ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಇಸ್ ದ ಬೆಸ್ಟ್ ಅಂಡ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಲೈಫ್ ಇನ್ಶೂರೆನ್ಸ್. ಏನಕ್ಕಪ್ಪ ಅಂದ್ರೆ, ನೀವು ತುಂಬಾ ಕಮ್ಮಿ ದುಡ್ಡು ಕೊಡ್ತೀರಾ ಇನ್ಶೂರೆನ್ಸ್ ಕಂಪನಿಗೆ, ಬಟ್ ದೇ ವಿಲ್ ಕವರ್ ಯು ಫಾರ್ ಅ ವೆರಿ ಲಾರ್ಜ್ ಅಮೌಂಟ್. ಓಕೆ. ನೀವು ಕೇಳ್ಬೋದು ಎಷ್ಟು ಕವರ್ ಮಾಡ್ಬೋದು ಅಂತ. ಐ ಗಿವ್ ಯು ಒನ್ ವೆರಿ ಸಿಂಪಲ್ ಫಿಗರ್. ನೀವು 25 ಅಥವಾ 26ಗೆ ಈ ಟೈಮಲ್ಲಿ ವಿ ವುಡ್ ಬಿ ಸ್ವಲ್ಪ ಸೆಟಲ್ಡ್, ನಮ್ ಹ್ಮ್. ಕೈಗೆ ದುಡ್ಡು ಬಂದಿರುತ್ತೆ. ಹ್ಮ್. 10,000 ಕೊಡ್ಬೋದಾ ಒಂದ್ ವರ್ಷಕ್ಕೆ? ಇಯರ್ ಅಲ್ಲಿ? ಒಂದ್ ವರ್ಷದಲ್ಲಿ 10,000 ಕೊಡ್ಬೋದು. ಕೊಡ್ಬೋದಾ? ಆರಾಮಾಗಿ ಕೊಡ್ಬೋದು. ಒಂದೊಂದ್ ತಿಂಗಳು ನೀವು 800 ಸೇವ್ ಮಾಡ್ಕೊಂಡು ಹೋದ್ರು ನಿಮ್ಗೆ ಒಂದ್ ವರ್ಷ 10,000 ಕೈಗೆ ಬಂತು ಅನ್ಕೊಳ್ಳಿ. ಹ್ಮ್. 1 crore ತನಕ ನಿಮ್ಗೆ ಒಂದ್ ಕವರ್ ಸಿಗತ್ತೆ. Okay. ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಟರ್ಮ್ ಅಂತ ಏನಂದ್ರೆ
ಒಂದು ಟರ್ಮ್ ತನಕ ನೀವು ಕವರ್ ಆಗಿರ್ತೀರಾ. ನೀವು ಹ್ಮ್. 25 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಓಕೆ 65 ತನಕ ಕವರ್ ಆಗ್ತೀರಾ ಅನ್ಕೊಳ್ಳಿ. ಹ್ಮ್ ಸೊ ಟರ್ಮ್ ಇನ್ಶೂರೆನ್ಸ್ ಏನ್ ಮಾಡುತ್ತೆ, 65 ವರ್ಷ ಒಳಗೆ ನಿಮ್ಗೆ ಏನೇ ಆದ್ರೂ ಡೆತ್ ಡ್ಯೂ ಟು ಎನಿ ಕಾನ್ಸಿಕ್ವೆನ್ಸಸ್ ಆದ್ರೆ ಹ್ಮ್. ನಿಮ್ಮ ನಾಮಿನೀಸ್ಗೆ ವಿದೌಟ್ ಎನಿ ಕ್ವೆಶನ್ಸ್ ಆಸ್ಟ್ ನೀವೆಷ್ಟು ಕವರ್ ಅಮೌಂಟ್ ತಗೊಂಡಿದ್ದೀರಾ ಅದನ್ನ ಕೊಡ್ತಾರೆ. ಓಕೆ. ಓಕೆ And this is guaranteed by the law. Hmm. There is a section in the constitution that tells you, there is a rule that no questions asked ನೀವು ರೆಮಿಟ್ ಮಾಡ್ಲೇಬೇಕು ನಾಮಿನಿಗೆ. Hmm. ಇದು ಹೆಲ್ತ್ ಇನ್ಶೂರೆನ್ಸ್ ತರ ಮುಂದೆ ಹಿಂದೆ ಕೇಸ್ ಹಾಕು ಅದ್ ಮಾಡಲ್ಲ. ಮಾಡೋ ಚಾನ್ಸ್ ಇದೆ, but only We'll talk about that later. Yeah, we'll talk about that later because I have some very nice stories. ಓಕೆ ಟಾಕ್ ಅಬೌಟ್ ದಟ್. ಖಂಡಿತ. ಆಲ್ರೌಂಡರ್ಸ್ ಲೈಫ್ ಅಲ್ಲಿ ನೀವು ಏನಾದ್ರು ದೊಡ್ಡದ್ ಮಾಡ್ಬೇಕು ಅಂತ ಅನ್ಕೋತಾ ಇರ್ತೀರಾ, ಅದಕ್ಕೆ ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ, ಅದನ್ನ ಎಕ್ಸ್ಪಾಂಡ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ನಿಮಗೆ 20 ಕೋಟಿವರೆಗೂ ಲೋನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಯಾವುದೇ ಕಮಿಷನ್ ತಗೊಳ್ಳೋದಿಲ್ಲ. 20+ ಪ್ರಾಡಕ್ಟ್ಸ್ ನ ಆಫರ್ ಮಾಡ್ತಾ ಇದಾರೆ. 100+ ಬ್ಯಾಂಕ್ಸ್ ಇವ್ರ ನೆಟ್ವರ್ಕ್ ಅಲ್ಲಿ ಇದೆ. ಆಲ್ಸೋ ಈ ಎಲ್ಲಾ ಸರ್ವಿಸಸ್ಗೂ ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ, ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಗೋ ಚೆಕ್ ಇಟ್ ಔಟ್, ನಿಧಿ ವೃದ್ಧಿ. ಇದು ನಿಮ್ ಟರ್ಮ್ ಇನ್ಶೂರೆನ್ಸ್ ಸಿಂಪಲ್. ಕಮ್ಮಿ ದುಡ್ಡು ಕೊಡ್ತೀರಾ, ಅತಿ ಹೆಚ್ಚಿಗೆ ನಿಮ್ಗೆ ಒಂದು ಕವರ್ ಕೊಡ್ತಾರೆ ಅಮೌಂಟ್. ಇದರಿಂದ ಏನಕ್ಕೆ ತಗೋಬೇಕು ಅಂದ್ರೆ ಸಿಂಪಲ್. ಒಂದ್ ಸೆಕೆಂಡ್, ಅದಕ್ಕಿಂತ ಮುಂಚೆ ಈಗ 65ವರೆಗೂ ಕವರ್ ಆಗತ್ತೆ ಅಂತ ಹೌದು. ಹೇಳಿದ್ರೆ, ವಾಟ್ ಇಫ್ ಐ ಆಮ್ 67 ನಾವು, ಆವಾಗ ಏನಾಗುತ್ತೆ? ಆ ಕಾಸು ವಾಪಸ್ ಬರುತ್ತಾ? ಇಷ್ಟ ದಿನ ಕಟ್ಟಿರೋದು ಇಲ್ಲ ಹೋಯ್ತಾ? ವಾಟ್ ಇಸ್ ಇಟ್? ಸೇಮ್ ಲೈಕ್ ಹೆಲ್ತ್ ಇನ್ಶೂರೆನ್ಸ್ ಏನು? ನೀರಿಗೆ ಬಿಟ್ಟಿರ್ತಾರ ಅಷ್ಟೇ. ಅದು ಹೊರಟೋಗತ್ತೆ. ಬಟ್ ಈಗ 65 ವರ್ಷ ಆದ್ಮೇಲೆ ದಟ್ಸ್ ವೆನ್ ದಟ್ ಏನು ಇದು ಶುರು ಆಗೋದು, ಗುರು ನಾನು ನಾಳೆ ಸಾಯ್ತೀನ ನಾಳೆ ಸಾಯ್ತೀನ ಅನ್ನೋದು ಒಂದು ಅದಕ್ಕೆ ತಾನೇ ನಿಮ್ಗೆ ಇನ್ಶೂರೆನ್ಸ್ ಅವರು 65 ತನಕ ಕೊಡ್ತಾರೆ. ಓಕೆ. ಹಬ್ಬ ಅಂದ್ರೆ ನಿಮ್ಗೆ 75 85 ತನಕನೂ ಕೊಡ್ತಾರೆ. ಈಗ ಇನ್ನೊಂದು ಪ್ರಾಡಕ್ಟ್ ಇದೆ, ಹೋಲ್ ಲೈಫ್ ಇನ್ಶೂರೆನ್ಸ್. 100 ತನಕ ಕವರೇಜ್. ನೀವು ಸಾಯದ್ ಪಕ್ಕ, 100 ಮುಂಚೆ ಸಾಯೋದಂತೂ ಪಕ್ಕ ಈ ಸ್ಥಿತಿ ನೋಡ್ಬಿಟ್ಟು. ಅದಕ್ಕೆ ಅದ್ರ ಪ್ರೀಮಿಯಂ 2x ಅಥವಾ 3x ಇರತ್ತೆ. ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ಟೇಕ್ ದಟ್. ಅದಕ್ಕೂ ಆ ಮ್ಯಾಥ್ ನಾನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಲೇಟರ್. ಯೂಶಲಿ ಏನಕ್ಕೆ 65 ತನಕ ಹೋಗ್ತೀವಿ ಅಂದ್ರೆ 65 ವರ್ಷ ಇಸ್ ದ ಟೈಮ್ ವೇರ್ ಪೀಪಲ್ ಗೆಟ್ ರಿಟೈರ್ಡ್ ಇನ್ ಇಂಡಿಯಾ. ಒಂದ್ ರೀಸನ್. ಎರಡನೇ ರೀಸನ್, 65 ವರ್ಷ ಹತ್ತತ್ರ ನಿಮ್ ಮಕ್ಕಳು ಸ್ವಲ್ಪ ಡಿಪೆಂಡೆಂಟ್, ದೇ ವಿಲ್ ಬಿ ಸೆಲ್ಫ್ ಡಿಪೆಂಡೆಂಟ್. ಫೈನಾನ್ಷಿಯಲ್ ಡಿಪೆಂಡೆನ್ಸ್ ನಿಮ್ ಮೇಲೆ ಇರಲ್ಲ. ನೀವೇನು ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತೀರಾ, ಕಾಫಿ ಕುಡಿತೀರಾ, ಹೊರಗಡೆ ಹೋಗಿ ಬರ್ತೀರಾ, ತಿಂಡಿ ತಿನ್ಕೊಂಡ್ ಬರ್ತೀರಾ, ಊಟ ಮಾಡ್ತೀರಾ, ಮಲ್ಕೋತೀರಾ, ಅಷ್ಟೇ ನಿಮ್ದು. ಕೌಂಟಿಂಗ್ ಯೋರ್ ಡೇಸ್. ಆ ಟೈಮ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಏನ್ ಮಾಡುತ್ತೆ ಅಂದ್ರೆ ಆ ಪೀಸ್ ಆಫ್ ಮೈಂಡ್ ಕೊಡತ್ತೆ. ನನ್ಗೇನಾರು ಆದ್ರೆ ನನ್ನ ಫ್ಯಾಮಿಲಿಗೆ ಒಂದು ಇನ್ಕಮ್ ರಿಪ್ಲೇಸ್ಮೆಂಟ್ ಆಗ್ಬೇಕು. ಆ ಇನ್ಕಮ್ ರಿಪ್ಲೇಸ್ಮೆಂಟ್ ಟರ್ಮ್ ಇನ್ಶೂರೆನ್ಸ್. ಸಿಂಪಲ್ ಆಗಿ ದಟ್ಸ್ ದ ಕಾನ್ಸೆಪ್ಟ್. ಸೊ ಸ್ಟಾರ್ಟಿಂಗ್ ಅಲ್ಲೇ ಶಶಾಂಕ್ ನೀನ್ ಏನ್ ಹೇಳಿದೆ, ಇಟ್ ಡೋಂಟ್ ಕನ್ಸಿಡರ್ ಇಟ್ ಆಸ್ ಎನ್ ಇನ್ವೆಸ್ಟ್ಮೆಂಟ್. ಎಸ್, ಸುಮ್ನೆ ಹಾಕ್ತಾ ಇದೀರಾ, ಬಂದ್ರೆ ಬಂತು, ಹೋದ್ರೆ ಹೋಯ್ತು ಅನ್ನೋ ತರ. ಸೊ ನೀವು ಸತ್ರೆ ಮಾತ್ರ ಒಂದು ಟರ್ಮ್ ಇನ್ಶೂರೆನ್ಸ್ ಯೂಸ್ ಆಗುತ್ತೆ ಇಸ್ ವಾಟ್ ಯು ಆರ್ ಸೇಯಿಂಗ್, ಸಿಂಪಲ್ ವರ್ಡ್ಸ್ ಅಲ್ಲಿ. ಸತ್ರೆ ಆರ್ ಈವನ್ ನಿಮ್ ಕಾಲ್ ಕಟ್ ಆಗೋಯ್ತು, ಅದನ್ನೇ ಕೆಲಸ ಮಾಡಕ್ಕಾಗಲ್ಲ, ಸಮಥಿಂಗ್ ಆ ತರ ಎಲ್ಲ ಇರುತ್ತಲ್ಲ. ಬೋತ್ ಆಫ್ ಯು ಆರ್ ರೈಟ್. Yeah. ಯು ಆರ್ ಆಲ್ಸೋ ಆಲ್ಮೋಸ್ಟ್ ರೈಟ್, ಯು ಆರ್ ಆಲ್ಸೋ ಆಲ್ಮೋಸ್ಟ್ ರೈಟ್. ನಾನು ಹೇಳ್ತೀನಿ, ಟರ್ಮ್ ಇನ್ಶೂರೆನ್ಸ್ ಬರೀ ಡೆತ್ ಬೆನಿಫಿಟ್ ಕೊಡುತ್ತೆ ಅಂತ ಜನ ಅನ್ಕೋತಾರೆ. That is wrong. Yes and also no, because ಈ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಕೆಲವೊಂದು ರೈಡರ್ಸ್ ಇದೆ. ಸೊ ನೀವು ಕನ್ಸಲ್ಟೇಷನ್ ತಗೊಂಡಾಗ ಡಿಟೋ ಜೊತೆ ನಿಮ್ಗೆ ಒಂದಿಷ್ಟು ರೈಡರ್ಸ್ ಗಳು ರೈಡರ್ಸ್ ಅಂದ್ರೆ ಆಡ್ ಆನ್ಸ್. ಎರಡು ಒಂದೇ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಆಡ್ ಆನ್ ಅಂತೀವಿ, ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ರೈಡರ್ ಅಂತೀವಿ. ರೈಡರ್ ಇಸ್ ಅ ಟರ್ಮ್ ವೇರ್ ಇನ್ಶೂರೆನ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. Yes, it is interchangeably used. ಈಗ ಕೆಲವೊಂದು ರೈಡರ್ಸ್ ಗಳಿದೆ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ. ಅದೇನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಎನ್ಹಾನ್ಸ್ ಯೋರ್ ಟರ್ಮ್ ಇನ್ಶೂರೆನ್ಸ್. ಬೇಸಿಕ್ ಟರ್ಮ್ ಇನ್ಶೂರೆನ್ಸ್ ಏನ್ ಮಾಡುತ್ತೆ, ನಿಮ್ಮ ಡೆತ್ ಬೆನಿಫಿಟ್ ಕೊಡುತ್ತೆ. ಆ ಟರ್ಮ್ ಅಲ್ಲಿ ನಿಮ್ಗೆ ಏನಾರು ಆದ್ರೆ ಇಟ್ ವಿಲ್ ಕವರ್ ಯೋರ್ ಡೆತ್ ಅಂಡ್ ನಿಮ್ಮ ಫ್ಯಾಮಿಲಿಗೆ ಪೇ ಔಟ್ ಹೋಗುತ್ತೆ. ಬಟ್ ಈಗ ಒಂದ್ ಮಾಡಿಫೈ ಮಾಡೋಣ, ನಿಮ್ ಬೇಸ್ ಟರ್ಮ್ ಪ್ಲಾನ್ಗೆನೆ ಒಂದ್ ರೈಡರ್ ಹಾಕೊಳ್ಳಿ, ಕ್ರಿಟಿಕಲ್ ಇಲ್ನೆಸ್ ರೈಡರ್ ಹಾಕೊಳ್ಳಿ. CI ರೈಡರ್ ಅಂತ ಅಂತೀವಿ ನಾವು. ಎನಿ ಲಿಸ್ಟೆಡ್ ಕ್ರಿಟಿಕಲ್ ಇಲ್ನೆಸ್, ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್, ಸ್ಟ್ರೋಕ್, ಕಿಡ್ನಿ ಫೇಲಿಯರ್, ಮಲ್ಟಿಪಲ್ ಆರ್ಗನ್ ಫೇಲಿಯರ್, ಈ ತರ ಏನೇ ಬಾಡಿಲಿ ಯಾರಿಗೂ ಆಗದೆ ಇರ್ಲಿ, ಬಟ್ ಇನ್ ಕೇಸ್ ಏನಾದ್ರು ಆಯ್ತು ಅಂದ್ರೆ ನೀವು ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ನೀವು ಟರ್ಮ್ ಇನ್ಶೂರೆನ್ಸ್ ತಗೊಂಡಿರೋದ್ರಿಂದ ಯು ಹ್ಯಾವ್ ಟು ಪೇ ಪ್ರೀಮಿಯಂ ನೀವು ಕಟ್ಟಕ್ಕಾಗಲ್ಲ. ಮಕ್ಕಳ ಎಜುಕೇಶನ್, EMI, ಹೋಮ್ ಲೋನು ಇದೆಲ್ಲ ಇರುತ್ತೆ. ಹೂ ವಿಲ್ ಪೇ ಫಾರ್ ದ್ಯಾಟ್ ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೆ? ಅಂತ ಟೈಮಲ್ಲಿ ಕ್ರಿಟಿಕಲ್ ಇಲ್ನೆಸ್ ಏನ್ ಮಾಡುತ್ತೆ ಅಂದ್ರೆ, ಇನ್ ಕೇಸ್ ಸ್ಟ್ರೋಕ್ ಆಯ್ತು ಅನ್ಕೊಳ್ಳಿ, ದಟ್ ವಿಲ್ ಬಿ ಲಿಸ್ಟೆಡ್ ದಟ್ ನಿಮ್ಗೆ ಕ್ರಿಟಿಕಲ್ ಇಲ್ನೆಸ್ ಅಲ್ಲಿ ಸ್ಟ್ರೋಕ್ ಆದ್ರೆ 25-30 ಲಕ್ಷ ರೂಪಾಯಿ ನಿಮ್ಗೆ ಎಕ್ಸ್ಟ್ರಾ ಕೊಡ್ತಾರೆ ಇನ್ಶೂರೆನ್ಸ್.
ಅಂದ್ರೆ ಎರಡ್ ಟೈಪ್ ಇದೆ. 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಮೇಲೆ 25 ಲಕ್ಷ. ಎರಡ್ ಟೈಪ್ ಇದೆ. ಒಂದು ಆಕ್ಸಿಲರೇಟೆಡ್, ಇನ್ನೊಂದು ನಾನ್ ಆಕ್ಸಿಲರೇಟೆಡ್. ಹ್ಮ್. ನಾನ್ ಆಕ್ಸಿಲರೇಟೆಡ್ ಇಸ್ ದ ಬೆಸ್ಟ್. ಅಂದ್ರೆ 1 ಕೋಟಿ ನಿಮ್ದು ಟರ್ಮ್ ಇನ್ಶೂರೆನ್ಸ್ ಪೇ ಔಟ್ ಇದ್ರೆ ಹ್ಮ್. 30 lakhs ಸೆಲೆಕ್ಟ್ ಮಾಡಿರ್ತೀರಾ ಅನ್ಕೊಳ್ಳಿ, they'll give you 30 lakhs extra, but they won't give you 1 crore ಈಗ್ಲೇ, Got it. because you're still alive. ಹ್ಮ್. ಬಟ್ ನಿಮ್ಗೆ ಅವ್ರು 30 ಲಕ್ಷ ಕೊಡ್ತಾರೆ. ಹ್ಮ್. ಆಕ್ಸಿಲರೇಟೆಡ್ ಅಲ್ಲಿ ಏನಂದ್ರೆ 30 ಲಕ್ಷ ನಿಮ್ಗೆ ಕೊಡ್ತಾರೆ, ಬಟ್ ನಿಮ್ ಡೆತ್ ಏನಾರು ಆಯ್ತು ಅಂದ್ರೆ ನಿಮ್ಗೆ ಬರೀ 70 ಕೊಡ್ತಾರೆ, ಬಿಕಾಸ್ ದೇ ಕಟ್ 30 ಫ್ರಮ್ ದಟ್ ಒನ್. ರೈಟ್. ಬೆಸ್ಟ್ ಕೇಸಸ್ ನಾನ್ ಆಕ್ಸಿಲರೇಟೆಡ್, ಬಟ್ ಆಬ್ವಿಯಸ್ಲಿ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರುತ್ತೆ. ಹ್ಮ್. ಬಟ್ ಈ ಕ್ರಿಟಿಕಲ್ ಇಲ್ನೆಸ್ ರೈಡರ್ ತಗೊಂಡು ಒನ್ ಆಫ್ ಆರ್ ಕಸ್ಟಮರ್ಸ್, ಅವ್ರಿಗೆ ತುಂಬಾ ಹೆಲ್ಪ್ ಆಯ್ತು, ಬಿಕಾಸ್ ಅವ್ರಿಗೆ ಡಿಸಬಿಲಿಟಿ ಆಯ್ತು ಲೈಕ್ ವೈಲ್. ಸೊ ಅವರು ದೇ ವರ್ ಡೂಯಿಂಗ್ ಸಮ್ ಅಡ್ವೆಂಚರ್ ಸ್ಪೋರ್ಟ್, ಅಂಡ್ ಬಿಕಾಸ್ ಆಫ್ ದ್ಯಾಟ್ ಅವ್ರ ಕಾಲ್ ಗೇಟ್ ಆಗಿ ಅವ್ರಿಗೆ ಫ್ಯೂಚರ್ ಅಲ್ಲಿ ಹಿ ಕುಡಂಟ್ ವರ್ಕ್. ವಾಕ್. ಸೊ ಅವ್ರಿಗೆ ಇಮಿಡಿಯೇಟ್ ಆಗಿ ಫ್ಯಾಮಿಲಿ ಹತ್ರ ದುಡ್ಡು ಇರ್ಲಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಏನ್ ಮಾಡುತ್ತಂದ್ರೆ ಬರೀ ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರ್ ಮಾಡುತ್ತೆ. ಇದು ನಿಮ್ಗೆ ದುಡ್ಡು ಕೊಟ್ಬಿಡ್ತಾರೆ, ನೀವ್ ಏನ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಯು Okay. ಯೂಸ್ ದಿಸ್ ಫಾರ್ ಟ್ರೀಟ್ಮೆಂಟ್, ಯು ಯೂಸ್ ದಿಸ್ ಆಸ್ ಇನ್ಕಮ್ ರಿಪ್ಲೇಸ್ಮೆಂಟ್, ಇಲ್ಲ ನಿಮ್ ಮಕ್ಳು ಎಜುಕೇಶನ್ ಯೂಸ್ ಮಾಡ್ಕೊಳ್ಳಿ, ನೀನ್ ಏನಕ್ಕೆ ಯೂಸ್ ಮಾಡ್ತೀಯ ಅದು ಅವ್ರಿಗೆ ಬೇಡ. ಏನು ಕೇಳಲ್ಲ. ನಿನ್ಗೆ ಇದಾಗಿದೆ ನಾನು ಕೊಡ್ತೀನಿ ಅಷ್ಟೇ. ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಇಟ್ ಇಸ್ ಟ್ಯಾಕ್ಸ್ ಫ್ರೀ. ಓಕೆ. ನೈಸ್. ನಿಮ್ 1 ಕೋಟಿ ನೀವು ಸತ್ರೆ ಬರೋದು, ದಟ್ ಇಸ್ ಆಲ್ಸೋ ಟ್ಯಾಕ್ಸ್ ಫ್ರೀ. ಓಕೆ. ಸೊ ಸಿನ್ಸ್ ಯು ಟೋಲ್ಡ್ ದಿಸ್ ಅಲ್ಲ, ಹ್ಮ್. ಇವಾಗ ಕಾಲ್ ಗೇಟ್ ಆಯ್ತು, ಅದಕ್ಕೆ ಪೇ ಔಟ್ ಸಿಕ್ತು ಅಂತ. ನಾನು ನೆನ್ನೆ ಸುಮ್ಮನೆ ಕೂತು ಯೋಚನೆ ಮಾಡ್ತಾ ಇದ್ದೆ, ರೇಸ್ ಅಲ್ಲಿ 15 ರೇಸ್ ಸೈಫ್ ಅಲಿ ಖಾನ್ ಡೆತ್ ನ ಫೇಕ್ ಮಾಡ್ತಾರೆ, ಸೊ ದಟ್ ದೇ ಕ್ಯಾನ್ ಕ್ಲೇಮ್ ದರ್ ಲೈಫ್ ಇನ್ಶೂರೆನ್ಸ್. ದಟ್ಸ್ ಟರ್ಮ್ ಇನ್ಶೂರ್ ಆಲ್ಸೋ ಸಿಮಿಲರ್. ಸೊ ಎಷ್ಟೋ ಜನ ಇದನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಬಿಹಾರಲ್ಲಿ ಸುಮಾರು ಜನ ಮಾಡ್ಕೊಂಡು that's a- ತುಂಬಾನೇ ಕೇಸಸ್ಗಳಿದೆ, ನಾನ್ ನಿಮ್ಗೆ ಹೇಳಕ್ಕೆ ಆಗಲ್ಲ, ಅಷ್ಟು ಕೇಸಸ್ಗಳಿದೆ. please go on. ಒಂದ್ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಹೇಳ್ತೀನಿ. Okay. ತುಂಬಾನೇ ಇಂಟ್ರೆಸ್ಟಿಂಗ್ ಕೇಸ್ ಇದು, ಕೇಳಿ ನಂಗೆ ಮೈ ಜುಮ್ ಅನ್ಸ್ತು. Okay. ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹ್ಮ್. ಆಯ್ತಾ. ರಾಜಸ್ಥಾನಲ್ಲಿ ಒಂದು ವಿಲೇಜ್ ಇತ್ತು. ನಾನು ಹೇಳ್ತಿರೋದು 15 ವರ್ಷ ಹಿಂದೆ ಸ್ಟೋರಿ. ಅಲ್ಲಿ ಒಂದು ವಿಲೇಜ್ ಅಲ್ಲಿ ಎಲ್ಲಾರು ಈ ಟರ್ಮ್ ಇನ್ಶೂರೆನ್ಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. Okay. ಬೇಸಿಕ್ ಒಂದು 20 ಲಕ್ಷ 30 ಲಕ್ಷ ಚಿಕ್ಕ ಚಿಕ್ಕ ಕವರ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ತಗೊಂಡಿದ್ದು ಒಂದ್ ತಿಂಗಳಲ್ಲೇನೆ ಎಲ್ಲಾರು ನೇಣ ಹಾಕೊಂಡ್ ಸತ್ತೋದ್ರು, ಒಂದ್ ಫುಲ್ ವಿಲೇಜ್ ಅಲ್ಲಿ. Okay. Okay. ಅಂಡ್ ಎಲ್ಲಾ ಫ್ಯಾಮಿಲಿಗೆ ಪೇ ಔಟ್ ಸಿಕ್ತು. ಅವ್ರದ್ದೇನ್ ಇದು ಐಡಿಯಾ ಇತ್ತು ಅಂದ್ರೆ, ಜೀವಂತವಾಗಿದ್ದುವೆ ನಾನು ಇಷ್ಟು ದುಡಿಯಕ್ಕಾಗಲ್ಲ, ಸತ್ ಮೇಲೆ ನಂಗೆ ಇಷ್ಟು ದುಡ್ಡು ಬರುತ್ತೆ ಅಂತ. ಅದಕ್ಕೇನೆ ಇನ್ಶೂರರ್ಸ್ ಎಲ್ಲಾರು ಜಾಗೃತರಾಗಿ ಒಂದು ಕ್ಲಾಸ್ ಇಟ್ಟಿದ್ದಾರೆ, ಸುಸೈಡ್ ಇಸ್ ನಾಟ್ ಕವರ್ಡ್ ಇನ್ ಟರ್ಮ್ ಇನ್ಶೂರೆನ್ಸ್ ಇನ್ ದ ಫಸ್ಟ್ ಇಯರ್, Oh. ಬಟ್ ಫಸ್ಟ್ ಇಯರ್ ಆದ್ಮೇಲೆ ಕವರ್ಡ್. ಅಂದ್ರೆ ಅಂದ್ರೆ ಇವತ್ತು ಸೂಸೈಡ್ ಮಾಡ್ಕೊಂಡ್ರೆ 1 ವರ್ಷ ಆದ್ಮೇಲೆ ಪೇ ಔಟ್ ಬರುತ್ತೆ ಅವ್ರಿಗೆ. ಇಲ್ಲ ಇಲ್ಲ. ಬ್ರೋ, ಹಂಗಲ್ಲ. ನೀವು ಇವತ್ತು ಮಾಡ್ಕೊಳ್ಳಿ. term insurance ಗೊತ್ತಾಯ್ತು, ತಗೊಂಡ್ರೆ ಸೊ 2026 ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ತಗೊಂಡು ನಾನು ಸೂಸೈಡ್ ಮಾಡ್ಕೊಂಡ್ರೆ ನನ್ನ ಫ್ಯಾಮಿಲಿಗೆ ಪೇ ಔಟ್ ಸಿಗಲ್ಲ. 27 ಅಲ್ಲಿ ಮಾಡ್ಕೊಂಡ್ರೆ 27 ಅಲ್ಲಿ ಮಾಡ್ಕೊಂಡ್ರೆ ಸಿಗುತ್ತೆ. ಎಕ್ಸಾಕ್ಟ್ 365 ಡೇಸ್ ಇರ್ಬೇಕು. ನೀವು ತಗೊಂಡಿರೋ ಡೇಟ್, ಇಶ್ಯೂ ಆಗಿದ್ದ ಡೇಟ್ ಇಂದ. ಐ ಮೀನ್, ಯಾರು ಮಾಡ್ಕೊಳಕ್ ಹೋಗ್ಬೇಡಿ ಪ್ಲೀಸ್. ಪ್ಲೀಸ್ ಮಾಡಬೇಡಿ. ಅಲ್ಲ, that is seriously wrong. Yeah, wrong. But ಅಂದ್ರೆ ಅಲ್ಲ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಇಂಥದಕ್ಕೆಲ್ಲ ಕವರ್ ಮಾಡಬಾರ್ದಲ್ಲ ಯೂಶಲಿ ಅಂತ ಅಂದ್ರೆ. ತುಂಬಾ ಎಕ್ಸ್ಕ್ಲೂಷನ್ಸ್ ಗಳಿದೆ, ಅದ್ರ ಬಗ್ಗೆ ಮಾತಾಡ್ಬೋದು. ಬಟ್ ಇದೊಂದ್ ಕೇಸ್. ಓಕೆ. ಇನ್ನೊಂದ್ ಕೇಸ್ ಹೇಳ್ತೀನಿ ಇಂಟ್ರೆಸ್ಟಿಂಗ್. ಹ್ಮ್. ನೀವು ಟರ್ಮ್ ಇನ್ಶೂರೆನ್ಸ್ ಗೆ ಅಪ್ಲಿಕೇಶನ್ ಬರೆಯುವಾಗ ಒಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಕೇಳ್ತಾರೆ. ಹ್ಮ್. ನೀವೇನಾರು ಅಡ್ವೆಂಚರ್ ಸ್ಪೋರ್ಟ್ ಮಾಡ್ತೀರಾ? ನೀವೇನಾರು ಮಾಡಿದ್ರೆ ಅಡ್ವೆಂಚರ್ ಸ್ಪೋರ್ಟ್? ಸರ್ಫಿಂಗ್ ಸರ್ಫಿಂಗ್ ಮಾಡಿದೀರಾ? ನೀವ್ Yeah. ಮಾಡಿದೀರಾ? ಮಾಡಿದೀರಾ? ಹಾ. ಸೊ ನೀವು ಅದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ, ಇನ್ ಕೇಸ್ ಇಫ್ ಯು ಬೈ ಟರ್ಮ್ ಇನ್ಶೂರೆನ್ಸ್, ಓಕೆ. ದಟ್ ನಾನ್ ಅವಾಗ ಸರ್ಫಿಂಗ್ ಮಾಡಿದೀನಿ ಒಂದ್ಸಲ, ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ. ಅವಾಗ ಇನ್ ಕೇಸ್ ಏನೇ ಆದ್ರೂ ನಿಮ್ಗೆ ದ ಫ್ಯಾಮಿಲಿ ಅಥವಾ ನಿಮ್ ನಾಮಿನಿಗೆ ದೇ ವಿಲ್ ರಿಸೀವ್ ಪೇ ಔಟ್, ಏನ್ ಪ್ರಾಬ್ಲಮ್ ಆಗಲ್ಲ. ಅದ್ರಿಂದ ಸೇಮ್ ಕಾಸ್ ಇಂದ ನಂಗೆ ಏನಾದ್ರೂ ಆದ್ರೂ ಏನ್ ಪರವಾಗಿಲ್ಲ, ಓಕೆ. ಕವರ್ಡ್ ಆಗಿರತ್ತೆ. ಹ್ಮ್. ಬಟ್ ಎಕ್ಸಾಂಪಲ್, ನೀವು ತುಂಬಾನೇ ಅಡ್ವೆಂಚರ್ ಜಂಕಿ ಅಂದ್ರೆ ಹೋಗಿದ್ ಕಡೆಯಿಂದ ನೆಗೆದ್ ಬೀಳ್ತೀರಾ, ಮಾಡ್ತೀನಿ. ಅಷ್ಟೇ. ಈ ತರ ನಿಮ್ ಲೈಫ್ ಸ್ಟೈಲ್ ಈ ತರ ಇದ್ರೆ, ಹ್ಮ್. ಇಲ್ಲ ನೀವು ಮೋಟಾರ್ ರೇಸರ್ ಇದ್ದು ನೀವೇನಾದ್ರು ಬೇರೆ ನಾ ಮೆಕ್ಯಾನಿಕ್ ಅಂತ ಹೇಳ್ಕೊಂಡು ಪಾಲಿಸಿ ತಗೊಂಡು, ಹ್ಮ್. ಬಟ್ ನೀವು ಮೋಟಾರ್ ರೇಸರ್ ಆಗಿದ್ರೆ ಅದರಿಂದ ಡೆತ್ ಆದ್ರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಆಬ್ವಿಯಸ್ಲಿ. ಹ್ಮ್. ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಏನಾದ್ರು ಗೊತ್ತಾದ್ರೆ ದಟ್ ನೀವು ಇದನ್ನ ಮುಚ್ಚಿಟ್ಟಿದ್ದೀರಾ ಅಂದ್ರೆ ಅವಾಗ ನಿಮ್ಗೆ ಕೊಡಲ್ಲ. ಓಕೆ, ಸೇ ಫಾರ್ ಅನ್ ಎಕ್ಸಾಂಪಲ್, ಈಗ ನಾನೀಗ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ.
ಸಡನ್ಲಿ ನಂಗೊಂದು ಅರ್ಜ್ ಬಂತು. ಹ್ಮ್. ಅಲ್ಲಿವರೆಗೂ ನಾನು ಮಾಡ್ತಿರ್ಲಿಲ್ಲ. ಸಡನ್ಲಿ ನಂಗೊಂದು ಏನಕ್ಕೆ ಖರ್ಚು ಬಂತು? ಟು ಡೂ ಅಡ್ವೆಂಚರ್ Okay. ಸ್ಪೋರ್ಟ್ಸ್. ಸಿಂಪಲ್ ಆಗಿ ಹೇಳೋಣ, ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ನೆಕ್ಸ್ಟ್ ಮೋಟೋ ಅಡ್ವೆಂಚರ್ ವ್ಲಾಗಿಂಗ್ ಸ್ಪೋರ್ಟ್ಸ್ ಬೇಡ, ಆಗುತ್ತೆ. ಐ ವಾಂಟ್ ಟು ಡೂ ಟ್ರ್ಯಾಕ್ ಡೇಸ್ ಅಂತ ಹಾ. ಅನ್ಕೊಳ್ಳೋಣ. ಓಕೆ. ಮೋಟೋ ವ್ಲಾಗಿಂಗ್ ವೆರಿ ಸಿಂಪಲ್ ಆಗ್ಬಿಡುತ್ತೆ. Okay. ಸೊ ಟ್ರ್ಯಾಕ್ ಡೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡು ಐ ದಿಸ್ ಏನೋ ಇದೊಂದು ಅರ್ಜ್ ಬಂತು. ಸೊ ಸಮಥಿಂಗ್ ಲೀಡ್ಸ್ ಅದರಿಂದ ಏನೋ ಇದಾಯ್ತು, ಹೆಚ್ಚು ಕಮ್ಮಿ ಆಯ್ತು. ಆವಾಗ ನಾನು ಮೆನ್ಷನ್ ಮಾಡ್ಬೇಕಾಗಿತ್ತು ಅಂತ ಅವ್ರು ಹೇಳಿದ್ರೆ, ದೇರ್ ಇಸ್ ಅ ವೆರಿ ಹೈ ಚಾನ್ಸ್ ದಟ್ ಅವರು ರಿಜೆಕ್ಟ್ ಮಾಡೇ ಮಾಡ್ತಾರೆ. ಅಲ್ಲ ಏನಕ್ಕೆ ಅಂದ್ರೆ ನಾನು ತಗೋಬೇಕಾದ್ರೆ ನಾನು ಮೆನ್ಷನ್ ಮಾಡಿದೆ ಹ್ಮ್. ಬಿಕಾಸ್ ಐ ವಾಸ್ ಬೇಡ ಅಂತಾನೆ ಹ್ಮ್. ಇದ್ದೆ. ಬಟ್ ಆಫ್ಟರ್ ಈಗ 30s ಅಲ್ಲಿ. ಮಿಡ್ ಲೈಫ್ ಕ್ರೈಸಿಸ್ ಬಂತು ಅಂತ ಅನ್ಕೊಳ್ಳೋಣ. ಆವಾಗ ಐ ಸ್ಟಾರ್ಟೆಡ್ ವೆನ್ ಡು ಐ ಮೀನ್ ನಾನು ಅದನ್ನ ಮತ್ತೆ ಅಪ್ಡೇಟ್ ಮಾಡ್ಬೇಕಾ ವಾಟ್ ಇಸ್ ದ ಸೀನ್. ಅಪ್ಡೇಟ್ ಮಾಡೋ ಏನೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಗೆ ಇನ್ನೊಂದು ಇನ್ಸ್ಟೆನ್ಸ್ ಕೊಡ್ತೀನಿ. ಹ್ಮ್. ಸ್ಮೋಕಿಂಗ್. ಎಸ್. ಸ್ಮೋಕರ್ಸ್ಗೆ ಲೈಫ್ ಇನ್ಶೂರೆನ್ಸ್ ಸಿಗಲ್ಲ ಅಂತ ಒಂದು ದೊಡ್ಡ ಮಿತ್ ಇದೆ. ಓಕೆ. ಇದು ಸುಳ್ಳು. ಹ್ಮ್. ಸ್ಮೋಕರ್ಸ್ ಫಸ್ಟ್ ಇನ್ಶೂರೆನ್ಸ್ ತಗೋಬೇಕು, ಎಸ್ಪೆಷಲಿ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು, ಯಾಕಂದ್ರೆ ನೆಗೆದ್ ಬಿಡೋದಂತೂ ಪಕ್ಕ. ಆಯ್ತಾ? ಸ್ಮೋಕರ್ಸ್ಗೆ ಇನ್ಶೂರೆನ್ಸ್ ಏನು ಸ್ಪೆಷಲ್ ಆಗಿ ಸೆಪರೇಟ್ ಪಾಲಿಸಿ ಏನಿಲ್ಲ, ಸೇಮ್ ಪಾಲಿಸಿನೇ ಕೊಡ್ತಾರೆ. ಹ್ಮ್. 2x ರೇಟ್ ಜಾಸ್ತಿ ಅಷ್ಟೇ. 10,000 ಕೊಡೋ ಜಾಗದಲ್ಲಿ ಅವ್ರು 20-21,000 ಕೊಡ್ತಾರೆ. ಹ್ಮ್. ಬಟ್ ತಗೊಂಡಿಟ್ಕೊಳ್ಳೋದು ಒಳ್ಳೇದು. ಏನಕ್ಕಂದ್ರೆ ಡೆತ್ ಕನ್ಫರ್ಮ್ಡ್. ಸ್ಮೋಕ್ ಮಾಡಿದ್ರೆ ಡೆತ್ ಕನ್ಫರ್ಮ್ಡ್. ಕರೆಕ್ಟ್. ಸೊ ನೀವ್ 1 ಹೊಡಿತಿರೋ 2 ಹೊಡಿತಿರೋ, ಹ್ಮ್. 1 ಪ್ಯಾಕ್ ಹೊಡಿತಿರೋ, ನನ್ನ ಫ್ರೆಂಡ್ ಒಬ್ಬ ಇದಾನೆ, ಹ್ಮ್. ಅವ್ನ್ 4 ಪ್ಯಾಕ್ ಹೊಡಿತಾನೆ, Wow. 2 ಡಬಲ್ ಪ್ಯಾಕ್. ಸೊ ಅವನಿಗೆ ಗೊತ್ತು. 4x ಇನ್ಶೂರೆನ್ಸ್ ಪ್ರೀಮಿಯಂ. ಹಾ. ಟ್ವಿನ್ ಎಕ್ಸಾಸ್ಟ್ ಅದಕ್ಕೆ ಅವನು ಹೀಸ್ ಟೇಕನ್ ಅ ಪಾಲಿಸಿ ಬಿಕಾಸ್ ಅವನಿಗೆ ಗೊತ್ತು ಅವ್ನು ಹೋಗ್ತಾನೆ ಅಂತ. ಅಟ್ಲೀಸ್ಟ್ ಹೋದಾಗ ಅವ್ನ್ ಪೇ ಔಟ್ ಸಿಗತ್ತೆ ಅಂತ ಅನ್ಬಿಟ್ಟು ಅವನು ಒಂದ್ 3 crores ತಗೊಂಡಿದ್ದಾನೆ. ಓಕೆ. ಸೊ ಸ್ಮೋಕರ್ಸ್ ತಗೊಂಡೇ ತಗೋತಾರೆ. ಹ್ಮ್. ಈಗ 2 ಸಿನಾರಿಯೋ ಹೇಳ್ತೀನಿ. ಹ್ಮ್. ನೀವು ಟರ್ಮ್ ಇನ್ಶೂರೆನ್ಸ್ ಅಪ್ಲೈ ಮಾಡಿದಾಗ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ, ಆರ್ ಯು ಅ ಸ್ಮೋಕರ್? ಹ್ಮ್. ಹಂಗಂತ ಇಲ್ಲ ನಾನ್ ಬರೀ ಮಧು ತಿಂತೀನಿ, ಅದೇ ಟೊಬ್ಯಾಕೋ, ಗುಟ್ಕಾ, ಗುಟ್ಕಾ ತಿಂತೀನಿ, ಖೈನಿ. ವಿಮಲ್ ತಿಂತೀನಿ, ಹ್ಮ್. ಸೊ ನಾನ್ ಸ್ಮೋಕರ್ ಅಲ್ಲ ಅಂತ ಅಂದ್ರೆ, ಆಮೇಲೆ ಅದರಿಂದ ಏನಾದ್ರು ಡೆತ್ ಆದ್ರೆ ದೇ ವಿಲ್ ರಿಜೆಕ್ಟ್. ಯಾಕಂದ್ರೆ ಇನ್ಶೂರೆನ್ಸ್ ಪ್ರಕಾರ ಸ್ಮೋಕರ್ ಅಂದ್ರೆ ಎನಿವನ್ ಹೂ ಯೂಸಸ್ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ. ನೀವು ಗುಟ್ಕಾ, ಖೈನಿ, ಪಾನ್ ಪರಾಗ್, ಜರ್ದಾ. ವಿಮಲ್, ಜರ್ದಾ ಏನೇ ತಗೊಂಡ್ರು ಅದೆಲ್ಲ ಸ್ಮೋಕರ್ಗೆನೆ ಬರುತ್ತೆ. ಓಕೆ. ಸೊ ನೀವ್ ಇನ್ ಕೇಸ್ ಏನಾರು 2 ವರ್ಷ ಹ್ಮ್. 2 ಕಂಪ್ಲೀಟ್ ಇಯರ್ಸ್ ದಮ್ ಹೊಡೆದಿಲ್ಲ ಅಂದ್ರೆ ಹ್ಮ್. ದೆನ್ ಯು ಆರ್ ಎಲಿಜಿಬಲ್ ಟು ಬೈ ಅ ನಾರ್ಮಲ್ ಟರ್ಮ್ ಇನ್ಶೂರೆನ್ಸ್. ನೀವು ಕೇಳ್ಬೋದು ಅವ್ರಿಗೆ ಹೆಂಗ್ ಗೊತ್ತು, ಹ್ಮ್. ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಅಂತ. ಅವ್ರೊಂದು ಟೆಸ್ಟ್ ಮಾಡ್ತಾರೆ, ಯೂರಿನ್ ಕಾರ್ಟಿನೈನ್ ಟೆಸ್ಟ್ ಅಂತ. ಹ್ಮ್. ಸೊ ನಿಮ್ ಹೇರ್ ಫಾಲಿಕಲ್ಸ್, ನಿಮ್ಮ ಯೂರಿನ್ ಅಲ್ಲಿ ನೀವು ಯಾವತ್ ಸ್ಮೋಕ್ ಮಾಡಿದೀರಾ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ. ದೇ ವಿಲ್ ಹ್ಯಾವ್ ಟ್ರೇಸಸ್ ಆಫ್ ನಿಕೋಟಿನ್. ಓಕೆ. ಸೊ ಅದಕ್ಕೆ ಹೇಳೋದು 2 ವರ್ಷ ಹಾ. ಬಿಡಿ, ಹ್ಮ್. ದೆನ್ ಟೇಕ್ ಅ ಟರ್ಮ್ ಇನ್ಶೂರೆನ್ಸ್. ತಗೋಬೇಕಾದ್ರೆ ಟೆಸ್ಟ್ ಮಾಡ್ತಾರೆ ಅಂತ. ತಗೋಬೇಕಂದ್ರೆ ಟೆಸ್ಟ್ ಮಾಡೇ ಮಾಡ್ತಾರೆ. ಹೌದಾ? ಈಗ ನಾನ್ ಅಪ್ಲೈ ಮಾಡ್ತೀನಿ ಅನ್ಕೊಳ್ಳಿ, ಹಾ. ಕೇಳೇ ಕೇಳ್ತಾರೆ. 20 ವರ್ಷ ಹುಡುಗ, 21 ವರ್ಷ ಹುಡುಗ ಮಾಡ್ತಾರೆ, ಕೇಳೇ ಕೇಳ್ತಾರೆ. 40 ವರ್ಷ ಅಂಕಲ್, ಅವ್ರಿಗೂ ಕೇಳೇ ಕೇಳ್ತಾರೆ. ಟೆಸ್ಟ್ ವಿಲ್ ಬಿ ಡಿಫ್ರೆಂಟ್. ಟೆಲಿಮೆಡಿಕಲ್ ಅಲ್ಲಿ ಮುಗಿಸ್ಬಿಡ್ತಾರೆ ಕೆಲವು ಸಲ. ಹ್ಮ್. ದಟ್ ಸರಿಪಾ ಹೆಲ್ದಿ ಆಗಿದ್ದೀನಿ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ನೀವು ಡಿಕ್ಲೇರ್ ಮಾಡಿದ್ರೆ ಹ್ಮ್. ನಿಮ್ಗೇನು ಟೆಸ್ಟ್ ಮಾಡ್ಸಲ್ಲ. ಹ್ಮ್. ಕೆಲವ್ರು ಸ್ವಲ್ಪ BMI, ಈಗ ನೋಡಿ ನಂಗೊಂದ್ ಸ್ವಲ್ಪ ಇಲ್ಲಿ ಹೊಟ್ಟೆ ಇದೆ, ನಂಗೂ ಇದೆ. ಎಲ್ಲರಿಗೂ ಇದೆ ಈಗ. ನಮ್ಗೆ ದೇ ವಿಲ್ ಸೇ, ಓ ನಿಮ್ಗೆ ಫ್ಯಾಟಿ ಲಿವರ್ ಇದೆ, ಮೋಸ್ಟ್ಲಿ ಒಂದಿಷ್ಟು ಟೆಸ್ಟ್ ಮಾಡ್ಬೇಕು. ಹ್ಮ್. ಟೆಸ್ಟ್ ಮಾಡಕ್ಕೆ ಅವರೇ ದುಡ್ಡು ಕೊಡ್ತಾರೆ. ಹ್ಮ್. ನೀವು ಟೆಸ್ಟ್ ಮಾಡಿಸ್ತೀರಾ, ಹ್ಮ್. ರಿಪೋರ್ಟ್ ಬರುತ್ತೆ, ಹ್ಮ್. ಅವ್ರ ಅಂಡರ್ ರೈಟಿಂಗ್ ಟೀಮ್ ನೋಡ್ತಾರೆ, ಒಂದೊಂದ್ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ, ಒಂದ್ ಕೆಲಸ ಮಾಡೋಣ, ಸ್ವಲ್ಪ ಲೋಡಿಂಗ್ ಚಾರ್ಜ್ ಹಾಕೋಣ, ಸರಿ ಹೋಗ್ತಾನೆ, ವಿಲ್ ಗಿವ್ ಹಿಮ್. ಇಲ್ಲ, ದೇ ವಿಲ್ ಸೇ, ಸರ್ ನೀವು 1 ವರ್ಷ ಆದ್ಮೇಲೆ ಅಪ್ಲೈ ಮಾಡಿ, ಈ ನಿಮ್ ಬ್ಲಡ್ ನಿಮ್ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್, BMI ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ ಬನ್ನಿ, ಪ್ರೀಮಿಯಂ ಕಮ್ಮಿ ಆಗತ್ತೆ. ಇದು ಆಪ್ಷನ್ ಇದೆ ನಿಮ್ಗೆ. ಹ್ಮ್. ಸೊ ದೇ ವಿಲ್ ಡೂ ವೆರೈಟಿ ಆಫ್ ಟೆಸ್ಟ್. ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತಾರೆ, ಕರೆಕ್ಟ್. ಎಲ್ಲಾ ಮಾಡ್ತಾರೆ, ದೆನ್ ಓನ್ಲಿ ಕೊಡ್ತಾರೆ. ಯಾಕಂದ್ರೆ ಈ ಎಲ್ಲಾರ್ನು ಕವರ್ ಮಾಡಲ್ಲ ಅವರು. ನಿಮ್ ಏಜ್ ನೋಡ್ತಾರೆ, ನಿಮ್ ಎಜುಕೇಶನ್ ನೋಡ್ತಾರೆ, ನಿಮ್ ಸ್ಯಾಲರಿ ಸ್ಲಿಪ್ ನೋಡ್ತಾರೆ. ಎಜುಕೇಶನ್ ಏನು ಮ್ಯಾಟರ್ ಆಗುತ್ತೆ? Just ಹೇಳ್ತೀನಿ. ಹಾ. ಈಗ ನೀವು ಟರ್ಮ್ ಇನ್ಶೂರೆನ್ಸ್ ಏನಕ್ಕೆ ತಗೋತೀರಾ? ಫ್ಯಾಮಿಲಿನ ಕವರ್ family ಮಾಡಕ್ಕೆ. cover ಮಾಡಕ್ಕೆ, yes. ನಿಮ್ಮ ಹತ್ರ ಬೇಜಾನ್ ದುಡ್ಡಿದೆ ಅನ್ಕೊಳ್ಳಿ, ಹ್ಮ್. ಬಟ್ ನಿಮ್ ಹತ್ರ ಡಿಗ್ರಿನೇ ಇಲ್ಲ, ಹ್ಮ್. ಏನ್ ಮಾಡ್ತೀರಾ ಅವಾಗ? ಬೇಜಾನ್ ದುಡ್ಡಿದೆ, ಡಿಗ್ರಿ ಇಲ್ಲ, ನಿಮ್ ಟರ್ಮ್ ಇನ್ಶೂರೆನ್ಸ್ ಬೇಕಾ? ಬೇಡ. ಬೇಡ. ಬಟ್ ಆದ್ರೂ ಕೆಲವ್ರು ತಗೋತಾರೆ, ಅತಿ ಆಸೆ. ಹ್ಮ್. ಇದನ್ನ ಸ್ಟಾಪ್ ಮಾಡಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನಿಮ್ಮ ಸ್ಯಾಲರಿ ಸ್ಲಿಪ್ ನೋಡ್ತಾರೆ, 3 monthsದು IT ರಿಟರ್ನ್ಸ್ ನೋಡ್ತಾರೆ, ಹ್ಮ್. ಎಜುಕೇಶನ್ ನೋಡ್ತಾರೆ. ಹ್ಮ್. ಈಗ ಏನಂದ್ರೆ ಅಷ್ಟು ಸ್ಟ್ರಿಕ್ಟ್ ಇಲ್ಲ. BSc ಮುಗಿಸ್ಕೊಂಡ್ರು ಯು ಆರ್ ಎಲಿಜಿಬಲ್ ಫಾರ್ ಎನಿ ಬ್ಯಾಚುಲರ್ಸ್ ಮುಗಿಸಿದ್ರು ನಿಮ್ಗೆ ಯು ವಿಲ್ ಗೆಟ್ ಅ ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ. ಓಕೆ. ಆಯ್ತಾ? ಅಂದ್ರೆ SLC 10th PU ಮಾಡಿದವ್ರಿಗೆ ಸಿಗಲ್ವಾ? ಅವ್ರಿಗೆ ಬೇರೆ ಟೈಪ್ ಟರ್ಮ್ ಇನ್ಶೂರೆನ್ಸ್ ಲೈಕ್ ಈಗ ಸ್ಯಾಲರಿಡ್ ಅಂಡ್ ನಾನ್ ಸ್ಯಾಲರಿ 2 ಟೈಪ್ ಟರ್ಮ್ ಇನ್ಶೂರೆನ್ಸ್ ಬರುತ್ತೆ. ಓಕೆ. ಸ್ಯಾಲರಿಡ್ ಅವ್ರಿಗೆ ಈಸಿ ಪ್ರಾಸೆಸ್, ಹ್ಮ್. ಬಿಕಾಸ್ ಸ್ಲಿಪ್, ITR ಎಲ್ಲ ನಿಮ್ಗೆ ಆಟೋಮೇಟೆಡ್ ಆಗಿ ಸಿಕ್ಬಿಡುತ್ತೆ, ಪ್ಯಾನ್ ಜೊತೆ ಲಿಂಕ್ಡ್ ಇರುತ್ತೆ, ತುಂಬಾ ಈಸಿ ಚೆಕ್ ಮಾಡಕ್ಕೆ.
ಬಿಸ್ನೆಸ್ ಪ್ರೊಫೆಷನಲ್ಸ್, ನಾಟ್ ಎವ್ರಿ ಒನ್ ವಿಲ್ ಬಿ ಎಜುಕೇಟೆಡ್. ಇಲ್ಲ ಗಿಗ್ ವರ್ಕರ್ಸ್, ಸ್ವಿಗ್ಗಿ ಝೊಮ್ಯಾಟೊ ಡ್ರೈವರ್ಸ್, ಇವರೆಲ್ಲರೂ ದೇ ಮೈಟ್ ನಾಟ್ ಬಿ ಹೈಲಿ ಎಜುಕೇಟೆಡ್. ಅವ್ರಿಗಂತಾನೆ ಎಕ್ಸಾಂಪಲ್ ಬಜಾಜ್ದು ಒಂದು ಪ್ಲಾನ್ ಇದೆ, ಐ ಸೆಕ್ಯೂರ್ 2 ಅಂತ. ಅವರು ಸ್ಪೆಷಲಿ ಮಾಡಿರೋಂಥದ್ದು ಫಾರ್ ಪೀಪಲ್ ಹೂ ಡೋಂಟ್ ಹ್ಯಾವ್ ಸ್ಯಾಲರಿ ಸ್ಲಿಪ್, ನಾಟ್ ವೆರಿ ಗುಡ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್. ಎಲ್ಲ ಸೇಮ್ ಇರುತ್ತೆ, ಸ್ವಲ್ಪ ರೈಡರ್ ಆಪ್ಷನ್ಸ್ ಕಮ್ಮಿ ಇರುತ್ತೆ, ಸ್ವಲ್ಪ ಲಿಮಿಟೇಷನ್ಸ್ ಇಲ್ಲಿ ಅಲ್ಲಿ ಇರುತ್ತೆ. ಪ್ರೀಮಿಯಂ ಆಲ್ಸೋ ವಿಲ್ ಬಿ ಅ ಲಿಟಲ್ ಲೆಸರ್, ಫೀಚರ್ಸ್ ಸ್ವಲ್ಪ ಕಟ್ ಆಗುತ್ತೆ, ಇನ್ಬಿಲ್ಟ್ ಫೀಚರ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಸಮ್ ಫಾರ್ಮ್ ಆಫ್ ಇನ್ಶೂರೆನ್ಸ್ ಇಸ್ ಅಟ್ ಲೀಸ್ಟ್ ಬೆಟರ್ ದನ್ ನೋ ಇನ್ಶೂರೆನ್ಸ್ ಎಟ್ ಆಲ್. ಸೊ ಈ ಎರಡು ಟೈಪ್ ಇನ್ಶೂರೆನ್ಸ್ ಇಲ್ಲಿಗೆ ಬರುತ್ತೆ. ಸೊ ಇವಾಗ ನಾನು 25 ತಗೊಂಡಿದ್ದೀನಿ. ಅಟ್ 25 ನನಗೆ ಮದುವೆ ಆಗಿಲ್ಲ, ಮಕ್ಳಿಲ್ಲ, ನನ್ನ ಇಬ್ರು ನಾಮಿನೀಸು ನಮ್ಮ ಅಪ್ಪ ಅಮ್ಮ. ನೆಕ್ಸ್ಟ್ ಐ ಗೆಟ್ ಮ್ಯಾರಿಡ್, ಹೆಂಡತಿ ಬರ್ತಲ್ಲ, ಇನ್ನೊಬ್ರು ನಾಮಿನಿ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 32 ಬಂದಾಗ ಮಗನೂ ಬಂದ ಅನ್ಕೊಳ್ಳಿ. ಸೊ ಕ್ಯಾನ್ ಐ ಇನ್ಕ್ರೀಸ್ ದ ಪ್ರೀಮಿಯಂ ಆರ್ ದ ಕವರ್ ಫಾರ್ ಮೈ ಟರ್ಮ್ ಇನ್ಶೂರೆನ್ಸ್? ವೆರಿ ಗುಡ್ ಕ್ವೆಶನ್. ನಮ್ಮ ಹತ್ರ ತುಂಬಾ ಕಾಲ್ಸ್ ಬರೋದು ಏನಂದ್ರೆ, ಜನ 25, 26, 27 ಏಜ್ ಹತ್ರ ಬರ್ತಾರೆ. ಅವ್ರು ಹೇಳೋದು ಒಂದೇ, 1 ಕೋಟಿ ಕೊಡಿ ಸಾಕು, ನಂಗೆ ಅಷ್ಟು ಕವರ್ ಸಾಕು ಅಂತ. ನಾವು ಹೇಳ್ತೀವಿ ಓಕೆ, ನಾವು ಹೇಗೆ ಚೆಕ್ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ಕವರ್ ಅಮೌಂಟ್ ಎಷ್ಟು ತಗೋಬೇಕು ಅಂತ ಹೇಗೆ ಚೆಕ್ ಮಾಡೋದು? ದೇರ್ ಇಸ್ ನೋ ಥಂಬ್ ರೂಲ್. ತುಂಬಾ ವೆಬ್ಸೈಟ್ ಹೇಳುತ್ತೆ 10x ತಗೊಳ್ಳಿ, 15x ತಗೊಳ್ಳಿ, ಹಂಗೆ ಅಂತ. ನಾವ್ ಯುವರ್ ಆನ್ಯುವಲ್ ಇನ್ಕಮ್. ನಾವೇನ್ ಹೇಳೋದು ಅಂದ್ರೆ, ಡಿಟ್ಟೋದಲ್ಲಿ ನಾವೇನ್ ಫಾಲೋ ಮಾಡೋದಂದ್ರೆ, ಮಿನಿಮಮ್ 20 to 25 ಟೈಮ್ಸ್ ಆಫ್ ಯುವರ್ ಆನ್ಯುವಲ್ ಇನ್ಕಮ್ ಗೆ ನೀವು ಎಲಿಜಿಬಲ್ ಇದ್ದೀರಾ. ಈಗ ಎಕ್ಸಾಂಪಲ್ ನಂದು 10 LP ಅಂದ್ರೆ ಐ ಆಮ್ ಎಲಿಜಿಬಲ್ ಫಾರ್ 2.5 CR ಕವರೇಜ್. ಬಟ್ ನಾನು ಕವರ್ ಮಾಡೋ ಇನ್ಸೆಂಟಿವ್ ಇರಬೇಕು. ನಾನು ಎಲ್ಲಾರನ್ನೂ ಕವರ್ ಮಾಡಕ್ಕಾಗಲ್ಲ. ನಾನು ಟರ್ಮ್ ತಗೊಂಡು ನಿಮ್ಮಿಬ್ರನ್ನ ಕವರ್ ಮಾಡಕ್ಕಾಗಲ್ಲ. ಐ ಕ್ಯಾನ್ ಓನ್ಲಿ ಕವರ್ ಮೈ ಬ್ಲಡ್ ಆರ್ ಇಮಿಡಿಯೇಟ್ ಬ್ಲಡ್ ಆರ್ ಈ ತರ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ. ಓಕೆ, ಸೊ ನಿಮ್ ಕ್ವೆಶ್ಚನ್ ಆನ್ಸರ್ ಮಾಡ್ತೀನಿ ಈಗ. ಇವರು 25 ಅಲ್ಲಿ ಯಾರು ಮದ್ವೆ ಆಗಲ್ಲ, ಬಟ್ ಅವರು ಯೋಚನೆ ಮಾಡಿರ್ತಾರೆ, ಒಂದ್ 2-3 ವರ್ಷ ಆದ್ಮೇಲೆ ಮದ್ವೆ ಆಗ್ತಾರೆ. 28, 29, 30, 32 ಅಲ್ಲಿ ಮಕ್ಳಾಗ್ತಾರೆ. ಅದನ್ನ ಕೆಲವ್ರು ಏನ್ ಮಾಡ್ತಾರೆ, ಸ್ಮಾರ್ಟ್ ಆಗಿ ಅದನ್ನು ಫ್ಯಾಕ್ಟರ್ ಏನ್ ಮಾಡ್ಕೊಂಡು ಫಸ್ಟ್ ಏನೇ ದೊಡ್ಡ ಕವರ್ ತಗೋತಾರೆ. 2.5 ಕೋಟಿ, 3 ಕೋಟಿ. 2 ರೀಸನ್. ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದಾಗ ನಿಮ್ಗೆ ಹೈಯರ್ ರಿಸ್ಕ್ ಇರುತ್ತೆ, ಸೊ ಹೈಯರ್ ಕವರ್ ಅಮೌಂಟ್ ಬೇಕು. ಇಲ್ಲ ಇನ್ಫ್ಲೇಷನ್ ನಿಮ್ 1 ಕೋಟಿ ಏನ್ ತಗೊಂಡಿದ್ದೀರಾ, ಅಯ್ಯೋ 1 ಕೋಟಿ ಅನ್ಸುತ್ತೆ, ನಾಳೆ 50 ಲಕ್ಷ ಆಗ್ಬೋದು ಅಷ್ಟೇ. ಅದೇ ದಟ್ 40 ಲಕ್ಷ ಆಗುತ್ತೆ. ಅಟ್ ದಿ ಎಂಡ್ ಆಫ್ 30-40 years ಆ 1 ಕೋಟಿ ವಿಲ್ ಓನ್ಲಿ ಬಿ ವರ್ತ್ 40 lakhs. ಸೊ ಇನ್ಫ್ಲೇಷನ್ ಬೀಟ್ ಮಾಡಿ ಫೋರ್ ಥಾಟ್ ತಗೊಂಡು ತುಂಬಾ ಜನಕ್ಕೆ ನಾವು ಅಡ್ವೈಸ್ ಮಾಡೋದು ಏನು ಅಂದ್ರೆ, ಆದಷ್ಟು ಸ್ಟ್ರೆಚ್ ಮಾಡಿ. ನಾನು ಹೆಲ್ತ್ ಇನ್ಶೂರೆನ್ಸ್ ಎಪಿಸೋಡ್ ಅಲ್ಲೂ ನಿಮ್ಗೆ ಹೇಳಿದ್ದೆ, ಪ್ರೀಮಿಯಂ ಜಂಪ್ ಪ್ರಪೋರ್ಷನಲ್ ಆಗಿರಲ್ಲ. 10 ಲಕ್ಷಕ್ಕೆ 8,000 ಅಂದ್ರೆ 20 ಲಕ್ಷಕ್ಕೆ 16,000 ಇರಲ್ಲ, 12,000 ಅಷ್ಟೇ ಇರುತ್ತೆ. ಕರೆಕ್ಟ್. ಈ ತರ ಸೇಮ್ ಟರ್ಮ್ ಇನ್ಶೂರೆನ್ಸ್ ಅಲ್ಲೂ ಇದೆ. ಅಂಡ್ ಟರ್ಮ್ ಇನ್ಶೂರೆನ್ಸ್ ಒಂದು ಬ್ಯೂಟಿಫುಲ್ ಥಿಂಗ್ ಏನ್ ಗೊತ್ತಾ, ಪ್ರೀಮಿಯಂ ವಿಲ್ ರಿಮೇನ್ ದ ಸೇಮ್ ಥ್ರೂ ಔಟ್ ಲೈಫ್. ಎವ್ರಿ ವರ್ಷ ಸೇಮ್ ಪ್ರೀಮಿಯಮ್. ನೀವು 10 ವರ್ಷ ಈಗ ಲಾಕ್ ಇನ್ ಮಾಡ್ಕೋತೀರಾ ಅನ್ಕೊಳ್ಳಿ, ನೀವು 40 years ತನಕನೂ ಬರೀ 10 ವರ್ಷ ಕಟ್ತೀರಾ. 10 ವರ್ಷ ಈಗ ನಿಮ್ಗೆ ಜಾಸ್ತಿ ಅನ್ಸ್ಬೋದು, 10 ವರ್ಷ ಆದ್ಮೇಲೆ ನಿಮ್ಗೆ 10,000 ಏನ್ ಅನ್ಸುತ್ತೆ, ನಿಮ್ಗೆ ಅನ್ಸೋದೇ ಇಲ್ಲ ಏನು. ಸೊ ಆದಷ್ಟು ಬೇಗ ತಗೊಂಡ್ರೆ ನಿಮ್ಮ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ವಿಲ್ ಬಿ ತುಂಬಾ ಕಮ್ಮಿ, ನಿಮ್ ಕವರೇಜ್ ಜಾಸ್ತಿ ಸಿಗತ್ತೆ. ಬಟ್ ಕಮಿಂಗ್ ಟು ಯುವರ್ ಕ್ವೆಶ್ಚನ್, ಎಸ್, ಕವರ್ ಅಮೌಂಟ್ ನ ಜಾಸ್ತಿ ಮಾಡಿಸ್ಕೋಬಹುದು. ಇದಕ್ಕೂ ಒಂದು ಆಪ್ಷನ್ ಇದೆ, ಇಟ್ಸ್ ಕಾಲ್ಡ್ ಆಸ್ ಇನ್ಕ್ರೀಸಿಂಗ್ ಟರ್ಮ್ ಕವರ್ ಪ್ಲಾನ್. ಏನಂದ್ರೆ ಈದರ್ 5% ಎವ್ರಿ ಇಯರ್ ಜಾಸ್ತಿ ಆಗತ್ತೆ, ಇಲ್ಲ ನಿಮ್ಮ ಇನ್ಶೂರರ್ ವಿಲ್ ಸೇ ದಟ್ ಅಟ್ ಮೇಜರ್ ಲೈಫ್ ಇವೆಂಟ್ಸ್. ಮೇಜರ್ ಲೈಫ್ ಇವೆಂಟ್ಸ್ ಏನಪ್ಪಾ ಅಂದ್ರೆ ಮ್ಯಾರೇಜ್, ಫಸ್ಟ್ ಚೈಲ್ಡ್ ಬರ್ತ್, ಸೆಕೆಂಡ್ ಚೈಲ್ಡ್ ಬರ್ತ್ ಅಂಡ್ ಇಲ್ಲ ಹೋಮ್ ಲೋನ್. ಓಕೆ, ಟರ್ಮ್ ಇನ್ಶೂರೆನ್ಸ್ ಮಾತಾಡ್ತಾ ಅಲ್ಲೇ ಝೋನ್ ಹೋಗ್ಬಿಟ್ಟೆ. ಎಲ್ಲಾರು ಅಲ್ಲೇ ಹೋಗೋದು. ಅದಕ್ಕೇನೆ ನಮ್ಮ ಇಂಡಿಯಾದಲ್ಲಿ ಯಾರು ಓಪನ್ ಆಗಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋದೇ ಇಲ್ಲ. ಎಷ್ಟೋ ಜನ ಪಾಲಿಸಿ ತಗೊಂಡು ಮನೇಲಿ ಹೇಳೋದೇ ಇಲ್ಲ, ಯಾಕಂದ್ರೆ ಗೊತ್ತಿರಲ್ಲ ಡೆತ್ ಬಗ್ಗೆ ಮಾತಾಡ್ಬೇಡಿ ಅಂತ. ಅಲ್ಲ, ಈಗ ಜಸ್ಟ್ ನೀವು ಹೇಳಿದ್ರಿ ಮನೇಲಿ ತಗೊಂಡು ಇದು ಹೇಳಿರಲ್ಲ ಅಂತ. ಎಷ್ಟೊಂದು ಇಂಡಿಯಾದಲ್ಲಿ ಆತರ ಸುಮಾರು LIC ಪಾಲಿಸಿ ಸುಮ್ನೆ ಬಿದ್ದಿದೆ, ಬಿಕಾಸ್ ಯಾರು ಕ್ಲೇಮ್ ಅಮೌಂಟ್ ಮಾಡಿಲ್ಲ, ಯಾರಿಗೂ ಗೊತ್ತಿಲ್ಲ ಏನು ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ತಗೊಂಡಿರೋ. ಎಕ್ಸಾಕ್ಟ್ಲಿ. ಸೊ ದಿಸ್ ಮಿಸ್ಇನ್ಫಾರ್ಮೇಶನ್ ಮಾಡ್ತಾರೆ ಅಂದ್ರೆ ಜನ. ಇಟ್ಸ್ ಬೀನ್ ಇನ್ ಬ್ಲಡ್, ಅಂದ್ರೆ ಇಂಡಿಯನ್ಸ್ ಅಲ್ಲೇ ಇದೆ. ಏನೇ ತಗೊಂಡ್ರೆ ಹೇಳ್ದೆ ಇರೋದು, ಬಚ್ಚಿಟ್ಕೊಳ್ಳೋದು, ಸ್ಪಾಯ್ಲ್ ಆಗ್ಬಿಡ್ತಾರೆ, ಇದ್ ಮಾಡ್ತಾರೆ ಅಂತ. ಸೊ ಒಂದ್ ಟರ್ಮ್ ಇನ್ಶೂರೆನ್ಸ್ ತಗೊಳಕ್ಕಿಂತ ಮುಂಚೆ ಏನೇನ್ ಕೆಲಸ ಮಾಡ್ಬೇಕು, ತಗೊಂಡ್ಮೇಲೆ ಏನೇನ್ ಕೆಲಸ ಮಾಡ್ಬೇಕು? ತಗೊಳ್ಳೋ ಮುಂಚೆ ನಾನು ಒಂದೇ ಹೇಳೋದು, ಇದೊಂದು ಟಿಪ್ ನಾನು ಕೊಡೋದು, ಸ್ವಲ್ಪ ಹೆಲ್ದಿ ಆಗಿ.
ಹ್ಮ್. ತಗೊಳ್ಳೋ ಮುಂಚೆ ಸ್ವಲ್ಪ ಹೆಲ್ದಿ ಆಗಿ 2-3 ತಿಂಗಳು ನಿಮಗೆ ಬೇಕು ಸ್ವಲ್ಪ ಹೆಲ್ದಿ ಆಗಕ್ಕೆ. ಹ್ಮ್. ಸಿಕ್ಕಾಪಟ್ಟೆ ಓವರ್ ವೇಟ್ ಇದ್ದೀರಾ ಅಂದ್ರೆ ಒಂದ್ ಸ್ವಲ್ಪ 3 ತಿಂಗಳು ಕೆಲಸ ಮಾಡಿ ವರ್ಕ್ ಆನ್ ಯೋರ್ ಸೆಲ್ಫ್. ನಿಮ್ ಪ್ರೀಮಿಯಂ ಕಮ್ಮಿ ಬೀಳುತ್ತೆ. ಅಬ್ಬಬ್ಬಾ ಅಂದ್ರೆ ಯು ವಿಲ್ ಸೇವ್ ಮನಿ ಪ್ಲಸ್ ಯು ವಿಲ್ ಫೀಲ್ ಬೆಟರ್. ಓಕೆ. ಸೆಕೆಂಡ್ ಥಿಂಗ್ ಏನಂದ್ರೆ ಯಾವ ಟೈಪ್ ಇನ್ಶೂರರ್ಗೆ ಹೋಗ್ತೀರಾ ಅದು ತುಂಬಾ ಮ್ಯಾಟರ್ ಆಗಲ್ಲ. ಹ್ಮ್. ಹೆಲ್ತ್ ಅಲ್ಲಿ ಮ್ಯಾಟರ್ ಆಗುತ್ತೆ, ಹ್ಮ್. ಟರ್ಮ್ ಅಲ್ಲಿ ಮ್ಯಾಟರ್ ಆಗಲ್ಲ. ಯಾಕಂದ್ರೆ Okay. ಎಲ್ಲರೂ ಪೇ ಔಟ್ ಕೊಡ್ತಾರೆ. ಹ್ಮ್. ಬಿಕಾಸ್ ದೇ ಆರ್ ಬೌಂಡ್ ಬೈ ದ ಗವರ್ಮೆಂಟ್, ದೇ ಆರ್ ಬೌಂಡ್ ಬೈ ದ ಲಾಸ್ ಟು ಪೇ. ಸೊ ಹ್ಮ್. ಅವ್ರದೆಲ್ಲ CSR ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಹ್ಮ್. ಕಾಂಪಿಟೇಷನ್ ವಿಲ್ ಬಿ ಇನ್ ಡೆಸಿಮಲ್ಸ್. ಎಲ್ಲರೂ 99 ಕೊಡ್ತಾರೆ, 99.5, 99.67, 99.71 ಆ ತರ. ಸೊ ಎಲ್ಲಾ ಟರ್ಮ್ ಇನ್ಶೂರರ್ಸ್ ದೇರ್ ಇಸ್ ನೋ ಪ್ರಾಬ್ಲಮ್ ವಿಚ್ ಎವರ್ ಟರ್ಮ್ ಇನ್ಶೂರೆನ್ಸ್ ಯು ಗೋ ವಿತ್. ಇನ್ಬಿಲ್ಟ್ ಫೀಚರ್ಸ್ ಒಂದ್ ಸ್ವಲ್ಪ ನೋಡಿ. ಕೆಲವೊಂದು ಪ್ಲಾನ್ಸ್ ಗಳಲ್ಲಿ ಇನ್ಬಿಲ್ಟ್ ಫೀಚರ್ಸ್ ಏನಪ್ಪಾ, ಒಂದ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಹೇಳ್ತೀನಿ. ನಾನು ಕ್ರಿಟಿಕಲ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದೆ. ನಾನು Correct. ಕ್ರಿಟಿಕಲ್ ಇನ್ಶೂರೆನ್ಸ್ ರೈಡರ್ ಬಗ್ಗೆ ಹೇಳಿದೆ. ಹೌದು. ಇನ್ನೊಂದಿದೆ ವೇವರ್ ಆಫ್ ಪ್ರೀಮಿಯಂ ಅಂತ. ವೇವರ್ ಆಫ್ ಪ್ರೀಮಿಯಂ ರೈಡರ್ ನಾವ್ ಯಾಕೆ ಸಜೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ, ಇನ್ ಕೇಸ್ ನೀವು ಕೆಲ್ಸ ಯು ಆರ್ ಕಳ್ಕೊಂಡ್ರೆ. ಡಯಾಗ್ನೋಸ್ಡ್ ವಿತ್ ಎನಿ ಹಾರ್ಟ್ ಅಟ್ಯಾಕ್ Critical ಆರ್ illness. ಕ್ರಿಟಿಕಲ್ ಎನಿ ಈ ತರ ಇಲ್ನೆಸ್ ಆಯ್ತು ಅನ್ಕೊಳ್ಳಿ, ನೀವು ಮುಂದೆ ಕೆಲಸ ಮಾಡಕ್ಕಾಗಲ್ಲ ಅಥವಾ ನೀವು ಕೆಲಸ ರೆಸ್ಯೂಮ್ ಮಾಡ್ಬೋದು, ನಿಮ್ಮ ಹತ್ರ ದುಡ್ಡಿಲ್ಲ. ವೇವರ್ ಆಫ್ ಪ್ರೀಮಿಯಂ ಏನಾಗತ್ತೆ ಅಂದ್ರೆ, ನೀವು ನಿಮ್ಮ ಪಾಲಿಸಿ ಆಕ್ಟಿವ್ ಆಗಿರುತ್ತೆ ಬಟ್ ಯು ಡೋಂಟ್ ಹ್ಯಾವ್ ಟು ಪೇ ಪ್ರೀಮಿಯಮ್ಸ್ ಎನಿಮೋರ್. ದಿಸ್ Correct. ಇಸ್ ವೆರಿ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇನ್ನೊಂದು ಥರ್ಡ್ ಮೇಜರ್ ರೈಡರ್ ಏನಪ್ಪಾ, ಈಗ ಮೋಸ್ಟ್ ಟರ್ಮ್ ಇನ್ಶೂರೆನ್ಸ್ ಹ್ಯಾವ್ ಇನ್ಬಿಲ್ಟ್ ದಿಸ್ ಹ್ಮ್. ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್. 2 ಸೈನಿಂಗ್ ಡಾಕ್ಟರ್ ಹ್ಮ್. ಬರ್ದ್ಕೊಟ್ರೆ ದಟ್ ದಿಸ್ ಪರ್ಸನ್ ವಿಲ್ ನಾಟ್ ಬಿ ಅಲೈವ್ ಆಫ್ಟರ್ 6 months ಅಂತ ಸೈನ್ ಮಾಡಿ ಡಾಕ್ಯುಮೆಂಟ್ ಬರ್ದ್ಕೊಟ್ರೆ, ಟರ್ಮ್ ಇನ್ಶೂರರ್ ಫುಲ್ ಪೇ ಔಟ್ ಆನ್ ಸ್ಪಾಟ್ ಕೊಡ್ತಾರೆ. ಓ, ಅಂದ್ರೆ ಯು ಕ್ಯಾನ್ Survive- ಎಂಜಾಯ್. ಯು Yes, ಕ್ಯಾನ್ ಎಂಜಾಯ್. while you're alive. Wow. I mean, you're going to die. I don't know how will you enjoy, but ಹಂಗಲ್ಲ if ಈಗ. family will. ಅಲ್ಲ, ಐ ಮೀನ್ ಹಾ. ಜಸ್ಟ್ ಸೇಯಿಂಗ್, ಇಫ್ ಅಟ್ ಆಲ್ Yes. 6 ತಿಂಗಳಲ್ಲಿ ಸಾಯ್ತೀನಿ ಅಂತ, ಹ್ಮ್. ಸಾಯ್ತಾರೆ ಅಂತ ಯಾರು ಬರ್ದ್ ಕೊಟ್ರೆ, ಗುರು ಒಂದ್ 2 ತಿಂಗಳು ಮಜಾ ಮಾಡೋಣ, ಐ ಅಷ್ಟೇ. ಟ್ರಾವೆಲ್ ಅನ್ನೋ ತರ ಮಾಡ್ಕೋಬಹುದು. Correct. ಆರ್ ಬಿಕಾಸ್ You can ನೋಬಡಿ use it ಕ್ಯಾನ್ for- ಸೇವ್ ಯು. Yes. ನಿಮ್ ಮನೆಗೆ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟು ಯು ಕ್ಯಾನ್ ಟೇಕ್ ಯುವರ್ ಮನಿ ಅಂದ್ರೆ ನಾವು ಐ ವಿಲ್ ಗೋ ಎಂಜಾಯ್ ಮೈ ಲೈಫ್ Correct. ಅಂತ ಮಾಡ್ಕೋಬಹುದು. ಇದು ಇದೆ. ಓಕೆ. ಈ 3 ಅಷ್ಟೇ ನಾವ್ ಹೇಳೋದು. ಇನ್ನು ತುಂಬಾ ರೈಡರ್ ಗಳಿದೆ, ಅವೆಲ್ಲ ವೇಸ್ಟ್. ಯೂಸ್ Okay. ಮಾಡಕ್ ಹೋಗ್ಬೇಡಿ. ಸೊ ಈಗ ನೀವು ಹೇಳಿದ್ರಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಆರ್ ಇನ್ ಡೆಸಿಮಲ್ಸ್ 99.5, 99.8 ಅಂತ ಎಲ್ಲ ಹೇಳಿದ್ರಿ. ಬಟ್ ನಾನು ಏನ್ ನೋಡ್ತಿದ್ದೆ ಅಂತಂದ್ರೆ, ಸಿನ್ಸ್ ಇಟ್ಸ್ ಏನು ಗವರ್ಮೆಂಟ್ ಇಂದ ಬೌಂಡ್ ಆಗಿದೆ, ಇದು ಕೊಡ್ಲೇಬೇಕು ಅಂತ. ಬಟ್ ಎಲ್ಲ ಚಿಕ್ಕ ಚಿಕ್ಕ ಅಮೌಂಟ್ ಕೊಟ್ಬಿಡ್ತಾರೆ, ದೊಡ್ಡ ದೊಡ್ಡ ಅಮೌಂಟ್ ನ ಕೊಡಲ್ಲ. ಸೊ ಏನಾಗುತ್ತೆ, ನಾನು 10 ಜನಕ್ಕೆ 10 ಲಕ್ಷ ಟರ್ಮ್ ಇನ್ಶೂರೆನ್ಸ್ ಕೊಟ್ಬಿಡ್ತೀನಿ. ಬಟ್ ಒಬ್ಬಗೆ 1 ಕೋಟಿ ಇನ್ಶೂರೆನ್ಸ್ ಕೊಡಲ್ಲ. ಬಟ್ ಇದು 90% ಇರುತ್ತೆ. ಸೊ Very ಆ nice. ತರ ತುಂಬಾ ಮಾಡ್ತಾರೆ ಅಂತ ಕೇಳಿದ್ದೆ. ಹೌದು, ಅದಕ್ಕಂತಾನೆ ASR ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, Okay. ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ ಅಂತ. ಹ್ಮ್. ಇದೊಂದು ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ, ಹ್ಮ್. ಇನ್ಶೂರರ್ಸ್ ಚಿಕ್ಕ ಕ್ಲೇಮ್ ಅಮೌಂಟ್ ನ ಕೊಟ್ಬಿಟ್ಟು ದೊಡ್ಡ ಹ್ಮ್. ದೊಡ್ಡ ಕ್ಲೇಮ್ ನ ವಿತ್ ಹೆಲ್ಡ್ ಮಾಡ್ತಾರೆ. ಕರೆಕ್ಟ್. ಸೊ ಈ ASR ಕೂಡ ನೀವು ನೋಡ್ಬೇಕು. ASR ಎಷ್ಟು ಹೈ ಇರತ್ತೆ ಅಷ್ಟು ಒಳ್ಳೇದು. ಓಕೆ. ಸೊ ದೇ ವಿಲ್ ವಿತ್ ಹೋಲ್ಡ್ ಫಾರ್ ಡಿಫರೆಂಟ್ ರೀಸನ್ಸ್. ಹ್ಮ್. ಅಂಡ್ ಇನ್ನೊಂದು ಇದೆ, ವಿತ್ ಹೋಲ್ಡ್ ಮಾಡ್ತೀರಾ ಅಂದ್ರೂ ವಿದೌಟ್ ಎನಿ ರೀಸನ್ ನೀವು ವಿತ್ ಹೋಲ್ಡ್ ಮಾಡಕ್ ಆಗಲ್ಲ. ಹ್ಮ್. ಗವರ್ಮೆಂಟ್ ರೂಲ್ ಸೇಸ್ ದಟ್ ಎನಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಾ ಅಂದ್ರೆ ಹ್ಮ್. ಯು ನೀಡ್ ಟು ಗಿವ್ ಅ ಟೈಮ್ ಲೈನ್. ಓಕೆ. ನೀವೇನೇ ಇದ್ರು ಯು ಹ್ಯಾವ್ ಟು ಫಿನಿಶ್ ವಿದಿನ್ 30 days. ಹ್ಮ್. 30 days ಆದ್ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಓ. one X% of interest rate will be there. Hmm. So obviously insurers will have no incentive to prolong investigation. ಹ್ಮ್. So 30 ದಿನದಲ್ಲಿ ಬೇಗ ಮುಗಿಸ್ಬಿಟ್ಟು ಕೊಟ್ಬಿಡ್ತಾರೆ ಅಮೌಂಟ್. ಇನ್ ಕೇಸ್ ಏನಾದ್ರು ತುಂಬಾ ಇನ್ವೆಸ್ಟಿಗೇಟ್ ಮಾಡಿ 2 ತಿಂಗಳು 3 ತಿಂಗಳು ಹೋದ್ರೆ, ಇನ್ ಕೇಸ್ ಇಫ್ ದೇ ಹ್ಯಾವ್ ಟು ಪೇ ಔಟ್ ಅಂದ್ರೆ ದೇ ವಿಲ್ ಗಿವ್ ಯು X amount of interest ಆಡ್ ಮಾಡಿ ಕೊಡ್ತಾರೆ. ಓಕೆ. ಈಗ ಇನ್ವೆಸ್ಟಿಗೇಷನ್ ಅಂತ ಬಂದ್ರೆ, ಎನಿ ಸಚ್ ಎಕ್ಸಾಂಪಲ್ಸ್ ವೇರ್ ಇಟ್ Yes. ಟುಕ್ ವೆರಿ ಲಾಂಗ್ ಅಂತ ಹೇಳಿದ್ದು Yes. ಯಾವ್ದಾದ್ರು ಇದೆಯಾ? Yes, one case ಇತ್ತು. ಹ್ಮ್. It was around 6-8 years ago. I don't exactly remember the year. ಹ್ಮ್. ಈ ಟರ್ಮ್ ಇನ್ಶೂರೆನ್ಸ್ ಅಲ್ಲ, ಬಟ್ ದಿಸ್ ಇಸ್ ಎಂಡೌಮೆಂಟ್ ಪಾಲಿಸಿ, ಲೈಫ್ ಇನ್ಶೂರೆನ್ಸ್. ಓಕೆ. ಈ ಮನುಷ್ಯ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದ ಅಂಡ್ IT ಲಿದ್ದ. ಬಟ್ ಅವನ್ ಏನಂದ್ರೆ ಸ್ವಲ್ಪ ಕುಡಿಯೋದ್ ಜಾಸ್ತಿ ಇತ್ತು, ಹುಚ್ಚು. Okay. ಕುಡಿತಿದ್ದ, ಎಂಜಾಯ್ ಮಾಡ್ತಿದ್ದ, ಸೋಷಿಯಲ್ ಡ್ರಿಂಕರ್ ಇದ್ದ. ಅದಾದ್ಮೇಲೆ ಹಿ ಬಿಕೇಮ್ ಕ್ರಾನಿಕ್ ಡ್ರಿಂಕರ್. ಒಂದ್ ದಿನ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದ, ಕುಡ್ದಿದ್ದ ಫುಲ್ಲು, ಅವ್ನ್ ಡೆತ್ ಆಯ್ತು. ಓಕೆ. His wife claimed that, see, ನೀವೇನ್ ಹೇಳಿದಿರಾ, ಎನಿ ಫಾರ್ಮ್ ಆಫ್ ಡೆತ್ ಇಸ್ ಕವರ್ಡ್, ಸೊ ಕೊಡಿ, ಗಿವ್ ಮಿ ದ ಪೇ ಔಟ್ ಅಂತ. ಇವರು ಬ್ಲಡ್ ಆಲ್ಕೋಹಾಲ್ ಲೆವೆಲ್ ನೋಡಿದ್ರು, ಇನ್ಕ್ರೀಸಿಂಗ್ಲಿ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು. Okay. ಡೆತ್ ಹ್ಯಾಪನ್ ಡ್ಯೂ ಟು ನೆಗ್ಲಿಜೆನ್ಸ್. ಹ್ಮ್. ಸೊ ಏನ್ ಮಾಡಿದ್ರು, ಇನ್ಶೂರರ್ ಸೆಡ್ ದಟ್ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ದಿಸ್ ಬಿಕಾಸ್ ನಮ್ಗೆ ಏನಾಯ್ತು ಅವತ್ತಿನ ರಾತ್ರಿ ಗೊತ್ತಿಲ್ಲ. ಹ್ಮ್. ಆಕ್ಸಿಡೆಂಟ್ ಬೇರೆ ಯಾರು ಬಂದ್ ಗುದ್ರಾ ಇಲ್ಲ ಇವ್ರು ಗುದ್ದಿದ್ದ ಅಂತ. ಹ್ಮ್. ಇನ್ವೆಸ್ಟಿಗೇಷನ್ ಒಂದ್ ಸ್ವಲ್ಪ ಸ್ಟ್ರೆಚ್ ಆಯ್ತು. ಹ್ಮ್.
ಕೊನೆಗೆ ಇಟ್ ವೆಂಟ್ ಟು ದ ಕೋರ್ಟ್ ಬಿಕಾಸ್ ದ ಲೇಡಿ ವಾಸ್ ನಾಟ್ ರೆಡಿ ಟು ಹಿಯರ್ ದಿ ಇನ್ಶೂರರ್. ಹ್ಮ್. ಅವಾಗ ಅವ್ರು ಹೇಳಿದ್ರು ದಟ್ ಕೋರ್ಟಿಗೆ ಹೋಗೋಣ, ಅವ್ರು ಏನ್ ಹೇಳ್ತಾರೆ ನಾನು ಒಪ್ಕೋತೀನಿ ಅಂತ. ಕೋರ್ಟ್ ಅಲ್ಲಿ ಹೇಳಿದ್ರು ದಿಸ್ ಇಸ್ ಸೆಲ್ಫ್ ಹಾರ್ಮ್. ಹ್ಮ್. ನೀವು ಅತಿ ಹೆಚ್ಚಾಗಿ ಕುಡ್ದು ಗಾಡಿ ಓಡಿಸಿ ನೀವು ಮರಕ್ ಹೊಡೆದು ನೀವು ಸತ್ತಿದ್ದೀರಾ, ಸೊ ಯುವರ್ ಹಸ್ಬೆಂಡ್ ಇಸ್ ನಾಟ್ ಲಯಬಲ್ ಫಾರ್ ದ ಪೇ ಔಟ್ ಅಂತ ಅಂದ್ಬಿಟ್ಟು ದಟ್ ಪಾಲಿಸಿ ಡಿಂಟ್ ಪೇ ಔಟ್. ಬಟ್ ಸೂಸೈಡ್ ಆದ್ರೆ ಕೊಡ್ತಾರೆ ಅಂತ ಆಯ್ತು. ಸೂಸೈಡ್ ಆದ್ರೆ ಕೊಡ್ತಾರೆ. ಹೌ ಇಸ್ ದಿಸ್? ಅಂದ್ರೆ Suicide is ಡ್ರಿಂಕ್ ಅಂಡ್ ಡ್ರೈವ್ ಇಸ್ ಸ್ಟ್ರಿಕ್ಟ್ಲಿ Yes. ನಾ ಪ್ರಮೋಟ್ ಮಾಡ್ತಿಲ್ಲ. Yeah. ಬಟ್ ಅಂದ್ರೆ ಕೋರ್ಟ್ಗೂ ಅಗೇನ್ಸ್ಟ್ ಮಾತಾಡ್ತಿಲ್ಲ. Yes. ಬಟ್ ಇಫ್ ದಟ್ ಈಸ್ ಆಲ್ಸೋ ಫೇರ್, ಇದು ಕೂಡ ಫೇರ್ ಆಗ್ಬೇಕಲ್ಲ, ಬಿಕಾಸ್ ಅದು ಸೆಲ್ಫ್ ಹಾರ್ಮೇ, ಇದು ಸೆಲ್ಫ್ ಹಾರ್ಮೇ. ಎರಡು ಸೆಲ್ಫ್ ಹಾರ್ಮೇನೆ, ಬಟ್ ಸೆಲ್ಫ್ ಹಾರ್ಮ್ ಥ್ರೂ ಸಬ್ಸ್ಟೆನ್ಸ್ ಅಬ್ಯೂಸ್ ಇಸ್ ಡಿಫರೆಂಟ್. ಸೆಲ್ಫ್ ಹಾರ್ಮ್ ಥ್ರೂ ಒನ್ ಶಾರ್ಟ್ ಸುಸೈಡ್ ಇಸ್ ಡಿಫರೆಂಟ್. Because you can't call driving under influence as exactly suicide. ಸುಸೈಡ್ ಅಂತಾನೆ ಒಂದ್ ಸೆಪರೇಟ್ ಕ್ಲಾಸ್ ಇರುತ್ತೆ. ಓಕೆ. ನೇಣ್ ಹಾಕೊಂಡ್ರೆ, ಕಟ್ ಮಾಡ್ಕೊಂಡ್ರೆ, ಪಾಯ್ಸನ್ ಹಾಕೊಂಡ್ರೆ, those all come under suicide. ಓಕೆ. ಈಗ ಪೋಸ್ಟ್ ಮಾರ್ಟಮ್ ಯಾವ್ಯಾವ ಒಂದು ಇದ್ರಲ್ಲಿ ಮಾಡೇ ಮಾಡ್ತಾರೆ ಅಂದ್ರೆ ಜಸ್ಟ್ ಫಾರ್ ಇನ್ಶೂರೆನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ? ಅಫ್ಕೋರ್ಸ್ ಅದು ಮೆಡಿಕಲ್ ಲೀಗಲ್ ಕೇಸ್ ಆಗುತ್ತೆ. Insurer will never do the post ಅಲ್ಲ ಕೇಳ್ತಾರೆ, ಅಂದ್ರೆ ಕೇಳ್ತಾರೆ. ಹಾ, ಕೇಳ್ತಾರೆ ಇನ್ ಕೇಸ್ ಏನಾದ್ರು. ಈಗ ಎಕ್ಸಾಂಪಲ್ ಏನಾದ್ರು ಯುವರ್ ಇನ್ವಾಲ್ವ್ಡ್ ಇನ್ ಅನ್ ಅನ್ಯಾಚುರಲ್ ಡೆತ್. ಓಕೆ. ಹೆಲ್ದಿ ಆಗಿದ್ರಿ 35 ಇಯರ್ಸ್, ಸಡನ್ ಆಗಿ ನೆಕ್ಸ್ಟ್ ಡೇ ಸತ್ತೋದ್ರಿ, ಆಬ್ವಿಯಸ್ಲಿ ಪೊಲೀಸ್ ಆಲ್ಸೋ ವಿಲ್ ವಾಂಟ್ ಟು ಇನ್ವೆಸ್ಟಿಗೇಟ್. ಅವಾಗ ಪೋಸ್ಟ್ ಮಾಡೇ ಮಾಡ್ತಾರೆ. ಓಕೆ. ಇಟ್ಸ್ ಅಪ್ ಟು ದಿ ಇನ್ಶೂರರ್ ಟು ಆಸ್ಕ್ ಪೋಸ್ಟ್ ಮಾರ್ಟಮ್ ಕೊಡಿ, ಇಲ್ಲ ಬೇಡ ಅಂತಂದ್ರೆ ಬೇಡ. ಬಟ್ ಎಷ್ಟೊಂದ್ ಜನ ಮನೇಲೆ ಮಾಡ್ಸಲ್ವಲ್ಲ, ಅಂದ್ರೆ ಮನೇಲಿ ಇಲ್ಲ ಕುಯ್ದು ಬಿಡ್ತಾರೆ, ಬೇಡ ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡೋದ್ ಬೇಡ ಅಂತ. ಅದು ಡಿಪೆಂಡ್ಸ್. ನಿಮ್ಗೆ ಪೇ ಔಟ್ ಬೇಕು ಅಂದ್ರೆ ಅವಾಗ ನೀವು ಪೊಲೀಸ್ ಹತ್ರ ಹೋಗ್ಲೇಬೇಕು. ಯು ಹ್ಯಾವ್ ಟು ಗೆಟ್ ದ ಪೋಸ್ಟ್ ಮಾರ್ಟಮ್ ಡನ್. ಓಕೆ. ಇಫ್ ನಿಮ್ಗೆ ಪೇ ಔಟ್ ಬೇಕು ಅಂದ್ರೆ ಯು ಹ್ಯಾವ್ ಟು ಫಾಲೋ ದಟ್. ಓಕೆ. ಬಿಕಾಸ್ unnatural death is always a question mark, because ಯಾವಾಗ್ಲೂ ಫೌಲ್ ಪ್ಲೇ ಸಸ್ಪೆಕ್ಟ್ ಆಗಿರತ್ತೆ. ಈಗ ಇನ್ನೊಂದು ಕೇಸ್ ಹೇಳ್ತೀನಿ ಇಂಟ್ರೆಸ್ಟಿಂಗ್, ನಮ್ ಡೆಟೋದಲ್ಲೇನೆ ಆಗಿದ್ದು. ಓಕೆ. ದಿಸ್ ಪರ್ಸನ್ ಹ್ಯಾಡ್ ಟೇಕನ್ ಇನ್ಶೂರೆನ್ಸ್. ಇದೊಂದು ರೀಸನ್ ಇಂದ ಜನರು ಈಗ್ಲೂ ಇನ್ಶೂರೆನ್ಸ್ ತಗೊಂಡು ಅವ್ರ ಮನೇಲಿ ಅವ್ರ ಹೆಂಡತಿಗೆ ಹೇಳಕ್ಕೆ ಭಯ ಪಡ್ತಾರೆ. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಸ್, ಹೊಸದಾಗಿ ಮದುವೆ ಆಗಿತ್ತು, 3 ಕೋಟಿ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರು. ನಾಮಿನಿ ವೈಫ್, ಇಬ್ರು ಪೇರೆಂಟ್ಸ್ ಇದ್ರು, ಬಟ್ ಇಮಿಡಿಯೇಟ್ ಆಗಿ ಮೇಜರ್ ನಾಮಿನಿ ವಾಸ್ ದ ವೈಫ್. And you can select how much percentage of your money goes to how many People. nominees. 100% ಇವರು ಇದಕ್ಕೆ ಕೊಟ್ಟಿದ್ದು, ವೈಫ್ಗೆ ಕೊಟ್ಟಿದ್ದು. ಆಯ್ತಾ? ಈಗ ಕೇಳಿಸ್ಕೊಳ್ಳಿ, ಮಾಲ್ಡೀವ್ಸ್ಗೆ ಹೋಗಿದ್ರು ಹನಿಮೂನ್ಗೆ. ಫಸ್ಟ್ ಡೇನೆ ಅವ್ರು ಮೋಟರ್ಸ್ ಇದು ಅಡ್ವೆಂಚರ್ ಸ್ಪೋರ್ಟ್ಗೆ ಹೋದ್ರು. ಅದೇನಾದ್ರು ಜೆಟ್ ಸ್ಕೀಗೆ ಹೋಗಿದ್ರು. ಅನ್ಯಾಚುರಲ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಅವ್ರ ಡೆತ್ ಆಯ್ತು. This guy husband died. The next day they got the body back. Third day the woman claimed the amount. ಮೂರನೇ ದಿನ. ಓಕೆ. ಅಡ್ವೆಂಚರ್ ಸ್ಪೋರ್ಟ್ ಇಸ್ ಕವರ್ಡ್. ಅಡ್ವೆಂಚರ್ ಸ್ಪೋರ್ಟ್ ಆ ಟೈಮ್ ಅಲ್ಲಿ ನಾವು ಇಲ್ಲಿ ಇನ್ನೊಂದು ಆಂಗಲ್ ಬರುತ್ತೆ. ಅವ್ರು ಮಾಲ್ಡೀವ್ಸ್ ಅಲ್ಲಿ ಇದ್ರು, ಇಂಟರ್ನ್ಯಾಷನಲ್ ವಾಟರ್ಸ್ ಅಲ್ಲಿ ಡೆತ್ ಆಯ್ತು. ಇಸ್ ಇಟ್ ಕವರ್ಡ್? ಯಾ, ಇಟ್ಸ್ ಕವರ್ಡ್. ಓಕೆ. ಎಲ್ ಸತ್ರು ಇಲ್ಲ, ಬಟ್ ವಾರ್ ಟೋನ್ ಕಂಟ್ರೀಸ್ ಅಲ್ಲಿ ಸತ್ರ ಕವರ್ ಇಲ್ಲ. ಸಿರಿಯಾ, ಇರಾನ್, ಇರಾಕ್ ಅಲ್ಲೆಲ್ಲ ಹೋಗಿ, ಪಾಕಿಸ್ತಾನ್ ಅಲ್ಲೆಲ್ಲ ಹೋದ್ರೆ You know that you might die, ನೀನೇ ರಿಸ್ಕ್ ತಗೊಂಡು ಹೋಗಿದ್ದೀಯ. why did you go ಅಂತ. So they won't pay you. Okay, let's go on. So obviously I can't reveal the whole detail, but insurer investigation ಮಾಡಕ್ ಹೋಗ್ಲಿಲ್ಲ because post-mortem was given and it said because of drowning in the death ಆಯ್ತು. Term policy was active because premium was paid up in full. ಎಷ್ಟು ಮಂತ್ ಪೇ ಮಾಡಿದ್ರು? Just 1 year. 1 year ಗೆ. 1 year. Okay, cool. That's what. ಈ 1 year pay ಮಾಡಿ ಫಸ್ಟ್ ಇಯರ್ ಅಲ್ಲಿ ಸತ್ರು it's covered. ಅಲ್ಲ, that's okay. Okay, go. But investigation will be a little stronger in case first year ಅಲ್ಲೇನೆ in case ಏನಾದ್ರು ಡೆತ್ ಆಯ್ತು ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ. They'll have doubts. But this client's wife had very strong backing with evidence. ಏನಾಗಿತ್ತು? Because witness ಆಲ್ಸೋ ಇದ್ರು ಅಲ್ಲಿ, ಇನ್ಸ್ಟ್ರಕ್ಟರ್ ಇದ್ರು. ದಟ್ ಅವ್ರ ಏನಂತಾರೆ, ಅವ್ರ ಗೈಡೆನ್ಸ್ ಅಲ್ಲೇನೆ ದಿಸ್ ಥಿಂಗ್ ಹ್ಯಾಪೆಂಡ್. ಪ್ಲಸ್ ಇಟ್ ಸೈನ್ಡ್ ಅ ವೇವರ್ ದಟ್ ನನ್ಗೆ ಏನೇ ಆದ್ರೂ ಅಡ್ವೆಂಚರ್ ಸ್ಪೋರ್ಟ್ ಅಲ್ಲಿ ಕಂಪನಿ ಇಸ್ ನಾಟ್ ಲಯಬಲ್ ಟು ಪೇ ಅಂತ. ಸೊ ಏನಂದ್ರೆ ಇನ್ಶೂರರ್ ಜಸ್ಟ್ ಬೇಸಿಕ್ಲಿ ಸಾ ದಟ್ ಇವನು he knew that I was taking a risk, but adventure sport avನೇನು ಡಿಕ್ಲೇರ್ ಮಾಡಿಲ್ಲ, but it was just a one-off event. So he should be covered. There is no issue. And since it was not a suicide and since there were witnesses, there was a payout. But apart from this,
ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಅಲ್ಲ ಸ್ಟೋರಿ ಆಕ್ಚುಲಿ ನಾವು ಹೇಳ್ತಿರೋದು ಹೊರಗಡೆ, ಫಸ್ಟ್ ಟೈಮ್ ಆನ್ ಅನ್ ಓಪನ್ ಪ್ಲಾಟ್ಫಾರ್ಮ್. ಇದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ, ಹ. ಬಟ್ ನಾವು ಯಾವತ್ತೂ ರಿಲೀಸ್ ಮಾಡಿರ್ಲಿಲ್ಲ ಬಿಕಾಸ್ ದ ಕೇಸ್ ವಾಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್. ಅವಾಗ ಯಾ, ಹ. ನೌ ಇಟ್ಸ್ ಡನ್, ಸೆಟಲ್ಡ್. settled, but obviously we have a moral dilemma that we have to help any clients. ಯಾರೇ ನಮ್ಮ ಕ್ಲೈಂಟ್ ಬಂದ್ರುವೆ ನಾವೇನ್ ನೋಡ್ತೀವಿ, ನಾವು ಫ್ಯಾಕ್ಟ್ಸ್ ನೋಡ್ತೀವಿ, ಹ್ಮ್. ನಾವು ಇದ್ ನೋಡಲ್ಲ ಏನಾರು ಇಫ್ ದೇ ಇನ್ವಾಲ್ವ್, ನಾವು ಅದೆಲ್ಲ ನೋಡಲ್ಲ. ನಮ್ದು ಏನಂದ್ರೆ, ಎಸ್ ದ ಪಾಲಿಸಿ ವಾಸ್ ಆಕ್ಟಿವ್, ಎಸ್ ಡೆತ್ ಹ್ಯಾಪನ್ಡ್ ಇನ್ ದಿಸ್ ಸರ್ಕಮ್ಸ್ಟೆನ್ಸ್, ಇಟ್ ಇಸ್ ಕವರ್ಡ್, ವಿ ಹೆಲ್ಪ್ಡ್ ಅಂಡ್ ದ ಇನ್ಶೂರರ್ ಪೇಡ್ ಔಟ್. ಆಲ್ರೌಂಡರ್ಸ್ ಲೈಫಲ್ಲಿ ನೀವು ಏನಾದ್ರು ದೊಡ್ಡದು ಮಾಡಬೇಕು ಅಂತ ಅನ್ಕೋತಾ ಇರ್ತೀರ, ಅದಕ್ಕೆ ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ, ಅದನ್ನ ಎಕ್ಸ್ಪಾಂಡ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ನಿಮಗೆ 20 ಕೋಟಿವರೆಗೂ ಲೋನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಯಾವುದೇ ಕಮಿಷನ್ ತಗೊಳ್ಳೋದಿಲ್ಲ, 20+ ಪ್ರಾಡಕ್ಟ್ಸ್ನ ಆಫರ್ ಮಾಡ್ತಾ ಇದ್ದಾರೆ, 100+ ಬ್ಯಾಂಕ್ಸ್ ಇವ್ರ ನೆಟ್ವರ್ಕಲ್ಲಿದೆ. ಆಲ್ಸೋ ಈ ಎಲ್ಲಾ ಸರ್ವಿಸಸ್ಗೂ ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ, ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಗೋ ಚೆಕ್ ಇಟ್ ಔಟ್ ನಿಧಿ ವೃದ್ಧಿ. ಓಕೆ, ಯಾಕೆ ಇವಾಗ ತಗೊಳಲ್ಲ ಅಂತ ಇದೇ ಕಾರಣಕ್ಕೆ ತಗೊಳಲ್ಲ ಅಂತ ಹೇಳಿದ್ರೆ Yes. ಸ್ಟಾರ್ಟ್ ಮಾಡ್ಬೇಕಾದ್ರೆ Yes. ವೈ ಇಸ್ ದಟ್? ಬಿಕಾಸ್ ಇದೊಂದೇ ಕೇಸ್ ಅಲ್ಲ, ಹ್ಮ್. ಇಂಡಿಯಾದಲ್ಲಿ ಹ್ಮ್. when I'm not being a sexist, but when a man takes a term insurance, ಹ್ಮ್. ಮದುವೆ ಟೈಮಲ್ಲಿ ಹೇಳ್ತಾರೆ ದಟ್ ನನ್ನ ಹತ್ರ ಪಾಲಿಸಿ ಇದೆ, LIC ಇದೆ, ಹಂಗಿದೆ ಅಂತ. ಹನಿ ಟ್ರ್ಯಾಪ್ ಮಾಡಿ ಡೆತ್ ಇನ್ ಅ ಫ್ಯೂ ಮಂತ್ಸ್ ಆಗೋ ಪಾಸಿಬಿಲಿಟಿ ಇಸ್ ವೆರಿ ವೆರಿ ಹೈ. ಸ್ಟ್ಯಾಟಿಸ್ಟಿಕ್ಸ್ ಹ್ಯಾವ್ ಶೋನ್ ದಟ್. ದೆರ್ ಹ್ಯಾವ್ ಬೀನ್ ನ್ಯೂಸ್ ಬಂದಿರೋದು ಕಮ್ಮಿ, ಬಟ್ ಆಗಿರೋದು ಎಷ್ಟಾಗಿರುತ್ತೆ. ಇಟ್ಸ್ ವೆರಿ ಈಸಿ ಟು ಕಿಲ್ ಸಮ್ವನ್. ಸೊ ಸೇ ಸ್ಕೀಯಿಂಗ್, ಐ ಮೀನ್ ಜೆಟ್ ಸ್ಕೀ ಮಾಡ್ಬೇಕಾದ್ರೆ ಹಿ ಪಾಸ್ಡ್ ಅವೇ ಡ್ಯೂ ಟು ಗುರು ಅವಂದೇ ತಪ್ಪಿಂದ, ನೀವು ಪೇ ಔಟ್ ಮಾಡ್ತೀರಾ ಸೇ 1.5 crores. ಹ್ಮ್. 1 ವರ್ಷ ಆದ್ಮೇಲೆ 2 years ಲೈಕ್ ಕರಿ ಅಂಡ್ ಸೈನಡ್ ಅಂತ ಸೀರೀಸ್ ಬಂದಿದ್ದಲ್ಲ, ಅದು ಎಷ್ಟೋ ವರ್ಷ ಆದ್ಮೇಲೆ ಗೊತ್ತಾಯ್ತು ಇವಳೇ ಮಿಕ್ಸ್ ಮಾಡ್ತಿದ್ಲು ಹೆಂಡತಿ ಅಂತ. ಈ ತರ ಆಫ್ಟರ್ ಸೋ ಮೆನಿ ಇಯರ್ಸ್ ಯು ಗೆಟ್ ಟು ನೋ ಗುರು ಇದು ನ್ಯಾಚುರಲ್ ಡೆತ್ ಅಲ್ಲ, ಮರ್ಡರ್ ಅಂತ. ದಟ್ ಟೈಮ್ ಶುಡ್ ದೇ ರಿಟರ್ನ್ ದ ಮನಿ? ಇಲ್ಲ. ಯಾರು ಏನ್ ಮಾಡಲ್ಲ. ಏನು ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ಬಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ, ಇದು ಒಂದು ಕೇಸ್ ಎಕ್ಸ್ಟ್ರಾ ಬೀಳುತ್ತೆ. ಎಸ್, Okay. ಒಂದು ಇಂಟ್ರೆಸ್ಟಿಂಗ್ ಕೇಸ್ ಹೇಳ್ತೀನಿ. Okay. ಇಂಡಿಯಾದಲ್ಲಿ ಒಂದು ಲಾ ಇದೆ ಅಂಡರ್ ಇನ್ಶೂರೆನ್ಸ್ ಅನ್ನೇ. ಹ್ಮ್. ಈಗ ಲೆಟ್ಸ್ ಸೇ ದಟ್ ಒನ್ ಪರ್ಸನ್ ರಮೇಶ್ ಅಂತ ಅನ್ಕೊಳ್ಳಿ, ಅವ್ನು ಇನ್ಶೂರೆನ್ಸ್ ತಗೊಂಡ, ಟರ್ಮ್ ಇನ್ಶೂರೆನ್ಸ್ ತಗೊಂಡ, ಎಲ್ಲ ಪ್ರೀಮಿಯಂ ಎಲ್ಲ ಕಟ್ತಿದ್ದಾನೆ, ಹ್ಮ್. ಹಿಸ್ ವೈಫ್ ನೋಸ್ ದಟ್ ಹಿ ಹ್ಯಾಸ್ ಅ ಟರ್ಮ್ ಇನ್ಶೂರೆನ್ಸ್. ಒಂದಿನ ನಾಪತ್ತೆ ಆಗೋದ, ಕಾಣಿಸ್ತಾನೆ ಇಲ್ಲ. ಹ್ಮ್. ಈಗ ಮಿಸ್ಸಿಂಗ್ ಪೋಸ್ಟರ್ ಹಾಕಿದ್ರು, ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರು, ನ್ಯೂಸ್ ಅಲ್ಲೆಲ್ಲ ಬಂತು. ಫಸ್ಟ್ 2 ತಿಂಗಳು ಇಂಡಿಯಾದಲ್ಲಿ ಆಸ್ ಥಿಂಗ್ಸ್ ಆರ್ ಎಲ್ಲಾ ಕಡೆ ನ್ಯೂಸ್ ಬರುತ್ತೆ, ಆಮೇಲೆ ಎವ್ರಿಥಿಂಗ್ ಡೈಸ್ ಔಟ್ Forget, ಹಾ. ಇವೆಂಚುಲಿ. 1 ವರ್ಷ ಆಯ್ತು, ರಮೇಶ್ ಮನೆಗ್ ಬಂದಿಲ್ಲ. 2 ವರ್ಷ ಆಯ್ತು, ರಮೇಶ್ ಮನೆಗ್ ಬಂದಿಲ್ಲ. 3 ವರ್ಷ ಆಯ್ತು, ಇನ್ನೂ ಬಂದಿಲ್ಲ. 7 ವರ್ಷ ಆಯ್ತು, ಮನೆಗ್ ಬಂದಿಲ್ಲ ರಮೇಶ್. 7th year ಎಂಡ್ ಅಲ್ಲಿ the wife can go and ask the insurer that 7 years ಆಯ್ತು ನನ್ ಗಂಡ ಬಂದಿಲ್ಲ, now payout ಕೊಡಿ ಅಂತ. Because by law a person needs to be missing for 7 years to be considered dead. Thala for a reason. ಇನ್ನೊಂದ್ ಕೇಳಿಸ್ಕೊಳ್ಳಿ, ಆ 7 ವರ್ಷದಲ್ಲಿ ಪ್ರೀಮಿಯಂ ಕಟ್ಲಿಲ್ಲ ಅಂದ್ರೆ ಹೋಯ್ತು ಪಾಲಿಸಿ, ನೆಗೆದ್ ಬಿತ್ತು. ಮತ್ ಯಾರು ಕಟ್ತಿರ್ಬೇಕು ಇವಾಗ? ಹೆಂಡತಿ ಹೆಂಡತಿ ಕಟ್ತಿರ್ಬೇಕು. ಕಟ್ಬೇಕು. ವಾ. ಓಕೆ ಓಕೆ ಸೇ ಇದು ಡೆತ್ ಅಲ್ಟಿಮೇಟ್. ಐ ನೋ ಆಬ್ವಿಯಸ್ಲಿ ಟರ್ಮ್ ಇನ್ಶೂರೆನ್ಸ್ ಅದೇ ಒಂದು ಹ್ಮ್. ಪ್ರಿಮೈಸ್ ಇಟ್ಕೊಂಡು ಮಾತಾಡ್ತೀವಿ. ಸೇ ಒಬ್ಬ ಯಾರೋ ಸಖತ್ ಸೆಕ್ಯೂರ್ ಆಗಿದ್ದಾನೆ, 2.5 crores-ಗೆ ಎಲ್ಲ ತಗೊಂಡಿದ್ದಾನೆ, ಇಸ್ ವೆರಿ ಸೇಫ್. ಹ್ಮ್. ನಾಳೆ ಕೆಲಸ ಹೋಯ್ತು, ಹ್ಮ್. ಅವ್ನು ರೈಡರ್ ತಗೊಂಡಿಲ್ಲ ಅಂದ್ರು ಫಾರ್ ಎಕ್ಸಾಂಪಲ್ 2 years ತನಕ ಅವ್ನು ಜಾಬೇ ಬರಲಿಲ್ಲ. ವಾಟ್ ಹ್ಯಾಪನ್ಸ್ ಟು ದ ಮನಿ? ಇಸ್ ಇಟ್ ಗಾನ್ ಅಥವಾ ಮತ್ತೆ ಏನಾದ್ರು? ನೀವ್ ಹೆಂಗಾರು ಸಂಪಾದಿಸಿ ದುಡ್ಡನ್ನ ಫ್ರೆಂಡ್ ಹತ್ರ ಇಸ್ಕೊಳ್ಳಿ, ಕಟ್ಟಿ ಅಷ್ಟೇ. ನೀವ್ ತಗೊಳ್ಳುವಾಗ ಅಷ್ಟೇ ಕೇಳೋದು ITR. ಅದಾದ್ಮೇಲೆ ಈವನ್ ಇಫ್ ಯು ಸೆಲ್ ಯುವರ್ ಸೆಲ್ಫ್ ದೇ ವಿಲ್ ನಾಟ್ ಆಸ್ಕ್ ನೀವ್ ಹೆಂಗ್ ದುಡ್ಡು ತಂದು ಕಟ್ಟಿದೀರಾ ಅಂತ, ಅವ್ರಿಗೆ ಕೇರೇ ಇಲ್ಲ. ಹೆಂಗ್ ಬೇಕಾದ್ರೆ ಕಟ್ಟಿ. ಕ್ಯಾಪಿಟಲಿಸಂ ಪ್ರೋ ಅಷ್ಟೇ. ಮ್ಯಾಕ್ಸ್. Okay. ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಅಂತ ನಮಗ್ ಗೊತ್ತಾಗಿದ್ದಂಗೆ ಎಷ್ಟೊಂದ್ ಜನ ಏಜೆಂಟ್ಸ್ ಬಂದು ನಮ್ಮ ಪೇರೆಂಟ್ಸ್ಗೆ ಸೆಲ್ ಮಾಡ್ತಾ ಇರೋ. ವೆರಿ ಸಿಂಪಲ್, ನಮ್ಗೆ ಇನ್ಶೂರೆನ್ಸ್ ಗೊತ್ತಾಗಿದೆ ಹಂಗೆ. ಕರೆಕ್ಟ್. ಬಟ್ ನಂಗೆ ರೀಸೆಂಟ್ ಆಗಿ ಮನೇಲಿ ಮಾತಾಡ್ತಿರ್ಬೇಕು ಗೊತ್ತಾಯ್ತು, ನಮ್ಮ ಅಪ್ಪ ಅಮ್ಮ ಹೆಲ್ತ್ ಇನ್ಶೂರೆನ್ಸೇ ಮಾಡಿಸಿಲ್ಲ, ದೇ ಓನ್ಲಿ ಹ್ಯಾವ್ ಅ ಲೈಫ್ ಇನ್ಶೂರೆನ್ಸ್. ಹೌದು, ದೇ ಓನ್ಲಿ ಹ್ಯಾವ್ ಅ ಲೈಫ್ ಇನ್ಶೂರೆನ್ಸ್. ಅಂಡ್ ನನಗೆ ಇವಾಗ ತಗೊಂಡ್ರು ಇಟ್ ಮೇಕ್ಸ್ ನೋ ಸೆನ್ಸ್, ಬಿಕಾಸ್ ಪ್ರೀಮಿಯಮು ಜಾಸ್ತಿ ಇರುತ್ತೆ, ಅದ್ರ ಬದಲು ನಾವೇ ಕಟ್ಬೋದು ಅಂತ ಎಷ್ಟೋ ಪೇರೆಂಟ್ಸ್ ಒಂದು ಮಿಸ್ಟೇಕ್ ಮಾಡ್ತಾರೆ. ಬಟ್ ಸಿನ್ಸ್ ವಿ ಹ್ಯಾವ್ ಆಲ್ಸೋ ಡನ್ ಅ ಹೆಲ್ತ್ ಇನ್ಶೂರೆನ್ಸ್ ಪಾಡ್ಕಾಸ್ಟ್, ಯಾಕೆ ಎಷ್ಟೋ ಜನ ಪೇರೆಂಟ್ಸ್ ಈ ತರ ಲೈಫು ಮತ್ತೆ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿಲ್ಲ? ಇಸ್ ಇಟ್ ಬಿಕಾಸ್ ಏಜೆಂಟ್ಸ್ ಪುಷ್ ಮಾಡಿರೋ ಕಾರಣಕ್ಕೆ ಅಥವಾ ಲ್ಯಾಕ್ ಆಫ್ ನಾಲೆಜ್? ಏಜೆಂಟ್ಸ್ಗೆ ಪುಷ್ ಮಾಡಕ್ಕೆ ತುಂಬಾ ಇನ್ಸೆಂಟಿವ್.
Term insurance. LIC was built by agents in India. ಕರೆಕ್ಟ್. LIC has the largest Network. agent network in the world. And just 2025 or 24, they made a world record of selling these many number of policies in one single day. Wow. So ಈಗ್ಲೂ ತಗೋತಾ ಇದಾರೆ ಜನ, even after so many private players. LIC, I'll tell you why. Because they play on this concept of emotion of investment. ಈಗೇನಾದ್ರು ದುಡ್ಡು ನೀವು ಕೊಡ್ತಿದ್ದೀರಾ ಅಂತ ಅಂದ್ರೆ ನಿಮ್ಗೇನು ವಾಪಸ್ ಬಂದಿಲ್ಲ ಅಂದ್ರೆ ಜನ ಅನ್ಕೋತಾರೆ, ಅಯ್ಯೋ ಏನಕ್ಕಾರು ತಗೋಬೇಕು ಟರ್ಮ್ ಇನ್ಶೂರೆನ್ಸ್, ಏನು ಬರ್ತಿಲ್ಲಲ್ಲ ವಾಪಸ್ಸು. ಅವಾಗ LIC ಸರ್ ಒಂದ್ ಕೆಲ್ಸ ಮಾಡೋಣ, ಸೇಮ್ ನಾನು ಕೊಡ್ತೀನಿ, ನೀವು ಬದುಕಿದ್ರೆ ಯು ವಿಲ್ ಗೆಟ್ ದ ಮೆಚುರಿಟಿ ಬೆನಿಫಿಟ್, ಇಷ್ಟ ಅಮೌಂಟ್ Correct. ಕೊಡ್ತೀವಿ, ನೀವ್ ಸತ್ರು ಕೊಡ್ತೀವಿ. ಅವಾಗ ನೀವ್ ದಿಸ್ ಇಸ್ ವೆರಿ ಗುಡ್ ಡೀಲ್, ತಗೋಣ. ಬಟ್ ಯಾರು ಮ್ಯಾಚೇ ಮಾಡಲ್ಲ ಆ ಟೈಮಲ್ಲಿ. ಟರ್ಮ್ ಇನ್ಶೂರೆನ್ಸ್ 2.5 ಕೋಟಿ ಅಥವಾ ಲೆಟ್ಸ್ ಬಿ ವೆರಿ ಸಿಂಪಲ್ 1 ಕೋಟಿ 1 ಕೋಟಿ ಇಟ್ಕೊಂಡು ಟರ್ಮ್ ಇನ್ಶೂರೆನ್ಸ್ ಅಟ್ ಏಜ್ ಆಫ್ 25 ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ, 8 ರಿಂದ 10,000 ಬೀಳತ್ತೆ per year. ಪರ್ ಇಯರ್. ಈಗ 10,000 ಪರ್ ಇಯರ್ ಇಂಟು 40 ಇಯರ್ಸ್ ಎಷ್ಟಪ್ಪ ಬಾಬಾ? 4 ಲಕ್ಷ. ಕರೆಕ್ಟ್. 4 lakhs ಕೊಟ್ಬಿಟ್ಟು ನಿಮ್ಗೆ ರಿಟರ್ನ್ ಅಲ್ಲಿ ಯು ಆರ್ ಹ್ಯಾವಿಂಗ್ ಅ ಪೀಸ್ ಆಫ್ ಮೈಂಡ್ ಆಫ್ 1 crore rupees. ಹೌದು. ಆಲ್ಸೋ ಟ್ಯಾಕ್ಸ್ ಬೆನಿಫಿಟ್ ಇದೆ. Yes. Now, LIC policies will be 2 or 3x more expensive. 30,000 ಕಟ್ಟಿಸ್ಕೋತಾರೆ. ಓಕೆ. ಏನಕ್ಕಂದ್ರೆ ಅವ್ರಿಗೆ ಗೊತ್ತು ನೀವು ಸರ್ವೈವ್ ಆಗ್ತೀರಾ, ನೀವು ಮೆಚುರಿಟಿ ಬೆನಿಫಿಟ್ ತಗೋತೀರಾ. ಯಾರು ಏನ್ ಯೋಚನೆ ಮಾಡಲ್ಲ ಅಂದ್ರೆ ಆ ದುಡ್ಡನ್ನ ನೀವ್ ಎಷ್ಟು ಎಕ್ಸ್ಟ್ರಾ ಕೊಡ್ತಿದ್ದಾರೆ 20,000, ಆ 20,000ನ ನೀವು SIP. SIP ಲೋ ಈವನ್ ಸಿಂಪ್ಲೆಸ್ಟ್ ನೋ ಬ್ರೈನರ್ FD ನಲ್ಲಿ ಹಾಕಿದ್ರು ಯು ವಿಲ್ ಬಿ ಮಚ್ ಬೆಟರ್ ಆಫ್. ಯಾಕಂದ್ರೆ ಆಮೇಲೆ ಬರೋ ಪೇ ಔಟ್ ಇನ್ಫ್ಲೇಷನ್ ಅಡ್ಜಸ್ಟ್ ಆಗಿರಲ್ಲ. ಕರೆಕ್ಟ್. ನೆಗ್ಲಿಜಿಬಲ್. ಜನರಿಗೆ ಅದನ್ನ ತಿಳ್ಕೊಳಕ್ಕೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ, ಏಜೆಂಟ್ಸ್ ಎಕ್ಸ್ಪ್ಲೇನ್ ಮಾಡಲ್ಲ. ಆಮೇಲೆ ಮೋಸ್ಟ್ ಆಫ್ ದ ಏಜೆಂಟ್ಸ್ ವಿಲ್ ಬಿ ಫ್ಯಾಮಿಲಿ ಮೆಂಬರ್ಸ್. ಅಂಕಲ್ಗಳು, ಆಂಟಿಗಳು ಗೊತ್ತಿರೋರೇ ಇರ್ತಾರೆ. ಅವರು ಹಿಂಗಿರಿತಿ ಓಕೆ. ಆಮೇಲೆ ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಗೊತ್ತಾ, ನಮ್ಗೆ ಅಯ್ಯೋ ಇವ್ರು ಕೇಳ್ತಾ ಇದಾರಲ್ಲ ಇವಾಗ ಇಲ್ಲ ಅಂತ ಅಂದ್ರೆ ಬೇಜಾರ್ ಮಾಡ್ಕೋತಾರೆ. We Indians make the worst decisions of finances because we are very emotional. ಅದೊಂದು ಇಂಡಿಯಾದಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ನಾವ್ ಯಾವತ್ತೂ ಮುಂದೆ ಹೋಗಕ್ಕಾಗಲ್ಲ. ಇಲ್ಲ, ಮಿಲೇನಿಯಲ್ಸ್ ಜೆನ್ಸೀಸ್ ನನಗೆ ಗೊತ್ತಿರೋ ಹತ್ರ ಆ ಥರ ಇಲ್ಲ. ವಿ ಆರ್ ವೆರಿ ಬ್ಲಂಟ್ ವಿತ್ ಅ ಲಾಟ್ ಆಫ್ ಥಿಂಗ್ಸ್. ಬಟ್ ನಮ್ಮ ಪ್ರೀವಿಯಸ್ ಜನರೇಷನ್ ಅಯ್ಯೋ ಪಾಪ ಹಿಂಗೆ ಅಲ್ಲ, ಎಷ್ಟೊಂದ್ ಜನಕ್ಕೆ ಅಯ್ಯೋ ಒಂದು ಏನು ಬ್ರೆಡ್ ಅಂಡ್ ಬಟರ್ ಅದೇ ಅದಕ್ಕೋಸ್ಕರ ತಗೊಂಡೆ ಅಂತಾರೆ. ಹೌದು. ನೆವರ್ ನೋಯಿಂಗ್ ದೇ ಆರ್ ಪೇಯಿಂಗ್ ಮೋರ್. ಆ ಕಾಸನ್ನ ಅವ್ರಿಗೆ ಕೊಟ್ಟಿದ್ರೆ ಇಲ್ಲ ಆರಾಮಾಗಿ. ನಿಜ. ಜಸ್ಟ್ ಬಿಕಾಸ್ ಒಂದ್ ಇದ್ ಸೆಲ್ ಮಾಡೋದಕ್ಕೆ ಹಂಗಾಗ್ಬಿಡುತ್ತೆ. ಆಮೇಲೆ ಸೊ ಈಗ ಇನ್ಶೂರೆನ್ಸ್ ಅಂತ ಮಾತಾಡಿದ್ವಿ, ಟರ್ಮ್ ಇನ್ಶೂರೆನ್ಸ್ ಎಲ್ಲಾರು ಆಯ್ತು, ಎಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಓಕೆ. ನಾಳೆ ದಿನ ಕೋವಿಡ್ ತರ ಏನೋ ಹಂಟಾ ವೈರಸ್ ತರ ಬಂತು ಅಂತ ಅನ್ಕೊಳ್ಳೋಣ. Pressure on the insurance company will be high. Very because high. People are dying back to back sell ಅವ್ರಿಗೆಲ್ಲ ಇನ್ಶೂರೆನ್ಸ್ ಇದು ಮಾಡ್ತಿರ್ಬೇಕು. ಇಂಥ ಟೈಮಲ್ಲಿ ಮೋಸ್ಟ್ ಆಫ್ ದ ಇನ್ಶೂರರ್ಸ್ ವಿಲ್ ಬ್ಲೇಮ್ ಗೇಮ್ ಮಾಡೋ ತರ ಆಗಬಹುದಾ? ವಾಟ್ ಇಸ್ ದ ಸೀನ್? ಈಗ ವಿಲ್ ಟಾಕ್ ಅಬೌಟ್ ಕೋವಿಡ್ ಓನ್ಲಿ. ಕೋವಿಡ್ ಟೈಮಲ್ಲಿ ಏನೇನಾಯ್ತು ಆಕ್ಚುಲಿ ಇನ್ ಟರ್ಮ್ ಇನ್ಶೂರೆನ್ಸ್ ಟೈಮ್? ಕೋವಿಡ್ ಆದ್ಮೇಲಿಂದ ಪ್ರೀಮಿಯಂ ಹೈಕ್ ಆಗಿರೋ ತರ ಬೇರೆ ಯಾವ ಸೆಕ್ಟರ್ ಅಲ್ಲೂ ಆಗಿಲ್ಲ. ಓಕೆ. ಬಿಕಾಸ್ ಕೋವಿಡ್ ಟೈಮಲ್ಲಿ ಜನರಿಗೆ ಗೊತ್ತಾಯ್ತು ಎಷ್ಟು ದುಡ್ಡು ಹೋಯ್ತು, ಎಷ್ಟು ಜನರು ಹೋದ್ರು. ಅವಾಗಿಂದ ದ ರೇಟ್ ಆಫ್ ಹೈಕ್ ಇಸ್ ಮಚ್ ಫಾಸ್ಟರ್ 2019 ಇಂದ. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ತುಂಬಾ ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ಗಳಿಗೆ ಕೋವಿಡ್ ನ ಹೇಗೆ ಟ್ರೀಟ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಇಸ್ ಇಟ್ ಕಂಡೀಷನ್, ಇಸ್ ಇಟ್ ವೈರಸ್, ಇಸ್ ಇಟ್ ಬಿಕಾಸ್ ಯಾರಿಗೂ ದೇ ಡಿಡ್ಂಟ್ ಹ್ಯಾವ್ ಎನಿ ಇದು. ಈಗ ಬರೋ ಪಾಲಿಸಿಲಿ ಕೋವಿಡ್ ಇಸ್ covered, no questions asked. But example covid 2.0 ತರ ಹಂಟಾ ವೈರಸ್ ಬಂತು ಅಂತ ಅನ್ಕೊಳ್ಳಿ, ಡೆತ್ that happens because of anything is always covered in term insurance. ಹೆಂಗೆ ಸತ್ರುವೆ ಟರ್ಮ್ ಇನ್ಶೂರೆನ್ಸ್ ನಿಮ್ಗೆ ದುಡ್ಡು ಕೊಡುತ್ತೆ. ಬಟ್ ಅದು ಎಕ್ಸ್ಕ್ಲೂಷನ್ ನಾನು ಹೇಳಿದೆ. ಸೆಲ್ಫ್ ಹಾರ್ಮ್ ಮಾಡ್ಕೊಳಂಗಿಲ್ಲ, ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡಂಗಿಲ್ಲ, ಸುಸೈಡ್ ಫಸ್ಟ್ ಇಯರ್ ಅಲ್ಲಿ ಮಾಡ್ಕೊಂಡ್ರೆ ಕೊಡಲ್ಲ. ಓಕೆ. ವಿಲ್ ಟಾಕ್ ಅಬೌಟ್ ಅಂದ್ರೆ ಫ್ರಮ್ ಇನ್ಶೂರೆನ್ಸ್ ಇದರಲ್ಲಿ ಕೋವಿಡ್ ಟೈಮಲ್ಲಿ ಏನಾದ್ರು ಡೇಟಾ ಇತ್ತು ಅಂತಂದ್ರೆ ಎಷ್ಟು ಇನ್ಶೂರೆನ್ಸ್ ಸೆಟಲ್ಮೆಂಟ್ ಆಗಿತ್ತು ಇಂಡಿಯಾದಲ್ಲಿ? ಇಫ್ ಯು ಕ್ಯಾನ್. ದೇರ್ ವಾಸ್ ಅ ಸಿಚುವೇಶನ್ ವೇರ್ ತುಂಬಾ ನ್ಯಾವಿಗೇಟ್ ಮಾಡಕ್ ಟ್ರೈ ಮಾಡಿದ್ರು ಆಸ್ ಫೇರ್ ಆಸ್ ಪಾಸಿಬಲ್. ಬಟ್ ಆಬ್ವಿಯಸ್ಲಿ ಇನ್ಶೂರೆನ್ಸ್ ಅಟ್ ದಿ ಎಂಡ್ ಆಫ್ ದ ಡೇ ಒಂದು ಬಿಸ್ನೆಸ್.
ಅವರುವೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಕೊಡಕ್ ಟ್ರೈ ಮಾಡಿದ್ರು. ಹ್ಮ್. ಮೆಜಾರಿಟಿ CSR ಕಿತ್ಕೊಂಡು ಹೋಗಿದ್ದು ಎಲ್ಲ ಇನ್ಶೂರೆನ್ಸ್ ಕಂಪನಿಗಳು ಕೋವಿಡ್ ಟೈಮ್ ಅಲ್ಲೇನೆ. ಓಕೆ. ಯಾಕಂದ್ರೆ ತುಂಬಾ ಅವರು ರಿಜೆಕ್ಟ್ ಮಾಡಿದ್ರು, ಡೆನೈ ಮಾಡಿದ್ರು. ಸಮ್ ಆರ್ ಸ್ಟಿಲ್ ಫೈಟಿಂಗ್ ದ ಕೇಸ್ ಟಿಲ್ ನೌ. ಓಕೆ. ಸೊ ಆ ಟೈಮಲ್ಲಿ ದ ಇನ್ಶೂರರ್ಸ್ ಲಾಸ್ಟ್ ಅ ಲಾಟ್ ಆಫ್ ಮನಿ. ಓಕೆ. ಸೊ ಅವ್ರು ಏನ್ ಮಾಡಿದ್ರು, ಅದನ್ನ ರಿವೈವ್ ಮಾಡಕ್ಕೆ ಪ್ರೀಮಿಯಂ ಜಾಸ್ತಿ ಮಾಡಿದ್ರು, ಹ್ಮ್. ಬೇರೆ ಹೊಸ ಪ್ರಾಡಕ್ಟ್ ತೆಗೆದ್ರು. ಆ ಹೊಸ ಪ್ರಾಡಕ್ಟ್ಗಳಲ್ಲಿ ಇನ್ಬಿಲ್ಡ್ ಫೀಚರ್ಸ್ ಕಮ್ಮಿ ಮಾಡಿದ್ರು. ಸೊ ನೀವು ರೈಡರ್ಸ್ ಎಕ್ಸ್ಟ್ರಾ ತಗೋಬೇಕು, ಈ ತರ ತುಂಬಾ ಪ್ರಾಡಕ್ಟ್ ಶಫಲ್ ಮಾಡಿದ್ರು. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಹ್ಮ್. ಇನ್ಶೂರೆನ್ಸ್ ಇಸ್ ಬಿಸ್ನೆಸ್ ಅಂಡ್ ದೇ ವರ್ಕ್ ಆನ್ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಆಕ್ಚುರಿಯಲ್ ಸೈನ್ಸ್. ಓಕೆ. ವಿಚ್ ಈ ಇಸ್ ಆಕ್ಚುರಿಯಲ್ ಸೈನ್ಸ್ ಅಲ್ಲಿ ಹ್ಮ್. ಯು ಸ್ಟಡಿ ದ ಹ್ಯೂಮನ್ ಬ್ರೈನ್, ಯು ಸ್ಟಡಿ ದ psychology, you study how things happen in life. So ಹ್ಮ್. ಇದಕ್ಕಂತಾನೆ ಒಂದು actual science course ಇದೆ. ಹ್ಮ್. And actual science scientists, what we call these data people, ಅವರು ಇನ್ಶೂರೆನ್ಸ್ ಕಂಪನಿ ಜೊತೆ ಟೈ ಅಪ್ ಆಗಿರ್ತಾರೆ. ಹ್ಮ್. ಅವ್ರು ಹೇಳ್ತಾರೆ that this is the emotional bond that people have. So ಇಷ್ಟೇ ಫೀಚರ್ಸ್ ಕೊಡಿ, ಇಷ್ಟು ಫೀಚರ್ಸ್ ತೆಗೀರಿ, ಇಷ್ಟು ಫೀಚರ್ಸ್ ನ ನೀವು ಎಕ್ಸ್ಟ್ರಾ ಮಾಡಿ. ಸೊ ಇನ್ಶೂರೆನ್ಸ್ ಇಸ್ ಬೇಸ್ಡ್ ಆನ್ ಆಕ್ಚುರಿಯಲ್ ಸೈನ್ಸ್. ಓಕೆ. ಯಾ ಸೊ ಆಗ್ಲೇ ವಿ ಟಾಕಿಂಗ್ ಅಬೌಟ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ Yeah, ಅಂತ. ಓಕೆ ಅಲ್ವಾ? ಸೊ ನಾನು ಗವರ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡ್ತೀನಿ. ಇನ್ಶೂರೆನ್ಸ್ಗೆ GST ತೆಗೆದ್ರು. ಹ್ಮ್ ಹೆಲ್ತ್ ಇನ್ಶೂರೆನ್ಸ್ ಮಾತ್ರ ಇಲ್ಲ ಟರ್ಮ್ ಇನ್ಶೂರೆನ್ಸ್? ಎರಡಕ್ಕೂ ಎರಡಕ್ಕೂ ಲೈಫ್ ಅಂಡ್ Term. ಹೆಲ್ತ್. ಹೆಲ್ತ್ ತೆಗ್ದಿದ್ದಾರೆ. ಸೊ ಈಗ ಟ್ಯಾಕ್ಸ್ ಬೆನಿಫಿಟ್ ಬರ್ತಿದೆ. ಸೊ ಇನ್ಶೂರೆನ್ಸ್ ಇಂದ ಗವರ್ಮೆಂಟ್ ಏನು ಲಾಭ ಇಲ್ಲ, ರೈಟ್? ಬಟ್ ಜಸ್ಟ್ ಯೆಸ್ಟರ್ಡೇ, ನೀವು Okay. ನಂಬಲ್ಲ, ಜಸ್ಟ್ Last ಯೆಸ್ಟರ್ಡೇ time when we were speaking, yesterday you said something. I think ಇದು GST ಬಗ್ಗೆ ಹೇಳಿದ್ದು ನಾನು. ಓಕೆ. ನಿನ್ನೆ ತಾನೆ Yeah. ಸೆಕ್ಷನ್ 80C ಅಂಡ್ 80D ಎರಡು ಇತ್ತು. ಹ್ಮ್. 80C ಅಲ್ಲಿ ಏನಂದ್ರೆ ಹ್ಮ್. ಯು ಕುಡ್ ಹ್ಯಾವ್ ಕ್ಲೇಮ್ಡ್ ಸರ್ಟನ್ ಮನಿ ಫಾರ್ the premiums that you've paid for health insurance. 80D ಟರ್ಮ್ ಇನ್ಶೂರೆನ್ಸ್ ಗಿತ್ತು. ಹ್ಮ್. ಈಗ ಆ ಸೆಕ್ಷನ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಓಕೆ. GST ತೆಗೆದ್ರು. ಹೌದು. ಓಕೆ, ಹೌದು. ಎರಡು ರೆಜಿಮ್, ನ್ಯೂ ರೆಜಿಮ್, ಓಲ್ಡ್ ರೆಜಿಮ್. ಕರೆಕ್ಟ್. ಓಲ್ಡ್ ರೆಜಿಮ್ ತೆಗ್ದೇ ಬಿಟ್ರು. ಕರೆಕ್ಟ್. ಪ್ರೀಮಿಯಮ್ಸ್, ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಮೇಲೆ ನೀವು ಬೆನಿಫಿಟ್ ತಗೋಬಹುದಿತ್ತು ಓನ್ಲಿ ಇನ್ ಯುವರ್ ಓಲ್ಡ್ ರೆಜಿಮ್. ನ್ಯೂ ರೆಜಿಮ್ ಅಲ್ಲಿ ಇಲ್ವೇ ಇಲ್ಲ. ಇಲ್ವೇ ಇಲ್ಲ. ಕರೆಕ್ಟ್. ಸೊ ಬೇಸಿಕಲಿ GST ಇಲ್ಲ, ನಥಿಂಗ್, ಯು ಕಾಂಟ್ ಕ್ಲೇಮ್ ವಾಟ್ ಆಲ್ಸೋ. ವಿಲ್ ಯು ಕ್ಲೇಮ್? GST ನೇ ಇಲ್ಲ ಅಂದ್ರೆ ಗವರ್ಮೆಂಟ್ ಏನು ಕಟ್ ತಗೋತಿಲ್ಲ ಅಂದ್ರೆ ನೀವ್ ಏನ್ ಕ್ಲೇಮ್ ಮಾಡ್ತೀರಾ ಅದರಲ್ಲಿ? ನೈಸ್. ನೈಸ್. So ಸೊ ಈಗ ಆಕ್ಚುಲಿ ಕ್ಲೇಮ್ ಮಾಡಂಗಿಲ್ಲ. ಏನ್ ಕ್ಲೇಮ್ ಅಲ್ಲ, I mean, as of now, ಇದೇ ಮಾಡ್ತಿಲ್ವಲ್ಲ. ಅಲ್ಲ, ನೌ ಇಟ್ಸ್ ಡನ್ ಅಂತ ಹೇಳ್ತಾರೆ. ಅಷ್ಟೇ. It's ಓಲ್ಡ್ done. ರೆಜಿಮ್, ನ್ಯೂ ರೆಜಿಮ್. ನ್ಯೂ ರೆಜಿಮ್ ಈಗ ಡಿಫಾಲ್ಟ್ ಆಗ್ಬಿಟ್ಟಿದೆ. ಓಕೆ. ನಮಗೂ ಆಪ್ಷನ್ ಇತ್ತು, ಏನಾರು ಓಲ್ಡ್ ರೆಜಿಮ್ ಚೂಸ್ ಮಾಡ್ತೀರಾ, ನ್ಯೂ ರೆಜಿಮ್ ಚೂಸ್ ಮಾಡ್ತೀರಾ ಅಂತ. ಇವಾಗ ನೀವು ರೆಸ್ಯೂಮ್ ಡಿಫಾಲ್ಟ್ ಮಾಡ್ಬಿಟ್ಟಿದ್ದೀರಾ. ಡಿಫಾಲ್ಟ್ ಮಾಡ್ಬಿಟ್ರು. ಓಕೆ. ಸೊ ನೀವು ಒಂದ್ ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಲೈಫ್ ಚೆನ್ನಾಗಿದೆ ಅಂತ ಅನ್ಕೊಂಡ ತಕ್ಷಣ ಗವರ್ಮೆಂಟ್ ನಿಮ್ನ 2 ಸ್ಟೆಪ್ ಹಿಂದೆ ಹಾಕ್ಬಿಟ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಾರೆ. ನೈಸ್. ಓಕೆ. ಇವಾಗಲೇ 5 ಸ್ಟೆಪ್ ಹಿಂದೆ ಬಂದಿದ್ದೀವಿ. 5 ಸ್ಟೆಪ್ ಹಿಂದೆ ಇರೋ ವ್ಯಕ್ತಿ ಏನು ಯೋಚನೆ ಮಾಡ್ತಾನೆ, ಗುರು ಇರೋದೇ ಟರ್ಮ್ ಇನ್ಶೂರೆನ್ಸ್ ತಗೋತಾ ಇದ್ದೀನಿ, ಹ್ಮ್. ಚೂಸ್ ಮಾಡೋದಾದ್ರೆ ಲೆಟ್ ಮಿ ಚೂಸ್ ಸಮಥಿಂಗ್ ದಟ್ ಈಸ್ ಗುಡ್ ಅಂತ. ಬಟ್ Yes. ನೀವು ಪೋರ್ಟಲ್ಗೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಹ್ಮ್. ಯಾವ್ದಾದ್ರು ಪೋರ್ಟಲ್ ವಿಚ್ ಸೇಲ್ಸ್ ಅ ಲಾಟ್ ಆಫ್ ಇನ್ಶೂರೆನ್ಸಸ್ ನೋಡಿದ್ರೆ ಒಂದೇ ಕಂಪನಿದು ಮಲ್ಟಿಪಲ್ ಇರುತ್ತೆ. ಹೌ ಡು ಯು ಸೆಲೆಕ್ಟ್ ಅ ಟರ್ಮ್ ಇನ್ಶೂರೆನ್ಸ್ ಆಫ್ ಅ ಪರ್ಟಿಕ್ಯುಲರ್ ಕಂಪನಿ? ನನಗೆ ಇದು ಕರೆಕ್ಟ್ ಆಗೋರು, ಇದು ಕರೆಕ್ಟ್ ಆಗೋರು ಅಂತ ಹೆಂಗೆ ಗೊತ್ತಾಗುತ್ತೆ? ಸಿಂಪಲ್. ಟರ್ಮ್ ಇನ್ಶೂರೆನ್ಸ್ ನಾನು ಹೇಳ್ದಂಗೆ ಯಾವ ಕಂಪನಿಯಿಂದ ತಗೋತೀರಾ ಇಟ್ ಡಸಂಟ್ ಮ್ಯಾಟರ್ ಮಚ್, ಬಟ್ CSR ನೋಡ್ಕೊಳ್ಳಿ, ಅಂದ್ರೆ ಎಷ್ಟು ದೇ ಆರ್ ಪೇಯಿಂಗ್ ಔಟ್. ASR, ಹೌ ಮಚ್ ದೇ ಆರ್ ಪೇಯಿಂಗ್ ಔಟ್. ಕಂಪ್ಲೇಂಟ್ ವಾಲ್ಯೂಮ್ ಆದಷ್ಟು ಕಮ್ಮಿ ಇರಬೇಕು, ಅಷ್ಟು ಕಂಪ್ಲೇಂಟ್ ಬರಲ್ಲ, ಬಿಕಾಸ್ ದೇ ಆರ್ ಬೌಂಡ್ ಬೈ ದ ಲಾ ದಟ್ ನೀವು ಕಟ್ಲೇಬೇಕು. ಇನ್ನೊಂದು ಏನ್ ನೋಡ್ಬೇಕಂದ್ರೆ ಪ್ರಾಡಕ್ಟ್ ಇನೋವೇಷನ್ ನೋಡ್ಬೇಕು. ಈಗ ಈ ಪ್ರಾಡಕ್ಟ್ ಇನೋವೇಷನ್ ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೋಸ್ಕರ ತುಂಬಾ ಜನ ನಮ್ ಡಿಟೋದಕ್ಕೆ ಫೋನ್ ಮಾಡಿ ಈ ಒಂದಿಷ್ಟು ಫೀಚರ್ಸ್ ಇದೆ, ಈ ಒಂದಿಷ್ಟು ಪ್ಲಾನ್ಸ್ ಇದೆ, ಸೊ ಇದ್ರ ಬಗ್ಗೆ ಹೇಳ್ತೀರಾ ಅಂತ ಕೇಳ್ತಾರೆ, ಅಂಡ್ ವಿ ಎಕ್ಸ್ಪ್ಲೇನ್ ಟು ದೆಮ್. ಸರಿನಾ? ಬಟ್ ಇನ್ ಕೇಸ್ ನೀವು ಖುದ್ದಾಗಿ ತಗೋತೀರಾ ಅಂದ್ರೂ ವೆರಿ ಗುಡ್, ನೋ ಪ್ರಾಬ್ಲಮ್. ನೀವು ಹೋಗಿ ಏನ್ ನೋಡ್ಬೇಕು ಫಸ್ಟ್ ಥಿಂಗ್ ಅಂದ್ರೆ ಬೇಸ್ ಪ್ಲಾನ್ ಅಲ್ಲಿ ಇಸ್ ಎವ್ರಿಥಿಂಗ್ ಕವರ್ಡ್ ಅಂತ ನೋಡ್ಬೇಕು. ಬೇಸ್ ಟು ಬೇಸ್ ಅಲ್ಲಿ ನೀವೇನ್ ಕವರ್ ಆಗ್ಬೇಕು, ಡೆತ್ ಬೆನಿಫಿಟ್ ಮಸ್ಟ್ ಬಿ ಮೆನ್ಷನ್ಡ್ ಇನ್ ದ ಪಾಲಿಸಿ. ಐ ನೋ ಇಟ್ ಸೌಂಡ್ಸ್ ಸ್ಟೂಪಿಡ್ ಫಾರ್ ಮೀ ಟು ಸೇ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಡೆತ್ ಬೆನಿಫಿಟ್, ಬಟ್ ಡೆತ್ ಬೆನಿಫಿಟ್ ಮೆನ್ಷನ್ ಆಗಿರ್ಬೇಕು. ಎಕ್ಸ್ಕ್ಲೂಷನ್ಸ್ ನೋಡ್ಕೊಳ್ಳಿ. ಆಮೇಲೆ ಇನ್ಬಿಲ್ಡ್ ಫೀಚರ್ಸ್ ಏನೇನಿದೆ ಅಂತ. ಈಗ ಕೆಲವೊಂದು ಇನ್ಬಿಲ್ಡ್ ಫೀಚರ್ಸ್ ಏನಪ್ಪಾ, ಪ್ರೀಮಿಯಂ ಬ್ರೇಕ್ ಬೆನಿಫಿಟ್ ಅಂತ ಒಂದಿದೆ. ಈಗ ಲೆಟ್ಸ್ ಸೇ 1 ವರ್ಷ ನೀವ್ ಹೇಳಿದ್ರಲ್ಲ ದಟ್ ಕೆಲಸ ಹೋಯ್ತು, ಆ 1 ವರ್ಷ ಯು ಕ್ಯಾನ್ ಸ್ಟಾಪ್ ಪೇಯಿಂಗ್. ಮುಂದಿನ ವರ್ಷ ಆ ವರ್ಷದ್ದು ಪ್ಲಸ್ ಪ್ರೀವಿಯಸ್ ವರ್ಷದ್ದು ಕಟ್ಬಿಟ್ಟು ಯು ಕ್ಯಾನ್ ಗೋ ಅಹೆಡ್. ಇದೊಂದು ಇನ್ಬಿಲ್ಡ್ ಫೀಚರ್, ವೆರಿ ಸ್ಮಾಲ್ ಬಟ್ ವೆರಿ ಥಾಟ್ಫುಲ್. ಇನ್ನೊಂದೇನಂದ್ರೆ ಇಮಿಡಿಯೇಟ್ ಪೇ ಔಟ್ ಆನ್ ಕ್ಲೇಮ್ ಇಂಟಿಮೇಷನ್. ಅಂದ್ರೆ ಈಗ ಇನ್ ಕೇಸ್ 1% ಡೆತ್ ಆಯ್ತು ಅನ್ಕೊಳ್ಳಿ, ನೀವು ಇನ್ಶೂರ್ಗೆ ಫೋನ್ ಮಾಡ್ತೀರಾ, ಸರ್ ಇವ್ರದ್ದು ಡೆತ್ ಆಯ್ತು. ಅವಾಗ ಅವ್ರು ಏನ್ ಮಾಡ್ತಾರೆ, ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಅವರು 2 ಇಂದ 5 ಲಕ್ಷ ರೂಪಾಯಿ ದೇ ವಿಲ್ ಗಿವ್ ಯು.
ಸೊ ಫ್ಯೂನರಲ್ ಎಕ್ಸ್ಪೆನ್ಸಸ್, ಹಾಸ್ಪಿಟಲ್ ಕ್ಲೋಜರ್, ಬಿಲ್ ಕ್ಲೋಜರ್ಗೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಈ ಒಂದು ಇನ್ಬಿಲ್ಟ್ ಫೀಚರ್ ಇದೆಯಾ ಅಂತ ನೋಡ್ಕೊಳ್ಳಿ. Okay. ದೀಸ್ ಆರ್ ಗುಡ್ ಟು ಹ್ಯಾವ್, ಡೀಲ್ ಬ್ರೇಕರ್ ಅಲ್ಲ. ಹ್ಮ್. ಮೂರನೇದು ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್. ಈಗ ಎಲ್ಲಾ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ಗಳಿದೆ, ಸೊ ಅದೊಂದು ಇದ್ದೇ ಇರಬೇಕು. ಹ್ಮ್. ಇಲ್ಲ ಅಂದ್ರೆ ಇಟ್ಸ್ ಗುಡ್ ಟು ಹ್ಯಾವ್ ಆಸ್ ಅ ರೈಡರ್. ನೆಕ್ಸ್ಟ್ ರೈಡರ್ಸ್ ಬಗ್ಗೆ ಮಾತಾಡಿದೀನಿ, ಬಟ್ ರೈಡರ್ ಆಪ್ಷನ್ಗಳು ಇದೆಯಾ ಅಂತ ನೋಡ್ಕೊಳ್ಳಿ. ಕ್ರಿಟಿಕಲ್ ಇಲ್ನೆಸ್ ರೈಡರ್ ಇರತ್ತೆ, ಬಟ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅಲ್ಲೂ ತುಂಬಾ ಟೈಪ್ಸ್ ಇದೆ. ಅದೇ ಹೇಳ್ದಂಗೆ ಆಕ್ಸಿಲರೇಟೆಡ್, ನಾನ್ ಆಕ್ಸಿಲರೇಟೆಡ್, ಹ್ಮ್. ಅದರಲ್ಲೂ ನಂಬರ್ ಆಫ್ ಡಿಸೀಸಸ್. ಕೆಲವೊಂದು ಬರೀ 10 ಕವರ್ ಮಾಡುತ್ತೆ, ಕೆಲವೊಂದು ಬರೀ 15. ಬೆಸ್ಟ್ ಪ್ಲಾನ್ಸ್ ವಿಲ್ ಕವರ್ ಯು ಫಾರ್ 64 ಇಲ್ನೆಸಸ್, 32 ಆರ್ 64. ಹ್ಮ್. 64 ತಗೊಂಡ್ರೆ ಬೆಸ್ಟ್, ಆಯ್ತಾ. ಅಂಡ್ ದೇರ್ ವಿಲ್ ಬಿ ಟೈಮ್ ಆಲ್ಸೋ. As in? ನೀವು ಬಿಕಾಸ್ ಸಿಂಪಲ್ ಆಕ್ಚುರಲ್ ಸೈನ್ಸ್ ಏನ್ ಹೇಳುತ್ತೆ, ಸ್ಟಾಟ್ಸ್ ಏನ್ ಹೇಳುತ್ತೆ, ಆಸ್ ಯು ಗ್ರೋ ಓಲ್ಡರ್, ಹ್ಮ್. 65 ಹತ್ರ 75 ಹತ್ರ ಹೋದಾಗ ಚಾನ್ಸ್ ಆಫ್ Getting illness is ಇಸ್ high. ವೆರಿ ಹೈ. ಸೊ ಕ್ರಿಟಿಕಲ್ ಇಲ್ನೆಸ್ ಏನ್ ಹೇಳುತ್ತೆ ಅಂದ್ರೆ 20 ಇಯರ್ಸ್ ತನಕ ಕವರ್ ಕೊಡ್ತೀನಿ. ಹ್ಮ್. 25 ವರ್ಷದಿಂದ ತಗೋತಿದ್ಯಾ, ನಾನು ಹಿಂಗೆ 45 ತನಕ ಕವರ್ ಕೊಡ್ತೀನಿ. 45 ವರ್ಷದ ಒಳಗೆ ನಿಂಗೆ ಏನ ಕ್ರಿಟಿಕಲ್ ಇಲ್ನೆಸ್ ಆದ್ರೆ ನೀನ್ ಇದು ಇನ್ವೋಕ್ ಮಾಡ್ಬೋದು, ಅದಾದ್ಮೇಲೆ ಇನ್ವೋಕ್ ಮಾಡಕ್ಕಾಗಲ್ಲ. ಸೊ ದಿಸ್ ಇಸ್ ಒನ್ ಸ್ಮಾರ್ಟ್ ಗೇಮ್ ದಟ್ ಇನ್ಶೂರರ್ಸ್ ಹ್ಯಾವ್ ಪ್ಲೇಡ್. Okay. 65 ತನಕ ನಿಮ್ಗೇನಾದ್ರು ಕವರ್ ಕವರ್ ಕೊಡಲ್ಲ, ಕೊಡಲ್ಲ. ಬರೀ 45. ಇಟ್ ಡಿಪೆಂಡ್ಸ್, 25 ಇದೆ, 30 ಇದೆ, ಕೆಲವೊಂದು ವಿಲ್ ಗಿವ್ ಯು 35, ಬಟ್ ಅಷ್ಟೇ ಕ್ಯಾಪು. ಕಂಪ್ಲೀಟ್ ಟೆನ್ಯೂರ್ ತನಕ ನಿಮ್ಗೆ ಕೊಡಲ್ಲ. ಓಕೆ, ಈಗ ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡ್ತೀವಿ. ಸೊ ಒಂದ್ಸರಿ ಹಾರ್ಟ್ ಅಟ್ಯಾಕ್ ಬಂದ್ರು ಐ ಕ್ಯಾನ್ ಕ್ಲೇಮ್ ದಟ್. ಏನ್ ಕ್ಲೇಮ್ ಮಾಡಿದಿರಿ? ಹಾ, ಯು ಕ್ಯಾನ್ ಕ್ಲೇಮ್. ಹೌದು, ನಂಗೆ ಯಾ ಈಗ- ಲಿಸ್ಟೆಡ್ ಆಗಿರ್ಬೇಕಷ್ಟೇ. ಹೇಳದ್ನಲ್ಲ, Okay, ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅಲ್ಲಿ ಆ ಒಂದು ಕಂಡೀಷನ್ ಶುಡ್ ಬಿ ಲಿಸ್ಟೆಡ್. ಓಕೆ. ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ they'll give you pay. ಅಲ್ಲ, ಈಗ ಹಾರ್ಟ್ ಅಟ್ಯಾಕ್ ಹಸ್ ಬಿಕಮ್ ಸೋ ಕಾಮನ್. Yeah. ಅಂದ್ರೆ ಒಂದ್ಸರಿ ಆಯ್ತು ನಮ್ಗೆ, Yeah. ಎಷ್ಟೊಂದ್ ಜನ ಏನೋ ಓಪನ್ ಹಾರ್ಟ್ ಸರ್ಜರಿ ಮಾಡ್ಕೊಂಡು ದೇರ್ ವಾಕಿಂಗ್ ಅರೌಂಡ್ ನಾರ್ಮಲಿ, Correct. ಅಂಡ್ ದೆನ್ ಇಲಾಸ್ಟಿಕ್ ಇದಾಕೊಂಡಿರ್ತಾರೆ, ಅದು ಸ್ಟಿಂಟ್ stent ಹಾಕೊಂಡಿರ್ತಾರೆ. ಹಾಕೊಂಡಿರ್ತಾರೆ. ಸ್ಟಂಟ್ ಹಾಕೊಂಡಿರ್ತಾರೆ, ಅದನ್ನ ಹಾಕೊಂಡು ಓಡಾಡ್ತಿರ್ತಾರೆ. ಸೊ ಇವನ್ ದೇ ಕ್ಯಾನ್ ಕ್ಲೇಮ್. Yeah. ಓಕೆ, ಸೊ ದೆನ್ ಇಟ್ ಕಮ್ಸ್ ಟು ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ಡಿಟ್ಟೋಲಿ ಹೈಯೆಸ್ಟ್ ಒಂದು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸಿರೋದು ಎಷ್ಟು ಅಮೌಂಟ್, ಅಂಡ್ ಕ್ಯಾನ್ ಯು ಟೆಲ್ Term ದ ಸ್ಟೋರಿ? insurance. ಟರ್ಮ್ ಇನ್ಶೂರೆನ್ಸ್ ಥ್ಯಾಂಕ್ಫುಲಿ ಮಾಡಿಲ್ಲ, ಅಂಡ್ ವಿ ಆರ್ ಹ್ಯಾಪಿ. ಆಸ್ ಇಟ್? ಅಂದ್ರೆ ಜನ ಸತ್ತಿಲ್ಲ, ದೇರ್ ಆರ್ ಲೈಫ್ ತಗೊಂಡಿರೋರು, ಅಂಡ್ ವಿ ಆರ್ ಹ್ಯಾಪಿ ಬಿಕಾಸ್ ಆಫ್ ದಟ್. Thankful on both the ends, ಎಸ್, right? ಅಲ್ಲ, ಬಟ್ ಯು ಸೆಡ್ ಒಂದು ಇದಾಯ್ತು ಅಂತ. ಒಂದ್ ತುಂಬಾ ಕಮ್ಮಿ, ಹ್ಯಾಂಡ್ಫುಲ್. ಅಂದ್ರೆ ನಮ್ಗೆ ಎವ್ರಿ ಡೇ ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ಸ್ ಬಂದೇ ಬರುತ್ತೆ, 10 to 15 ಓಕೆ. ಚಿಕ್ಕ ಪುಟ್ಟ. ಬಟ್ ಟರ್ಮ್ ನಮ್ಗೆ ಥ್ಯಾಂಕ್ಫುಲಿ ಯಾವತ್ತೂ ಒಂದ್ ದೊಡ್ಡ ಶಾಕ್ ಆಗಿ ಬಂದಿಲ್ಲ. ಬಿಕಾಸ್ ಸಿ, ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಬಂದಾಗ ನಮ್ಗೆ ಖುಷಿ ಏನಕ್ಕಾಗತ್ತೆ ಅಂದ್ರೆ ವಿ ಆರ್ ಏಬಲ್ ಟು ಹೆಲ್ಪ್ ದೆಮ್ ಅಂತ. ಟರ್ಮ್ ಇನ್ಶೂರೆನ್ಸ್ ಕ್ಲೇಮ್ ಬಂದಾಗ ನಮ್ಗೆ ಅಷ್ಟೇ ದುಃಖ ಆಗತ್ತೆ. ಬಿಕಾಸ್ ನಾವು ಒಂದ್ ಫ್ಯಾಮಿಲಿ ಹತ್ರ ಮಾತಾಡ್ಬೇಕು, ದುಡ್ಡು ಕೊಡಿಸ್ಬೇಕು. ಇಟ್ ಈಸ್ ಅ ವೆರಿ ಹೆವಿ ಫೀಲಿಂಗ್ ಫಾರ್ ಅಸ್. ಬಟ್ ಅದ್ ನಮ್ ಕರ್ತವ್ಯ, ಅದ್ ನಾವು ಮಾಡಿದೀವಿ. ಮ್ಯಾಕ್ಸಿಮಮ್ ನಾವು ಪಾಲಿಸಿ ಕೊಟ್ಟಿರೋದು ಒಬ್ರಿಗೆ ಸೆಲ್ ಮಾಡಿರೋದು ಏನಪ್ಪಾ ಅಂದ್ರೆ, ಒಬ್ರು 7.5 CR ತನಕ ತಗೊಂಡಿದ್ದಾರೆ, ಕ್ಲೇಮ್ ಮಾಡಿಲ್ಲ. ಮ್ಯಾಕ್ಸಿಮಮ್ ಈಗ ತನಕ ಕ್ಲೇಮ್ ಆಗಿರೋದು 3.5 crores ನನ್ನ ಪ್ರಕಾರ. ಅದಲ್ಲ, ಅದು 2.5. Okay. ಇನ್ನೊಂದು 3.5 CR ಹತ್ತತ್ರ ಒಂದು ಕ್ಲೇಮ್ ಬಂದಿತ್ತು. ನ್ಯಾಚುರಲ್ ಡೆತ್. Okay. ನ್ಯಾಚುರಲ್ ಡೆತ್. ಸೊ ಇದು ಏನಂತ ಮಾತಾಡಿದ್ರಿ, ತುಂಬಾ ಕಡಿಮೆ ಕ್ಲೇಮ್ಸ್ ಆಗಿದೆ, ಥ್ಯಾಂಕ್ಫುಲ್ ಅಂತ. ಎಸ್. ನನ್ನ ಫ್ಯಾಮಿಲಿ ಒಂದು ಆಕ್ಸಿಡೆಂಟ್ ಆಯ್ತು. ಓಕೆ, ಅಂಡ್ ಮೈ ಬ್ರದರ್ ಪಾಸ್ಟ್ ಅವೇ, ಕಸಿನ್ ಬ್ರದರು. ಅದನ್ನ ಕೋರ್ಟಲ್ಲಿ ಫೈಟ್ ಮಾಡಿ ಎಷ್ಟು ವರ್ಷ ಆಯ್ತು ಅಂದ್ರೆ ಆಲ್ಮೋಸ್ಟ್ 7-8 ಇಯರ್ಸ್ ಆದ್ಮೇಲೆ ಅವ್ರಿಗೆ ಪೇ ಔಟ್ ಆಯ್ತು, ನಮ್ಮ ಅಂಕಲ್ಗೆ. ಅಷ್ಟು ಟೈಮ್ ಯಾಕಾಗುತ್ತೆ? ಬಿಕಾಸ್ ಯು ನೋ ಆಕ್ಸಿಡೆಂಟ್ ಇಂದ ಹೀಸ್ ಪಾಸ್ಟ್ ಅವೇ. ವೈ ಡಸ್ ಇಟ್ ಟೇಕ್ ಸೋ ಮೆನಿ ಇಯರ್ಸ್ ಟು ರೆಮಿಟ್ ದ ಅಮೌಂಟ್? ಯಾಕಾಗುತ್ತೆ? ಬಿಕಾಸ್ ಈ ಇನ್ಶೂರರ್ ಟೀಮ್ ಅಷ್ಟು ಎಫಿಷಿಯಂಟ್ ಆಗಿರಲ್ಲ, ಒಂದು. ಇಲ್ಲ, ಎರಡನೇದು ನಿಮ್ಗೆ ಗೊತ್ತಿರೋ ಹಂಗೆ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಇಷ್ಟು ಸ್ಲೋ ಆಗಿದೆ ದಟ್ ನಿಮ್ಗೆ 1 ಡೇಟ್ ಸಿಗತ್ತೆ, ನೆಕ್ಸ್ಟ್ 2 ತಿಂಗಳಾದ್ಮೇಲೆ ಸಿಗತ್ತೆ, 3 ತಿಂಗಳಾದ್ಮೇಲೆ ಸಿಗತ್ತೆ. ಫಾಸ್ಟ್ ಟ್ರ್ಯಾಕ್ ಮಾಡಕ್ ಏನು ಒಂದು ರೀತಿ ಇಲ್ಲ. ನೋ ಸರ್, ಎಕ್ಸ್ ಫ್ಯಾಮಿಲಿಲಿ ಡೆತ್ ಆಗಿದೆ. ವೈ ಇಸ್ ದ ಇನ್ಶೂರೆನ್ಸ್ ಕಂಪ್ನಿ? ದ ಪರ್ಸನ್ ಹ್ಯಾಸ್ ಪಾಸ್ಡ್ ಅವೇ, ಹೇಳ್ತಾರೆ ಈ ತರ ಆಗಿದೆ, ಎಲ್ಲ ಗೊತ್ತಿದೆ, ರಿಪೋರ್ಟ್ಸ್ ಇದೆ, ಎಲ್ಲ ಇದೆ. ಇಮಿಡಿಯೇಟ್ಲಿ ಯಾಕೆ ಅವಾಗ ಇದು ಮಾಡಲ್ಲ? ವೈ ಡು ಸಮ್ ಕಂಪ್ನೀಸ್ ಟ್ರೈ ಟು ಪುಷ್ ದ ಪೇ ಔಟ್? ಅದ್ಯಾಕೆ? ಬಿಕಾಸ್ ಅವರಿಗೆ they will have a suspicion that death has happened because of some foul play. ಓಕೆ, ಅಂತ ಟೈಮಲ್ಲಿ ಮಾತ್ರ ಇನ್ವೆಸ್ಟಿಗೇಟ್ ಮಾಡೋದು. ಬಿಕಾಸ್ ನಾನು ನಿಮ್ಗೆ ಹೇಳ್ದಂಗೆ ಇನ್ವೆಸ್ಟಿಗೇಷನ್ ಏನಕ್ಕೆ ಇನ್ಶೂರರ್ಸ್ ಜಾಸ್ತಿ ಮಾಡಲ್ಲ ಅಂದ್ರೆ, ಈಗ ನಾರ್ಮಲ್ ಕಂಪನಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅವ್ರ ನೆಟ್ವರ್ತ್ ವಿಲ್ ಬಿ 5,000-6,000 crores. ಅವ್ರಿಗೆ 1 ಕೋಟಿ ಏನು ಅಲ್ವೇ ಅಲ್ಲ. ಬಟ್ ಅವ್ರು ಏನಕ್ಕೆ ಫ್ರೆಶ್ ಇಶ್ಯೂ ಆಗಿರತ್ತಲ್ಲ ಅಂತ ಪಾಲಿಸೀಸ್ಗಳಿಗೆ ದೇ ವಿಲ್ ಸಿ ಸ್ವಲ್ಪ ಜಾಸ್ತಿ ಸ್ಕ್ರೂಟಿನಿ ಮಾಡ್ತಾರೆ. ಬಟ್ ದೇರ್ ಇಸ್ ಆಲ್ಸೋ ಲಾ ಟು ಸೇಫ್ ಗಾರ್ಡ್ ಅಸ್. ಏನಪ್ಪಾ ಅಂತ ಅಂದ್ರೆ 1 ತಿಂಗಳು ಒಳಗೆ ನೀವು
ಇನ್ವೆಸ್ಟಿಗೇಷನ್ ಮುಗಿಸಿ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ಹಾ, ಅದಾದ್ಮೇಲೆ ಎನಿ ನಂಬರ್ ಆಫ್ ಡೇಸ್ ಜಾಸ್ತಿ ಆದ್ರೆ ನೀವು ಇಂಟ್ರೆಸ್ಟ್ ಕೊಡ್ಲೇಬೇಕು ಅಂತ. ಸೊ ಕೆಲವು ಟೈಮಲ್ಲಿ ಏನಾಗುತ್ತೆ, ಇನ್ಶೂರೆನ್ಸ್ ಟೀಮ್ ಅವರೇ ಡಿಲೇ ಮಾಡಿರ್ತಾರೆ. ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ಈ 2% 3% ಏನ್ ಜಾಸ್ತಿ ಅಲ್ಲ, ದೇ ವಾಂಟ್ ಟು ಸೇಫ್ ಗಾರ್ಡ್ ದಟ್ 1 crore rupees. ಸೊ ಅದಕ್ಕೆ ತುಂಬಾ ಎಡ್ಜ್ ಕೇಸಸ್ಗಳು ದಟ್ ಈ ತರ 7-8 ಇಯರ್ಸ್ ಮುಂದೆ ಹೋಗೋದು ನಾವು ನೋಡ್ರದ್ ಯೂಶಲಿ. ಐ ಮೀನ್ ನಮ್ ಕಂಪನಿ ಆತರ ಏನಾಗಿಲ್ಲ ಥ್ಯಾಂಕ್ಫುಲಿ, ಬಟ್ ನಾನು ಕೇಸ್ ಪೇಪರ್ಸ್ ಎಲ್ಲ ಓದಾಗ 3-4 months ತನಕ ಪುಷ್ ಮಾಡಿದ್ದಾರೆ. ಓಕೆ. ಸೊ ಅಷ್ಟಕ್ಕೆ ಇಂಟ್ರೆಸ್ಟ್ ಕೊಟ್ಬಿಟ್ಟು ಕೇಸ್ ಮುಗಿಸ್ಬಿಟ್ಟಿದ್ದಾರೆ. ಓಕೆ. ನಾವು ನನ್ನ ಫೇವ್ರೆಟ್ ಪಾರ್ಟ್ ಆಗ್ಲೇ ಹೇಳಿದ್ನಲ್ಲ, ಅದ್ರ ಬಗ್ಗೆ ಲಾಸ್ಟ್ ಅಲ್ಲಿ ಮಾತಾಡೋಣ. ಎಕ್ಸ್ಕ್ಲೂಷನ್ಸ್. ಹಾ, ಅಲ್ಲ, ಎಕ್ಸ್ಕ್ಲೂಷನ್ಸ್ ಏನೇನಿದೆ ಒಂದು, ಅದಾದ್ಮೇಲೆ ಯಾವ್ಯಾವ ತರ ಕೇಸಸ್ ಆಗಿದೆ. ಲೈಕ್ ಬಿಹಾರಲ್ಲಿ ನಾವು ನೋಡ್ತೀವಲ್ಲ, ಯಾರಿಗೋ ಇನ್ಶೂರೆನ್ಸ್ ಕೊಡಿಸ್ತಾರೆ, ಯಾರ್ದೋ ಇನ್ಶೂರೆನ್ಸ್ ತಗೋತಾರೆ, ಅವ್ರನ್ನ ಯಾರ ಕೈಲೋ ಕೊಲೆ ಮಾಡಿಸ್ತಾರೆ, ಮನೆಗೆ ಬಂದಿದ್ ಕಾಸ್ತ ಇವ್ರು ತಗೋತಾರೆ. ಸೊ ದರ್ ಇಸ್ ಅ ಬಿಗ್ ರಾಕೆಟ್. ಜಾಸ್ತಿ ಪಾಪ್ಯುಲೇಷನ್ ಆದ್ರೆ ಈ ತರ ಐಡಿಯಾಗಳು ತುಂಬಾ ಬರುತ್ತೆ. ಸೊ ಈ ತರ ಕ್ರೇಜಿ ಸ್ಟೋರೀಸ್ ಎಲ್ಲ ವಿ ವಾಂಟ್ ಟು ಹಿಯರ್. Sure. ಆದಷ್ಟು ನೆನಪಾಗಿದ್ ನಾನು ಹೇಳ್ತೀನಿ, ಪ್ಲೀಸ್. ಬಟ್ ಎಕ್ಸ್ಕ್ಲೂಷನ್ಸ್ ಹೇಳ್ಬಿಡ್ತೀನಿ. ಸೊ Yeah. ನಿಮ್ಗೆ ಗೊತ್ತಾಗತ್ತೆ. ಒನ್ ಮೇಜರ್ ಏನಂದ್ರೆ ನಾನು ಹೇಳ್ದಂಗೆ ಸುಸೈಡ್ ಇಸ್ ನಾಟ್ ಕವರ್ಡ್ ಇನ್ ದ ಫಸ್ಟ್ ಇಯರ್ ಇಂದ ಆದ್ಮೇಲೆ ಇಟ್ಸ್ ಕವರ್ಡ್. ಓಕೆ. ಐ ಡೋಂಟ್ ವಾಂಟ್ ಟು ಸೇ ಇಟ್, ಬಟ್ ಇಟ್ ಇಸ್ ಕವರ್ಡ್ ಬೈ ದ ಲಾ. ಸೆಕೆಂಡ್ ಥಿಂಗ್, ಅಂಡರ್ ಇನ್ಫ್ಲೂಯೆನ್ಸ್ ಡೆತ್ ಆಯ್ತು ಅಂತ ಅಂದ್ರೆ, ಈಗ ಕುಡ್ದು ಲಿವರ್ ಬ್ಲಾಸ್ಟ್ ಆಗಿ ಸತ್ತೋದ್ರೆ ಕವರ್ ಆಗಲ್ಲ. ಕುಡ್ದು ಗಾಡಿ ಓಡಿಸಿ ಯಾರಿಗಾರು ನೀವಿಟ್ರೆ, ನೀವ್ ಸತ್ರೆ ನಿಮ್ಗೆ ಪೇ ಔಟ್ ಇಲ್ಲ. ಕುಡ್ದು ಓಕೆ. ಯಾವಾಗ ಒಂದ್ಸರಿ ಅಕೇಶನಲ್ ಡ್ರಿಂಕರ್ ದೆನ್ ಡ್ರಿಂಕ್ ಅಂಡ್ ಡ್ರೈವ್. ಯು ಹ್ಯಾವ್ ಟು ಸ್ಟಿಲ್ ಮೆನ್ಷನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವ್ ಎಷ್ಟು ಎಣ್ಣೆ ಹೊಡಿತೀರಾ ಅಂತ. ಅಂದ್ರೆ ಎಷ್ಟು ಎಣ್ಣೆ ಹೊಡಿತಾರೆ? ಒಕೇಶನಲ್ ಸೋಷಿಯಲ್ ಡ್ರಿಂಕರ್, ಒಕೇಶನಲ್ ಡ್ರಿಂಕರ್, ಹೆವಿ ಡ್ರಿಂಕರ್, ಕ್ರಾನಿಕ್ ಡ್ರಿಂಕರ್, ತರ ತುಂಬಾ ಇದೆ. ಕೇಳ್ತಾರೆ ಎಷ್ಟು ಹೋಗುತ್ತೀರಾ ಅಂತ, ನೀವು ಪೆಗ್ಗು ಮೆನ್ಷನ್ ಮಾಡ್ಬೇಕು. ಆನ್ ಅನ್ ಆವರೇಜ್ ಸೇ ಒಂದು ಒಂದ್ ವಾರದಲ್ಲಿ ದೇ ವಿಲ್ ಟೆಲ್ ಯು 60 ml 3 ಪೆಗ್ ಹೊಡಿಬಹುದು ನೀವು ಅಂತ, ಅಂದ್ರೆ 3 ಸಲ ಹೊಡಿಬಹುದು. ದಟ್ ಇಸ್ ಒಕೇಶನಲ್ ಒಂದು ಕ್ವಾರ್ಟರ್ ಅಂತ. ಓಕೆ. 60 ml 3 ಸರಿ ಅಂತ ಅನ್ಕೊಳ್ಳೋಣ. ಇನ್ಶೂರೆನ್ಸ್ ಡಿಪೆಂಡ್ಸ್. ಓಕೆ. ಈಗ ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್, ಈಗ ನಾನು 3 ಸರಿ 60 ಒಂದೇ ದಿನ ತಗೋಬಹುದು ತಾನೆ? ಆಮೇಲೆ ಇಲ್ಲ ನೀವು ಬ್ರೋ ಸಿ ದೇ ವೋಂಟ್ ಕಮ್ ಅಂಡ್ ಚೆಕ್ ಆಲ್ ದಟ್. ಸುಮ್ಮನೆ ನಾವು ಒಂದು ಅಂದಾಜಲ್ಲಿ ಹೇಳೋದಷ್ಟೇ. Okay. ಬಿಕಾಸ್ ನಾಳೆ ಚೆಕ್ ಮಾಡಿದ್ರೆ ಅದರಲ್ಲಿ ಅಷ್ಟು ಇರುತ್ತೆ ಅಂತ. ಸೊ ಬೇಸಿಕಲಿ ಡ್ರಿಂಕ್ ಅಂಡ್ ಡ್ರೈವ್ ಗೆ ಮ್ಯಾಕ್ಸಿಮಮ್ ದೇರ್ ವಿಲ್ ಬಿ ಎ ಕೋರ್ಟ್ ಕೇಸ್ ಫಾರ್ ಶೂರ್ ಅಂತ ಹೇಳ್ತಾರೆ. 100%. Okay. ಅಂಡ್ ನಿಮ್ಗೆ ಕ್ಲೇಮ್ ಸಿಗೋದು ತುಂಬಾನೇ ಹೈಲಿ ಅನ್ಲೈಕ್ಲಿ. ಈ ಕಡೆ ಕಾರಿನೂ ಇನ್ಶೂರೆನ್ಸ್ ಬರಲ್ಲ, ಕಾರಿನೂ ಇನ್ಶೂರೆನ್ಸ್ ಬರಲ್ಲ. ಆಮೇಲೆ ಯಾಕೆ ಕೊಡ್ಬೇಕು ಹೇಳಿ? ಅವ್ರು ಏನಕ್ಕೆ ಲಯಬಲ್? ನೀವು ಹುಚ್ಚಿಡ್ದು ಈ ತರ ಕೆಲಸ ಮಾಡ್ಕೊಂಡು ನಿಮ್ ಲೈಫ್ ನ ರಿಸ್ಕ್ ಅಲ್ಲಿ ಹಾಕೊಂಡ್ ಮಾಡಿದ್ರೆ. ಬಟ್ ಸೂಸೈಡ್ ಇಸ್ ಸ್ಟಿಲ್ ಶಾಕರ್ ಅಲ್ವಾ? ಅಂದ್ರೆ ನಂಗೂ ಫಸ್ಟ್ ಟೈಮ್ ಆಕ್ಚುಲಿ ಹೌದು, ಇದು ಶುಡಂಟ್ ಟೆಕ್ನಿಕಲಿ ಕೊಡಬಾರದು. ಮೇ ಬಿ ಮೆಂಟಲ್ ಡಿಸಾರ್ಡರ್ ವಾಟ್ ಎವರ್. ಓಕೆ, ಗೋ ಆನ್. ಇವಾಗ ಇನ್ನೊಂದೇನಂದ್ರೆ, ಇವಾಗ ಆಬ್ವಿಯಸ್ಲಿ ಎಲ್ಲರೂ ಇಂಡಿಪೆಂಡೆಂಟ್ ಆಗಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಬಟ್ ತುಂಬಾ ಜನ ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ತಗೊಳ್ಳೋರು ಹಸ್ಬೆಂಡ್ಸ್ ಇರ್ತಾರೆ. ಅಂಡ್ ಏನಾಗಿರುತ್ತೆ ಅಂದ್ರೆ ಹೆಂಡ್ತಿರು ಕೊಟ್ಟಿರಲ್ಲ, ಯಾಕಂದ್ರೆ ನೀವು ಕೆಲಸ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇದಿಲ್ಲ, ನಾವೊಬ್ಬ ತಗೋತೀನಿ ಅಂತ ಅನ್ಕೋತಾರೆ. ಸೊ ಇಸ್ ದಿಸ್ ದ ರೈಟ್ ವೇ ಟು ಗೋ ಅಬೌಟ್ ಇಟ್? ಹೋಮ್ ಮೇಕರ್ಸ್ಗೂ ತಗೋಬೇಕಾ ಬಿಡ್ಬೇಕಾ ಅಂತ ನಿಮ್ಗೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ಓಕೆ. 98% ತಗೊಳ್ಳೋ ಟರ್ಮ್ ಇನ್ಶೂರೆನ್ಸ್ ಅವರು ಆರ್ ಮೇಲ್ ಇನ್ ಇಂಡಿಯಾ ಅಟ್ ಲೀಸ್ಟ್. ಓಕೆ, ಇಟ್ಸ್ ನಾಟ್ ದಟ್ ಫೀಮೇಲ್ ಶುಡ್ ನಾಟ್ ಟೇಕ್ ಅಂತ. ಟರ್ಮ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ದ ಮೇನ್ ಬ್ರೆಡ್ ವಿನ್ನರ್ ಇನ್ ದ ಹೌಸ್ ಹ್ಯಾಸ್ ಟು ಟೇಕ್ ದ ಟರ್ಮ್ ಇನ್ಶೂರೆನ್ಸ್ ಅಂಡ್ ನೀವು ನಿಮ್ ಫ್ಯಾಮಿಲಿ ಮೆಂಬರ್ಸ್ ನ ಕವರ್ ಮಾಡ್ಬೋದು. ಇಂಡಿಯಾ ಬೀಯಿಂಗ್ ಇಂಡಿಯಾ, ಯೂಶಲಿ ಮದ್ವೆ ಆಗ್ಬಿಟ್ಟು ವೆನ್ ದ ಗರ್ಲ್ ಗೋಸ್ ಟು ದ ಗೈಸ್ ಹೌಸ್, ಶಿ ಬಿಕಮ್ಸ್ ಎ ನಾಮಿನಿ ಅಂಡ್ ಅವ್ರ ಅಪ್ಪ ಅಮ್ಮ ಅಂದ್ರೆ ಹುಡುಗನ ಅಪ್ಪ ಅಮ್ಮ, ಈ 3 ಜನ ಯೂಶಲಿ ನಾಮಿನಿ. ಸೊ ದಿಸ್ ಇಸ್ ಅ ಸ್ಟ್ರಕ್ಚರ್ ದಟ್ ವಿ ಸಿ. ಬಟ್ ಇಂಡಿಯಾ ಇಸ್ ಚೇಂಜಿಂಗ್. ಈಗ ತುಂಬಾ ಜನ ಇಂಡಿಪೆಂಡೆಂಟ್ ಆಗಿ, ಮೇ ಬಿ ದೇ ಆರ್ ಇನ್ ಅ ಲಿವ್ ಇನ್ ರಿಲೇಶನ್ಶಿಪ್, ಇಲ್ಲ ಮೇ ಬಿ ದೇ ಆರ್ ಇನ್ ಸೇಮ್ ಸೆಕ್ಸ್ ರಿಲೇಶನ್ಶಿಪ್. ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ 2026. ಸೊ ದೇರ್ ಇಸ್ ಆಲ್ಸೋ ಸ್ಪೆಷಲ್ ವುಮೆನ್ ಟರ್ಮ್ ಇನ್ಶೂರೆನ್ಸ್. ವುಮೆನ್ಗೆ even if you're married, you have term insurance. Married, and if you don't have a work, you'll still get a term insurance based on your husband's salary. If you are a homemaker and if you are also working, then you will get a normal term insurance under salary. They basically ನಿಮ್ಮ income ನೋಡ್ತಾರೆ, ನಿಮ್ಮ age ನೋಡ್ತಾರೆ, ನಿಮ್ಮ ITR ನೋಡ್ತಾರೆ. Other basis ಮೇಲೆ you will get a normal normal term insurance. ಲಿವ್ ಇನ್ ಹೆಂಗೆ? ಬಿಕಾಸ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಬಿಕಾಸ್ ರೀಸೆಂಟ್ ಆಗಿ ಕೋರ್ಟ್ನು ಇದು ಮಾಡ್ತು, ಸೇಯಿಂಗ್ ದಟ್ ಲಿವ್ ಇನ್ ಕಪಲ್ಸ್ ಆರ್ ಕನ್ಸಿಡರ್ಡ್ as legitimate couples. ಏನೇ ರೂಲ್ಸ್ ಆದ್ರೂ ನಾರ್ಮಲ್ ಕಪಲ್ಸ್ ಅನ್ನ ಅಪ್ಲೈ ಮಾಡೋ ತರ ಮಾಡ್ತೀವಿ ಅಂತ. ಬಟ್ ನಾಟ್ ಇನ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಅಲ್ಲ. ಇಲ್ಲ,
Okay. ಈಗ ಎಕ್ಸಾಂಪಲ್ ರಿಯಾ ಅಂಡ್ ರವಿ ಒಟ್ಟಿಗಿದ್ರೆ, ಹ್ಮ್. ಬಟ್ ಇಫ್ ದೇ ಆರ್ ನಾಟ್ ಲೀಗಲಿ ಮ್ಯಾರಿಡ್ ಟು ಈಚ್ ಅದರ್, ಹ್ಮ್. ಅಂಡ್ ಇಫ್ ರಿಯಾ ಹ್ಯಾಸ್ ಅ ಟರ್ಮ್ ಇನ್ಶೂರೆನ್ಸ್, ಅವಳು ಏನಾರು ರವಿನ ನಾಮಿನಿ ಮಾಡಿದ್ರೆ, ಬರಲ್ಲ. ರಿಯಾಗ್ ಏನಾರು ಆಯ್ತು ಅಂದ್ರೆ ರವಿಗ್ ಬರಲ್ಲ, ಬರೀ ರಿಯಾದ್ ಪೇರೆಂಟ್ಸ್ Parents ಗೆ ಬರ್ಬೋದು ಅಷ್ಟೇ. ಈಗ ಶೇರ್ ವಾಟ್ ಹಾ. ಇಫ್ ಸೇ ಅವಳು ಹಾಕಿದ್ಲು ಅಂತ ಅನ್ಕೊಳ್ಳೋಣ, ರವಿಗೆ ಒಂದು 50%, ಅಪ್ಪ ಅಮ್ಮಗೆ 25 ಅಂತ ಅನ್ಕೊಂಡ್ರೆ, ಆ 50% ಎಲ್ಲಿ ಹೋಯ್ತು? ಅಪ್ಪ ಅಮ್ಮಗೆ ಬರುತ್ತಾ? ಇಲ್ಲ ಎಲ್ಲೋಯ್ತು ಹೋಯ್ತು 50% ಹೋಯ್ತು. ಎಲ್ಲೋಯ್ತು. ದಿಸ್ ಇಸ್ ವೈ ವಿ ಸೇ ಹಾ. ನಾಮಿನೀಸ್ ನ ಅಪ್ಡೇಟ್ ಮಾಡಿರಿ ಯಾವಾಗ್ಲೂ ಅಂತ. ಕೇಸಸ್ಗಳಾಗಿದೆ. ಹ್ಮ್. ಒಬ್ಬ ನಮ್ದ್ರಲ್ಲಾಗಿಲ್ಲ, ಬಟ್ ತುಂಬಾ ಫನಿ, ಬಟ್ ಇಟ್ಸ್ Please, ಸ್ಯಾಡ್ please. ಆಲ್ಸೋ. ಹಾ. ಒಬ್ಬ ತಗೊಂಡ ಟರ್ಮ್ ಇನ್ಶೂರೆನ್ಸ್, ಹ್ಮ್. ನಾಮಿನಿಗೆ ಅವ್ನ ಹೆಂಡತಿ ಹ್ಮ್. ಈಗ 50% ಕೊಟ್ಟಿದ್ದ, ಅಪ್ಪ ಅಮ್ಮಂಗ್ 25 ಕೊಟ್ಟಿದ್ದ. ಡಿವೋರ್ಸ್ ಆಯ್ತು, ಹ್ಮ್. ಹೊಸ ಹೆಂಡತಿ ಬಂದು, ಡೆತ್ ಆಯ್ತು ಒಂದು, ಹ್ಮ್. ದುಡ್ಡು ಹೋಗಿದ್ದು ಫಸ್ಟ್ ಹೆಂಡತಿಗೆ. ಹೋಗ್ಬಿಡುತ್ತಾ? ಬಟ್ ಅಲ್ಲ nominee ಅವ್ರು ಇಡ್ತಾರಲ್ಲ. ಯಾರ್ ಚೆಕ್ ಮಾಡ್ತಾರೆ ಹೇಳಿ? ಹಾ. ಅಲ್ಲ, ಬಟ್ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತಾರ ಅದ್ರಲ್ಲಿ, ಇಲ್ಲ ಅಲ್ಲ? ಮನಿ ವಿಲ್ ಗೋ ಟು ದ ನಾಮಿನೀಸ್ ಅಕೌಂಟ್ ನಾಮಿನಿಗೆ ಅಷ್ಟೇ. ಆಮೇಲೆ ಹುಡುಕ್ಬಿಟ್ಟು ಕೊಡ್ತಾರೆ ಬ್ರೋ. ಓಕೆ. ಅದಕ್ಕೇನೆ ಎವ್ರಿ 5 years ಪ್ಲೀಸ್ ನಾಮಿನಿ ಸ್ವಲ್ಪ ಚೆಕ್ ಮಾಡಿ. ಇನ್ ಕೇಸ್ ಎಲ್ಲ ನಾಮಿನೀಸ್ ಸತ್ತೋದ್ರುವೆ ಹ್ಮ್. ಅವಾಗ ಏನ್ ಮಾಡ್ಬೋದು ಅಂತ ಮೈಟ್ ಹ್ಯಾವ್ ಎನ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಯಾ. ಲೀಗಲ್ ಏರ್ ಯಾರು ಇರ್ತಾರೆ ಹ್ಮ್. ಅಲ್ಲಿಗೆ ಕೊಡ್ತಾರೆ. ಮಕ್ಳಿದ್ರೆ ಮಕ್ಳಿಗೆ ಕೊಡ್ತಾರೆ. ಯಾರು ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿಲ್ಲ ಅಂದ್ರೆ ದೂರ ಫಸ್ಟ್ ರಿಲೇಟಿವ್ ಯಾರು ಸಿಗ್ತಾರೋ ಅವ್ರಿಗೆ ಕೊಡ್ತಾರೆ. ಸೊ ಬೇಸಿಕಲಿ ನಿಂಗೆ ಒಬ್ಬ ತಮ್ಮ ಇದ್ದಾನೆ, ತಮ್ಮಂಗೆ ಹೋಗುತ್ತೆ. ಎಸ್ Okay. ಇಲ್ಲ ತಮ್ಮನೂ ಹೊಟ್ಟೋಗಿದ್ದಾನೆ, ತಮ್ಮನ ಹೆಂಡತಿ ಇದೆ, ತಮ್ಮನ ಹೆಂಡತಿಗೆ ಹೋಗುತ್ತಾ? ಅಂದ್ರೆ ದೇರ್ ಇಸ್ ಅ ಪೆಡಿಗ್ರಿ ಚಾರ್ಟ್ ಯಾ, ಫಾರ್ ದಟ್. ಬೇಸಿಕಲಿ ದೇರ್ ಇಸ್ ಅ ಚಾರ್ಟ್ ಫಾರ್ ದಟ್. ಒಂದ್ ಇಂಟ್ರೆಸ್ಟಿಂಗ್ ಇದು ಒಂದು ನನಗೆ ಕ್ವೆಶನ್. ಸೇ ಅಣ್ಣ, ತಮ್ಮ, ತಂಗಿ, ಅಪ್ಪ, ಅಮ್ಮ, ದಿಸ್ ಇಸ್ ದ ಫ್ಯಾಮಿಲಿ. Okay. ಮದರ್, ಫಾದರ್, 2 sons, 1 daughter. ಒನ್ ಡಾಟರ್. ಎಲ್ಡೆಸ್ಟ್ ಸನ್ ಇರೋನ್ ಏನ್ ಮಾಡಿರ್ತಾನೆ, ಎಲ್ಲಾರನು ನಾಮಿನಿ ಮಾಡಿರ್ತಾನೆ. ಓಕೆ. ಸೊ ದೇರ್ ಆರ್ 5 nominees, ಎಸ್ 4 nominees. ಓಕೆ, 4 ನಾಳೆ nominees. ವೈಫ್ ಬಂದಾಗ 5 nominees ಆಗುತ್ತೆ. ಕರೆಕ್ಟ್. ಅಂಡ್ ದೆನ್ ಹ್ಯಾವ್ ದೇ ಬಿನ್ ಕೇಸಸ್ ವೇರ್ ದೇರ್ ಇಸ್ ಕಾನ್ಫ್ಲಿಕ್ಟ್ ಇನ್ ಕ್ಲೇಮ್ಸ್? ಇವಾಗ ಗಂಡ ಸತ್ತೋದ, ಹೆಂಡತಿ ಬಂದು ನನಗ್ ಜಾಸ್ತಿ ಬರ್ಬೇಕು, ನೀವೆಲ್ಲ ಡೈರೆಕ್ಟ್. ತುಂಬಾ ಆಗಿದೆ. ದಿಸ್ ಇಸ್ ವಾಟ್ ವಿ ಕಾಲ್ ಆಸ್ ನಾಮಿನೇಷನ್ ಅಂಡ್ ಅಸೈನ್ಮೆಂಟ್. ಓಕೆ. ನಾಮಿನೇಷನ್ ಅಲ್ಲಿ ನೀವೇನ್ ಮಾಡ್ತೀರಾ, ಒಂದಿಷ್ಟು ಪರ್ಸೆಂಟೇಜ್ ಯು ಕ್ಯಾನ್ ಸಜೆಸ್ಟ್ ಆರ್ ಯು ಕ್ಯಾನ್ ಸೇ ದಟ್ 100% ಇವ್ರಿಗೆ ಹೋಗ್ಬೇಕು. ಅಸೈನ್ಮೆಂಟ್ ಇನ್ನೊಂದು ಕಾನ್ಸೆಪ್ಟ್ ಬರ್ತೀನಿ. ಅಸೈನ್ಮೆಂಟ್ ಯಾವಾಗ ಬರುತ್ತೆ ಅಂದ್ರೆ, ಎಕ್ಸಾಂಪಲ್ ನೀವು ಹೋಮ್ ಲೋನ್ ತಗೊಂಡಿದ್ದೀರಾ ಅನ್ಕೊಳ್ಳಿ, ಅಬೌಟ್ 50 lakhs ಏನೋ ಉಳಿದಿದೆ. ಯು ನೀಡ್ ಟು ಅಸೈನ್ ದ ಟರ್ಮ್ ಇನ್ಶೂರೆನ್ಸ್ ಟು ಯೋರ್ ಹೋಮ್ ಲೋನ್ ಬ್ಯಾಂಕ್. ಅವಾಗ ಏನಂದ್ರೆ, ನಿಮ್ಮ ಹೋಮ್ ಲೋನ್ ಫಸ್ಟ್ ಬಂದ್ ತಗೊಂಡು 50 ಲಕ್ಷ ತಗೊಂಡು ಹೋಗ್ತಾರೆ, ಮಿಕ್ಕಿದಲ್ಲಿ ಉಳಿತಾ ಅದು ನಿಮ್ಮ ಇದಕ್ಕೆ ಹೋಯ್ತು. ಬಟ್ ಈ ತರ ತುಂಬಾ ಕೇಸಸ್ ಆಗಿದೆ. ಬಟ್ ಅದಕ್ಕೇನೆ ಹೇಳೋದು, ನಾವು ಯಾವತ್ತೂ ನೀವು ಟರ್ಮ್ ಇನ್ಶೂರೆನ್ಸ್ ತಗೋತೀರಾ ಅಂದ್ರೆ ಪೋಸ್ಟ್ ಪರ್ಚೇಸ್ ಏನ್ ಮಾಡ್ಬೇಕು ಅಂದ್ರೆ, ಮನೇಲಿ ಎಲ್ಲಾರ್ಗೂ ಹೇಳಿ, ನಾನು ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ, 50% ನನ್ನ ಹೆಂಡ್ತಿದು, 20% ನಿಮ್ದು. ಇನ್ ಕೇಸ್ ಆಗದೆ ಇರ್ಲಿ, ಬಟ್ ಇನ್ ಕೇಸ್ ಪೇರೆಂಟ್ಸ್ ಡೆತ್ ಆಯ್ತು ಅನ್ಕೊಳ್ಳಿ, ಶಿಫ್ಟ್ ದಟ್ 25% ಟು ದ ವೈಫ್. ನೆಕ್ಸ್ಟ್ ಮಕ್ಳಾಯ್ತು ಅನ್ಕೊಳ್ಳಿ, 50% ವೈಫಿಗೆ ಇಟ್ಬಿಟ್ಟು ಇನ್ 50% ಮಗುಗೆ ಇಡಿ. ಯು ಡೋಂಟ್ ನೀಡ್ ಇಟ್, ಬಟ್ ದೆನ್ ಹೆಂಡತಿಗೆ ಹೋದ್ರೆ ಮಗು ಹೋಗತ್ತೆ ಅಂತ. ಬಟ್ ಇಟ್ಸ್ ಜಸ್ಟ್ ಗುಡ್ ಟು ಆಲ್ವೇಸ್ ಕೀಪ್ ಆ ನಾಮಿನೇಷನ್ ಪರ್ಸೆಂಟೇಜ್ ಅಪ್ಡೇಟೆಡ್ ಆಲ್ವೇಸ್. ಇನ್ ಕೇಸ್ ವೈಫ್ ಚೇಂಜ್ ಆಯ್ತು ಅಂದ್ರೆ ಪ್ಲೀಸ್ ಚೇಂಜ್ ದ ನಾಮಿನಿ ಆಲ್ಸೋ, ಆರ್ ಎಲ್ಸ್ ನಿಮ್ಗೆ ಎಕ್ಸ್ ಅಷ್ಟಿಷ್ಟ ಅಂದ್ರೆ ಡೋಂಟ್ ಚೇಂಜ್. ಬಟ್ ಇಫ್ ಯು ಡಬಲ್ ಎಚ್ ವಾರ್ಡ್ ಇದು. Yes. ಒನ್ ಥಿಂಗ್ ಏನಂದ್ರೆ, ಮನೇಲಿ ಹೇಳಿದ್ರೆ ರಿಸ್ಕ್ ಇರುತ್ತೆ, ನಾಳೆ ದಿನ ಇಫ್ ದ ಸ್ಪೌಸ್ ಇಸ್ ನಾಟ್ ಹ್ಯಾಪಿ ವಿತ್ ಯು, ಇದಕ್ಕೋಸ್ಕರನೇ LIC ಇನ್ನ ಅಷ್ಟು ಕೋಟಿ ಅನ್ಕ್ಲೇಮ್ಡ್ ಮನಿ ಇರುತ್ತೆ. ನೋಬಡಿ ಇಸ್ ಕ್ಲೇಮಿಂಗ್ ಬಿಕಾಸ್ ಯಾರಿಗೂ ಗೊತ್ತಿಲ್ಲ ನಮ್ಮ ಅಪ್ಪ ತಗೊಂಡಿದಾರೋ, ಅಮ್ಮ ತಗೊಂಡಿದಾರೋ, ವಾಟ್ ಎವರ್ ಅಂತ. ಒನ್ ಮೋರ್ ಥಿಂಗ್, ವೈ ವುಮೆನ್ ಶುಡ್ ಬೈ ಟರ್ಮ್ ಇನ್ಶೂರೆನ್ಸ್. ಇದು ಕೇಳಿದ್ ನಾನು ಸೈಕ್ ಆದೆ ಫಸ್ಟ್ ಟೈಮು. ವುಮೆನ್ಗೆ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆಲ್ಮೋಸ್ಟ್ 15-20% ಕಮ್ಮಿ ರೇಟ್. ಓಕೆ. ವೆನ್ನಿಗೆ ಜಾಸ್ತಿ, ಫ್ರೀ ಬೀಸ್ ತರ. ಯಾವ ಭಾಗ್ಯ ಇದು ಗೊತ್ತಿಲ್ಲ. ಬಿಕಾಸ್ ಅಪ್ಯಾರೆಂಟ್ಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ, ಆಕ್ಚುರಲ್ ಸೈನ್ಸ್ ಪ್ರಕಾರ, women are much more safer because we men do more stupid things. ಅಂಡ್ ಬಯೋಲಾಜಿಕಲಿ ಆಲ್ಸೋ ವಿಮೆನ್ ಲಿವ್ ಲಾಂಗರ್, ಬಹಳ ರೀಸನ್ಸ್ ಇಂದ. ಅದು ಪೀರಿಯಡ್ ಸೈಕಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್, ಎವ್ರಿಥಿಂಗ್ ಎಲ್ಲ ನೋಡಿದ್ಮೇಲೆ ಅವರು ದಿ ಪ್ರೈಸ್ ದ ಪ್ರೀಮಿಯಂ ದಟ್ ಅವ್ರ ಡೆತ್ ಆಗೋದು ಇಸ್ ರಿಲೇಟಿವ್ಲಿ ಕಮ್ಮಿ, ಸೊ ಲೆಸ್ ಅ ಪ್ರೀಮಿಯಂ. ಅಲ್ಲ, ಬಟ್ ಅದಕ್ಕೆ ಟರ್ಮ್ ಇನ್ಶೂರೆನ್ಸ್ ಆಡ್ಸ್ ಅಲ್ಲಿ ಯಾವಾಗಲೂ
ಫಾದರ್ ವಿಲ್ ಮುಂದೆನೆ ಡೈ ಅಂಡ್ ತೋರ್ಸೋದು. ದೆನ್ ಅದಕ್ಕೆ ಫೋಟೋಗೆ ಹಾರ ಎಸ್. ಹಾಕೋದು. ಯಾವ ಟರ್ಮ್ ಇನ್ಶೂರೆನ್ಸ್ ಅಲ್ಲೂ ಹೆಂಡತಿ ಸತ್ತೋಗಿ ಅವ್ರ ಇವ್ರು ಸತ್ತೋಗಿ ನಿಮ್ಗೆ ಬಂದಿರೋ ತರ ಯಾವ್ದು ನೋಡಿಲ್ಲ. ಯಾವತ್ತೂ ನೋಡಿಲ್ಲ. Yeah, ಬಿಕಾಸ್ I won't say that insurance companies are being sexist, but our data ಅದೇ ಸಜೆಸ್ಟ್ ಡೇಟಾ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ಸ್ ಸೈಕಾಲಜಿ ಆಲ್ಸೋನು ಅಂದ್ರೆ Yeah. ನೋಡ್ಕೋಬೇಕು, ನಾವ್ ಎಲ್ಲಾರನು ನೋಡ್ಕೋಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್. Correct. ಮನಿ ವೈಸ್ Yeah. ಫಿನಾನ್ಷಿಯಲ್ ವೈಸ್ ಎಲ್ಲಾರು ನೋಡ್ಕೋಬೇಕು ಅಂದ್ರೆ ಹೆಣ್ಮಕ್ಳಿಗೂ ಅಷ್ಟೇ ಇರುತ್ತೆ, ಹೌದು. ಗಂಡ್ ಮಕ್ಳಿಗೆ ಎಷ್ಟಿರುತ್ತೆ. ಬಟ್ ಫಿನಾನ್ಷಿಯಲ್ ವೈಸ್ ಇಟ್ಸ್ ಅಫ್ ಕೋರ್ಸ್ ವಿ ಆರ್ ನಾಟ್ ಬೀಯಿಂಗ್ ಸೆಕ್ಸಿಸ್ಟ್ ಅಟ್ ಆಲ್. Yes. ವಿ ಆರ್ ಟಾಕಿಂಗ್ ಫ್ರಮ್ ಇನ್ಶೂರೆನ್ಸ್ Insurers will think that. ಪಾಯಿಂಟ್ ಆಫ್ ಹೌದು. ವ್ಯೂ ಅಷ್ಟೇ. ಮನೆಯಲ್ಲಿ ಒಂದ್ ಮನೆಯಲ್ಲಿ ಇಬ್ರು ಅರ್ನ್ ಮಾಡ್ತಿದ್ದೀರಾ ಅಂದ್ರೆ ಈ ಟೈಮ್ ಅಲ್ಲಿ ಇಬ್ರು ಟರ್ಮ್ ಇನ್ಶೂರೆನ್ಸ್ ತಗೋಬೇಕು. ಕವರ್ ಒನ್ ಅಂಡ್ ಈಚ್ ಅದರ್. ಯಾ ಹೆಂಡತಿ ತಗೊಂಡ್ರೆ ಗಂಡನ್ನ ಗಂಡ ಏನಾರ ಆಯ್ತು ಅಂತ ಅಂದ್ರೆ, ಐ ಮೀನ್ ಹೆಂಡತಿಗೆ ಏನಾರ ಆಯ್ತು ಗಂಡಂಗ್ ಹೋಗುತ್ತೆ. ಅಟ್ ದಿ ಎಂಡ್ ಆಫ್ ದ ಡೇ 50-50 ಅಲ್ವಾ? ಕರೆಕ್ಟ್. ಇನ್ನ ಕತೆ ಹೇಳಲಿಲ್ಲ, ಏನೇನು ಯಾವ್ಯಾವ ತರ ಬಿಹಾರ್ದ ಆಲ್ ದ ಸ್ಟೋರೀಸ್. ಈಗ ಲಾಸ್ಟ್ ಟೈಮ್ ನಾನು ನಿಮ್ಗೊಂದು ಕತೆ ಹೇಳಿದ್ದು ನೆನಪಿದೆ. ಸಂಬಾಲ್ ಅಂತ ಒಂದ್ ಜಾಗದಲ್ಲಿ, ರಾಜಸ್ಥಾನಲ್ಲಿ ಇಲ್ಲ ಸಂಬಾಲ್ ಯುಪಿಲಿ ಒಂದ್ ಕತೆ ಆಗಿತ್ತು. ನಾನ್ ನಿಮ್ಗೆ ಹೇಳಿದ್ದೆ, ಹೇಳಿದ್ರೆ ಐ ಕ್ಯಾನ್ ರಿಮೆಂಬರ್. ಸ್ಟೋರಿ ಹೇಳಿದ್ರೆ ಏನು ಅಂತ. ಅದೇನೆ ಫೇಕ್ ಆಧಾರ್ ಕಾರ್ಡ್ ಅಲ್ಲಿ ದೇ ಕೆಪ್ಟ್ ಬೈಯಿಂಗ್ ಇನ್ಶೂರೆನ್ಸ್ ಅದೇ ಸರಿ ಮ್ಯಾಮ್. ಅಂಡ್ ಟ್ರ್ಯಾಕ್ಟರ್ ತಗೊಂಡ್ರು ಇದ್ ತಗೊಂಡ್ರು. ಸೇಮ್ ಅದೇ ತರಾನೇ ತುಂಬಾ ಯುಪಿಲಿ ತುಂಬಾ ಕೇಸಸ್ ಏನಾಗಿದೆ ಅಂತ ಅಂದ್ರೆ, ಈ ಗಂಡನ್ ಐ ಮೀನ್ ದಿಸ್ ಹುಡುಗನ್ ಜೊತೆ ಮದ್ವೆ ಮಾಡಿಸ್ತಾರೆ. ಈ ಇವನ್ ಮಗಳನ್ ಕೊಟ್ಟು ಅವ್ರು ಫೋರ್ಸ್ ಮಾಡೋದ್ ಏನಪ್ಪಾ ಅಂದ್ರೆ, ಈ ಇನ್ಶೂರೆನ್ಸ್ ತಗೋ ಅಂತ. ಮುಂದೆ ಏನ್ ಕತೆ ನಿಮ್ಗೆ ಗೊತ್ತು. ತಗೋತಾರೆ, ಹೆಂಡತಿ ಊರಿಗೆ ಕರ್ಕೊಂಡ್ ಹೋಗ್ತಾರೆ. ಅಲ್ಲಿ ಅಂಡರ್ ಸರ್ಕಮ್ಸ್ಟೆನ್ಸಸ್ ಅವ್ರದ್ದು ಡೆತ್ ಆಗತ್ತೆ. ಅಂಡ್ ಐಮ್ ನಾಟ್ ಟಾಕಿಂಗ್ ಅಬೌಟ್ ದ ಪೋರ್ ಪಾಪ್ಯುಲೇಷನ್. ದಿಸ್ ಆಕ್ಚುಲಿ ಹ್ಯಾಪನ್ಸ್ ಇನ್ ಮಿಡಲ್ ಕ್ಲಾಸ್. ಈ ತರ ಆಗಿದೆ ಕೇಸಸ್ಗಳು, ತುಂಬಾ ಕೇಸಸ್ಗಳಿದೆ. ನೀವು ಜಸ್ಟ್ ಹೋಗಿ ಲೈಫ್ ಇನ್ಶೂರೆನ್ಸ್ ಸ್ಕ್ಯಾಮ್ಸ್ ಇನ್ ಇಂಡಿಯಾ ಅಂತ ಹಾಕಿ ಒಂದು PDF ಬರುತ್ತೆ. ಅದ್ರಲ್ಲಿ ಕೇಸಸ್ಗಳು ನೋಡಿ ಯು ವಿಲ್ ಹ್ಯಾವ್ ಗೂಸ್ ಬಂಪ್ಸ್ ದಟ್ ಯಾವ ಮಟ್ಟಕ್ಕೆ ಹೋಗ್ಬೋದು ಇನ್ಶೂರೆನ್ಸ್ ಪೇಔಟಿಗೆ ಅಂತ. ವರ್ಸ್ಟ್ ಸ್ಟೋರಿ ದಟ್ ಯು ಹ್ಯಾವ್ ಸೀನ್, ಬಿಕಾಸ್ ನೀವು ಅದೇ ಫೀಲ್ಡ್ ಇಲ್ಲೋ ಕಾರಣ ರಿಸರ್ಚ್ ಹೆವಿ ಮಾಡಿರ್ತೀರಾ ಗುರು. For me anything worst is where you try to game the system. ಈಗ ಎಕ್ಸೆಸಿವ್ ಆಗಿ ಕುಡಿದು ಗಾಡಿ ಓಡಿಸಿ ನೀವು ಗಾಡಿ ಇಟ್ಟಾಗ, ಆಗ ನಿಮ್ ಫ್ಯಾಮಿಲಿಗೂ ಒಂದು ಡೌಟ್ ಅಲ್ಲಿ ಬಿಟ್ಟಿರ್ತೀರಾ ದಟ್ ಸರಿ ಅಟ್ಲೀಸ್ಟ್ ನಾನೊಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ, ಇವ್ರಿಗೇನಾರು ಆದ್ರೆ ನಮ್ಮ ಮನೆಗೆ ಏನಾರು ಬರುತ್ತೆ ಅಂತ ಮನೇಲಿ ವೇಟ್ ಮಾಡ್ತಿರ್ತಾರೆ. ಬಟ್ ದೇ ಡೋಂಟ್ ಗೆಟ್. ಇಟ್ಸ್ ನಾಟ್ ಆಸ್ ಫ್ಯಾಸಿನೇಟಿಂಗ್ ಟು ಹಿಯರ್ ಆಸ್ ಅ ಸ್ಟೋರಿ, ಬಟ್ ತುಂಬಾ ದುಃಖ ಆಗತ್ತೆ ದಟ್ ಇಷ್ಟು ಕಷ್ಟಪಟ್ಟು ತಗೊಂಡಿರ್ತಾರೆ, ಮನೇಲಿ ಸಡನ್ ಆಗಿ ಇನ್ಕಮ್ ಲಾಸ್ ಆಗತ್ತೆ. ಅದಕ್ಕೆ ನಾವ್ ಹೇಳೋದು, ಯಾರ್ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂದ್ರೆ, ನಿಮ್ಗೆ ಅಪ್ಪ ಅಮ್ಮ ಇದಾರಾ, ಇನ್ಶೂರೆನ್ಸ್ ತಗೊಳ್ಳಿ. ನಿಮ್ಗೆ ಹೆಂಡತಿ ಮಕ್ಕಳು ಬರ್ತಾರ ಮುಂದೆ, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ನಿಮ್ಮ ತಲೆ ಮೇಲೆ EMI ಅಥವಾ ಹೋಮ್ ಲೋನ್ ಇದೆಯಾ, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ನಿಮ್ಗೆ ಫ್ಯೂಚರ್ ಅಲ್ಲಿ ಚೈಲ್ಡ್ಗೆ ಎಜುಕೇಶನ್ ಮಾಡಿಸ್ತೀರಾ, ಟೇಕ್ ಅ ಟರ್ಮ್ ಇನ್ಶೂರೆನ್ಸ್. ಫ್ಯೂಚರ್ ಅಲ್ಲಿ ನಿಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆಯಾ, ಟೇಕ್ ಅ ಟರ್ಮ್ ಇನ್ಶೂರೆನ್ಸ್. ನಿಮ್ ಮೇಲೆ ಯಾರೊಬ್ರು ಪರ್ಸನ್ ಡಿಪೆಂಡ್ ಆಗಿದ್ರೆ ಫೈನಾನ್ಷಿಯಲಿ, ಟೇಕ್ ಅ ಟರ್ಮ್ ಇನ್ಶೂರೆನ್ಸ್. It's the simplest no nonsense definition of term insurance. And ಜನರು ಹೇಳ್ಬೋದು ಏನ್ ಬರಲ್ಲ ವಾಪಸ್ಸು. ನಾನು ಅವ್ರಿಗೆ ಒಂದೇ ಹೇಳೋದು, ಗುರು ನಿನ್ ಕಾರ್ ಇನ್ಶೂರೆನ್ಸ್ಗೆ 5,000-6,000 ಕಟ್ತೀಯ, ಆ ಒಂದ್ ವರ್ಷ ಯೂಸ್ ಮಾಡಿಲ್ಲ ಅಂತ ಅನ್ಬಿಟ್ಟು ಹೋಗಿ ನಾನು ಕಾರ್ ಯಾರಿಗಾರು ಇಡ್ತೀನಿ ಅಂತ ಇಡ್ತೀರಾ? ಇಲ್ಲ. ಯು ವಿಲ್ ಬಿ ಹ್ಯಾಪಿ, ಓ ಕಾರ್ಗೆ ಏನೂ ಆಗಿಲ್ಲ, ಕಾರ್ ಇನ್ಶೂರೆನ್ಸ್ ಕಟ್ತಿದ್ದೀನಿ, ಪರವಾಗಿಲ್ಲ. ಹಂಗೇನೆ ಹೆಲ್ತ್ ಇನ್ಶೂರೆನ್ಸ್ ನೀವು ಪ್ರತಿ ವರ್ಷ 10,000 ಕಟ್ತೀರಾ ಪ್ರೀಮಿಯಮ್. ಅಯ್ಯೋ ಕಿಡ್ನಿ ಡ್ಯಾಮೇಜ್ ಆಗಿಲ್ಲ ಅಂತ ಹೋಗ್ಬಿಟ್ಟು ಕಿಡ್ನಿ ಚುಚ್ಚಿಸ್ಕೋತೀರಾ, ನೀವು ಯೂಸ್ ಮಾಡಲ್ಲ ಇನ್ಶೂರೆನ್ಸ್. ಹಂಗೇನೆ ಟರ್ಮ್ ಇನ್ಶೂರೆನ್ಸ್. ಡೆತ್ ಆಗಿಲ್ಲ ಅಂತ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಕೇಸ್ ಸಿನಾರಿಯೋ. ಬಟ್ ಆ ಟೈಮ್ ಅಲ್ಲಿ ನೀವು ಪೀಸ್ಫುಲ್ ಆಗಿರ್ತೀರಾ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಟರ್ಮ್ ಇನ್ಶೂರೆನ್ಸ್ ತಗೊಂಡು ನೀವು ಲೈಫಲ್ಲಿ ಎಷ್ಟು ಪೀಸ್ ಆಗಿರ್ಬೋದು. ನೀವು ಟ್ರಾವೆಲ್ ಮಾಡ್ಕೋಬಹುದು, ನೀವು ಯು ಕ್ಯಾನ್ ಟೇಕ್ ರಿಸ್ಕ್ಸ್ ಇನ್ ಯೋರ್ ಲೈಫ್. ಈ ಆಂಟರ್ಪ್ರಿನರ್ಸ್ ಏನಿರ್ತಾರಲ್ಲ, ಅವ್ರು ಫಸ್ಟ್ ಟರ್ಮ್ ಇನ್ಶೂರೆನ್ಸ್ ತಗೊಂಡು ಇಟ್ಕೊಂಡ್ಬಿಡ್ಬೇಕು ಸೈಡಲ್ಲಿ. ಯಾಕಂದ್ರೆ ಅವ್ರಿಗೆ ಒಂದು ಕೀಡ ಇರುತ್ತೆ, ಹಿಂದಿಲಿ ಹೇಳ್ತಾರೆ ಉಸ್ಕಿ ದಿಮಾಗ್ ಮೇ ಕೀಡ ಅಂತ. ಏನೇನೋ ಮಾಡ್ತಾರೆ, ಇದ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇದ್ ಮಾಡ್ತಾರೆ, ರಿಸ್ಕ್ ಅವ್ರಿಗೆ ಜಾಸ್ತಿ ಸ್ವಲ್ಪ. ಅಂತವ್ರು ಸ್ಟಾರ್ಟಿಂಗ್ ಅಲ್ಲೇನೋ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡು ಲೈಫಲ್ಲಿ ಇನ್ ಬೇಕಾದ್ರೆ ಮಂಗಾಟ ಮಾಡ್ಕೊಳ್ಳಿ. ಸೊ ಎಷ್ಟು ಬೇಕಾದ್ರೂ ಟರ್ಮ್ ಇನ್ಶೂರೆನ್ಸ್ ತಗೋದಾ? ಇಲ್ಲ ಓನ್ಲಿ ಒನ್? ಇಲ್ಲ, ಅಲ್ಲ ನೀವು ಕವರ್ ಅಮೌಂಟ್ ಹೇಳ್ತಿದ್ದೀರಾ ಏನ? ಸರ್ ನಾನು ಒಂದೇ ಟರ್ಮ್ ಇನ್ಶೂರೆನ್ಸ್. ಯು ಕ್ಯಾನ್ ಟೇಕ್ ಎನಿ, ಎಷ್ಟು, ಬಟ್ ಯು ಹ್ಯಾವ್ ಟು ಟೆಲ್ ದಿ ಇನ್ಶೂರರ್ ದಟ್ ಇನ್ನೊಂದಿದೆ ಅಂತ. ಈಗ ನಿಮ್ಮ ಹತ್ರ ಆಲ್ರೆಡಿ 5 ಕೋಟಿ ವರ್ತ್ ಇನ್ಶೂರೆನ್ಸ್ ಇದೆ ಅಂತ ಅನ್ಕೊಳ್ಳಿ. ನೀವು ಇನ್ನೊಂದು ಇನ್ಶೂರೆನ್ಸ್ ಹತ್ರ ಹೋಗ್ತೀರಾ,
ಅವ್ರ ಹತ್ರ ಹೇಳ್ತೀರಾ ನನ್ನ ಹತ್ರ 5 ಕೋಟಿ ಟರ್ಮ್ ಇನ್ಶೂರೆನ್ಸ್ ಇದೆ, ಅವ್ರು ಕೇಳ್ತಾರೆ ನಿಮ್ಗೆ ಇದ್ರ ಮೇಲೆ ಏನಕ್ಕೆ ಬೇಕು, ವೈ ಡು ಯು ವಾಂಟ್ ಟು ಕವರ್ ಯುವರ್ ಫ್ಯಾಮಿಲಿ, ನಿಮ್ಮ ಎಕ್ಸ್ಪೆನ್ಸಸ್ ಅಷ್ಟಿಲ್ಲ. ಸೊ ಅವಾಗ ಅವರು ರಿಜೆಕ್ಟ್ ಮಾಡ್ಬಿಡ್ತಾರೆ. ಸ್ಮಾರ್ಟ್. ಓಕೆ, ನನ್ನ ಕೊನೆ ಕ್ವಶನ್ನು, ಹ್ಮ್. ನನ್ನ ಫ್ರೆಂಡ್ ಒಬ್ಬ MS ಮಾಡಿ US ಹೋಗಿದ್ದಾನೆ. ಹ್ಮ್. ಡಸ್ ಇಟ್ ಮೇಕ್ ಸೆನ್ಸ್ ಫಾರ್ ಹಿಮ್ ಟು ಗೆಟ್ ಅ ಟರ್ಮ್ ಇನ್ಶೂರೆನ್ಸ್ ಇನ್ ಇಂಡಿಯಾ? 100%. ಇಲ್ಲಿ 2 ಕ್ವೆಶ್ಚನ್ ಐಲ್ ಆನ್ಸರ್ ಫಾರ್ ಯು. ನಮ್ ತುಂಬಾ ಕ್ಲೈಂಟ್ಸ್, ಮೆಜಾರಿಟಿ ಆಫ್ ಕ್ಲೈಂಟ್ಸ್ NRIs. ಹ್ಮ್. ಏನಕ್ಕೆ ಅಂದ್ರೆ NRIs ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ. ಹ್ಮ್. ನೀವು ಅಲ್ಲಿ ದುಡಿತಿರೋ ಕರೆನ್ಸಿ ಇಲ್ಲಿ ಡಾಲರ್ ಅಲ್ಲಿ ಇಲ್ಲಿ ತಗೊಳ್ಳಿ. ಡಾಲರ್ ಅಲ್ಲಿ ಇಲ್ಲಿ ಫಾರ್ ಪಿಸ್ ರೇಟ್ ಯು ಆರ್ ಗೆಟಿಂಗ್ ಅ ಟರ್ಮ್ ಇನ್ಶೂರೆನ್ಸ್ 2.5, 3, 5, 6, 8, 10 ಕೋಟಿ ನಿಮ್ಗೆ ಸಿಗತ್ತೆ. ಒಂದೇ ಒಂದು ಕಂಡೀಷನ್ ಏನಂದ್ರೆ ನಾಮಿನಿದು ಒಂದು ಇಂಡಿಯನ್ ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು. ರೈಟ್. ನಾಮಿನಿ ಕ್ಯಾನ್ ಬಿ ಎನಿವೇರ್ ಇನ್ ದ ವರ್ಲ್ಡ್. ನೀವು ಎನಿವೇರ್ ಇನ್ ದ ವರ್ಲ್ಡ್ ಇರ್ಬೋದು, ಹ್ಮ್. ಬಟ್ ನಿಮ್ ಇಂಡಿಯನ್ ಬ್ಯಾಂಕ್ ಅಕೌಂಟ್ ಒಂದಿದ್ರೆ ಸಾಕು ನಾಮಿನಿದು. ಅದಕ್ಕೆ NRIs ಶುಡ್ ಗೆಟ್ ಅ ಟರ್ಮ್ ಇನ್ಶೂರೆನ್ಸ್ ಇನ್ ಇಂಡಿಯಾ ವೆನ್ ಎವರ್ ಯು ಕ್ಯಾನ್. ಅಂಡ್ ಈ MS ಮಾಡಕ್ಕೆ ನಿಮ್ ಫ್ರೆಂಡ್ ಹೋಗ್ತಿದ್ದೀರ ಅಂತ ಹೇಳಿದ್ರಲ್ಲ, ಅವರುವೆ ದೇ ಹ್ಯಾವ್ ಟು ಟೇಕ್ ಒನ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿದ್ದ ತಗೊಳ್ಳೇಬೇಕು, ದಟ್ ಈಸ್ ದೇರ್. ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಅವ್ರೊಂದು ಮಾಡಿಸ್ಕೊಂಡು ಹೋದ್ರೆ ಒಳ್ಳೇದು, ಬಿಕಾಸ್ ಯುನೋ US ಇಸ್ ದ ಲ್ಯಾಂಡ್ ಆಫ್ ಗನ್ಸ್ ಅಂಡ್ ಏನ್ ಬೇಕಾರ್ Correct. ಆಗ್ಬೋದು ಆ And ಟೈಮಲ್ಲಿ. roses. ರಿಸ್ಕ್ ಇಸ್ ಎನಿವೇರ್. ಅಂಡ್ ಈಗ ವಾರ್ ಆಗ್ತಿರೋ ಸಿಚುಯೇಷನ್ ಅಲ್ಲಿ ನಾಳೆ ಯಾರಾದ್ರೂ ವಾರ್ ಅಲ್ಲಿ ಎನಿಥಿಂಗ್ ಹ್ಯಾಪನ್ಸ್, ವಿ ನೆವರ್ ನೋ. ಮೈ ಓನ್ಲಿ ದಿಸ್ ಥಿಂಗ್ ಇಸ್, ನಾ ಏನ್ ಹೇಳೋದಂದ್ರೆ, ಆಸ್ ಐಲ್ ರೀಫ್ರೇಸ್ ವಾಟ್ ಎವರ್ ಐ ಸೆಡ್, ಇಫ್ ಯು ಹ್ಯಾವ್ ಈವನ್ 1% ಹೂ ಡಿಪೆಂಡ್ಸ್ ಆನ್ ಯು, ನಿಮ್ಮ ಇನ್ಕಮ್ ಮೇಲೆ ಟರ್ಮ್ ಇನ್ಶೂರೆನ್ಸ್ ನೀವು ತಗೊಳ್ಳೇಬೇಕು. ಓಕೆ. ಅಂಡ್ ದಟ್ ಈಸ್ ಆಲ್ಮೋಸ್ಟ್ 99% ಆಫ್ ಪೀಪಲ್ ಇನ್ ಇಂಡಿಯಾ. Right. ಓಕೆ. ಸೊ ನನ್ಗೆ ಲಾಸ್ಟ್ ಕ್ವಶನ್ ಏನು ಅಂತಂದ್ರೆ, ಈಗ ಹೇಳಿದ್ರಿ ವಾರ್ ಆಯ್ತು ಅದು ಇದು ಅಂತ. ಸೊ ರಿಸ್ಕ್ ಲೈಕ್ ಈಗ ಸೋಲ್ಜರ್ಸ್ಗೆ ಇಲ್ಲ ಪೊಲೀಸ್ ಮೆನ್ ಇಲ್ಲ ಫೈರ್ ಡಿಪಾರ್ಟ್ಮೆಂಟ್ ಇಲ್ಲವ್ರಿಗೆ ಬೇರೆ ಬೇರೆ ತರ ಟರ್ಮ್ ಇನ್ಶೂರೆನ್ಸ್ ಇರುತ್ತೆ. ವಾಟ್ ಇಸ್ ದ ಸೀನ್ ಫಾರ್ ದೆಮ್? ಎಸ್, ನಂಗೆ ಇದು ಹೇಳಿ ಐ ಫೀಲ್ ವೆರಿ ಸ್ಯಾಡ್ ಟು ಸೇ ದಿಸ್. ಹ್ಮ್. ಫಾರ್ಮರ್ಸ್ಗೆ ಟರ್ಮ್ ಇನ್ಶೂರೆನ್ಸ್ ಕೊಡಲ್ಲ. Oh. I feel very sad when I say this. ಅಂದ್ರೆ Health insurance is also very difficult for them. There is no term insurance. Private term insurers will never cover defense, army, soldiers na cover ಮಾಡಲ್ಲ. ಬೇಜಾರು, ನಂಗೆ ತುಂಬಾ ಬೇಜಾರಾಗುತ್ತೆ. ಪೊಲೀಸ್ ಅವ್ರಿಗೆ ಕವರೇಜ್ ಇಲ್ಲ, ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಹೇಳ್ದಂಗೆ ಕವರ್ ಮಾಡಕ್ಕೆ ಇಲ್ಲ, ಫಸ್ಟ್ ರೆಸ್ಪಾನ್ಸ್ ಟೀಮ್ ಅಂತ ಇರುತ್ತಲ್ಲ ಹ್ಮ್. ಅವ್ರಿಗೂ ಕವರೇಜ್ ಇರಲ್ಲ. ಈ ಪ್ರೈವೇಟ್ ಇನ್ಶೂರೆನ್ಸ್ ವಿಲ್ ನೆವರ್ ಡು, ಕವರೇ ಮಾಡಲ್ಲ. ಏನಕ್ಕೆ? ಸಿಂಪಲ್ ಏನಂದ್ರೆ ಅವ್ರ ಬಿಸ್ನೆಸ್ ವೈಸ್ ಪರ್ಸ್ಪೆಕ್ಟಿವ್ ನೋಡಿ, ರಿಸ್ಕ್ ಜಾಸ್ತಿ. Correct. ಬಟ್ ಗೌರ್ಮೆಂಟ್ ಇದು ನೋಡಿದ್ರು ಅಂಡ್ ದೇ ಹ್ಯಾವ್ ಗಾಟ್ ಔಟ್ ವೆರಿ ಗುಡ್ ಪ್ರಾಡಕ್ಟ್, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮಾಡಿರೋಂಥದ್ದು. ಆರ್ಮಿ ಮೆಂಬರ್ಸ್ ತಗೋಬಹುದು, ಈ ಎನಿ ಗೌರ್ಮೆಂಟ್ ಪೊಸಿಷನ್ ಇದ್ರು ನೀವು ತಗೋಬಹುದು. ಪ್ರೀಮಿಯಂ ವಿಲ್ ಬಿ ಲೆಸ್ ಓನ್ಲಿ, ಕಮ್ಮಿನೇ ಇರುತ್ತೆ. ನಂಗೆ ಎಕ್ಸಾಕ್ಟ್ ಐಡಿಯಾ ಗೊತ್ತಿಲ್ಲ. ಕವರ್ ಅಮೌಂಟ್ ತುಂಬಾ ಜಾಸ್ತಿ ಇರಲ್ಲ, ಅದೊಂದು ಡೌನ್ ಸೈಡು. Correct. ಮತ್ತೆ ಫೀಚರ್ಸ್ ತುಂಬಾ ಕಮ್ಮಿ ಇರುತ್ತೆ. ನಾನು ಹೇಳಿದ್ನಲ್ಲ, ಪ್ರೀಮಿಯಂ ಬ್ರೇಕು, ಟರ್ಮಿನಲ್ ಇಲ್ನೆಸ್, ರೈಡರ್ಸ್ ಇಲ್ಲದೆ ಇರ್ಬೋದು, ಬಟ್ ಅಟ್ಲೀಸ್ಟ್ ಸಮ್ ಫಾರ್ಮ್ ಆಫ್ ಲೈಫ್ ಇನ್ಶೂರೆನ್ಸ್ ಒಂದಿರುತ್ತೆ. ಐ ಮೀನ್ ಒನ್ ಟೇಕ್ ಅವೇ ದಟ್ ನಾನು ಏನು ಹೇಳ್ಬೋದು ಅಂದರೆ, ಟರ್ಮ್ ಇನ್ಶೂರೆನ್ಸ್ ಎಲ್ಲಾರ್ಗೂ ಇಟ್ಸ್ ವೆರಿ ಇಂಪಾರ್ಟೆಂಟ್, ಬಟ್ ದ ಪೀಪಲ್ ಹೂ ಸರ್ವ್ ಅಸ್, ನಮಗೆ ಅನ್ನ ಕೊಡ್ತಿರೋ ಅನ್ನದಾತ ಆಗಿರ್ಬೋದು, ಪ್ರೊಟೆಕ್ಟ್ ಮಾಡೋ ಅಂತ ಸೋಲ್ಜರ್ಸ್ ಆಗಿರ್ಬೋದು, ಇಫ್ ದೇ ಹ್ಯಾವ್ ಅ ಟರ್ಮ್ ಇನ್ಶೂರೆನ್ಸ್, I will look up to that day. ನಿಜ ದಿಸ್ ಫಾರ್ಮರ್ ಇಸ್ ವೆರಿ ಶಾಕಿಂಗ್. ಬಿಕಾಸ್ ಯಾರೋ ಸೂಸೈಡ್ ಮಾಡ್ಕೊಂಡ್ರು ಕೊಡ್ತಾರೆ ನಾರ್ಮಲ್ ಜನಕ್ಕೆ, ಅಂದ್ರೆ ಫಾರ್ಮರ್, ಓ ಮೈ ಗಾಡ್. Yeah, ಅದೇ it's a dark reality. And ಎನಿ ಪರ್ಟಿಕ್ಯುಲರ್ ರೀಸನ್ ಇನ್ಶೂರೆನ್ಸ್ ಕಂಪ್ನಿ ಕೊಡೋದು ಫಾರ್ಮರ್ಸ್ ಕೊಡಲ್ಲ ಅಂತ? ಹೈ ಅಂತ. see, one is risk, and the second thing is most of them have a staggering income. ಅಂದ್ರೆ ಆ ಥರ ಇರಲ್ಲ, ತಿಂಗಳ ಅಂದ್ರೆ ವರ್ಷಕ್ಕೆ ಇದು ಪೇ ಮಾಡಕ್ ಆಗತ್ತೋ ಇಲ್ವೋ ಅಂತ. ರಿಸ್ಕ್ ಅಲ್ವಾ. ನೋ ಬಟ್ ಅದೊಂದು. ಸೀರಿಯಸ್ಲಿ ಬ್ಯಾಡ್. ಐ ಥಿಂಕ್ ಅಂಡ್ ಗವರ್ಮೆಂಟ್ ಇದು ಇದನ್ನ ರಿವೀಲ್ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ ಹೌ ಮೆನಿ ಪೀಪಲ್ ಹೌ ಮೆನಿ ಇನ್ಶೂರರ್ಸ್ ವಿಲ್ ಸ್ಟಾರ್ಟ್ ಬ್ಯಾಕ್ಲಾಶಿಂಗ್ ಅಟ್ ಮೀ ಆರ್ ಅಟ್ ಮೈ ಕಂಪನಿ. ಬಟ್ ನಮ್ ಕರ್ತವ್ಯ ಏನಂದ್ರೆ, ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, ಏನ್ ಫ್ಯಾಕ್ಟ್ ಇದೆ ಅದನ್ನ ನಾನು ಹೇಳ್ದೆ. ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ನಮಗೂ ಐಡಿಯಾ ಇರ್ಲಿಲ್ಲ ಇದನ್ನ ಏನ್ ಮಾಡೋದು. ಅಂಡ್ ಇಟ್ ಇಸ್ ವೆರಿ ಸ್ಯಾಡ್. ಅಂಡ್ ಇದೊಂದು ಸುಮ್ಮನೆ ಏನು ಜೈ ಜವಾನ್ ಜೈ ಕಿಸಾನ್ ಅಂತಾರೆ, ಇಬ್ರಿಗೂ ಕೊಡಲ್ಲ ಅಂತಂದ್ರೆ ದಟ್ ಇಸ್ ವೆರಿ ಬ್ಯಾಡ್. ಹೋಪ್ ಗವರ್ಮೆಂಟ್ ವಿಲ್ ಕಮ್ ಅಪ್ ವಿತ್, ಅಂದ್ರೆ ಹೇಳಿದ್ರಲ್ಲ ಒಂದಿದೆ ಅಂತ, ಬಟ್ ಈ ಪ್ರೈವೇಟ್ ಪ್ಲೇಯರ್ಸ್ಗೂ ಹೆಲ್ಪ್ ಆಗೋ ತರ ಏನಾದ್ರು ಆದ್ರೆ ಬೆಟರ್. Correct. ಫೈನಲಿ ನನ್ಗೆ ಪ್ರತಿ ಸಲ ಶಶಾಂಕ್ ಜೊತೆ ಡಿಟ್ಟೋ ಇನ್ಶೂರೆನ್ಸ್, ಟರ್ಮ್, ಹೆಲ್ತ್ ಎಲ್ಲ ಮಾತಾಡ್ಬೇಕಾದ್ರೆ ರಿಯಲೈಸ್ ಆಗೋದು,
ಯಾವಾಗ್ಲೂ ನಮ್ಮ ಶೋಲ್ಡರ್ ಮೇಲೆ ಯಾರೋ ಕೈ ಇಟ್ಟು ನಡ್ಸಲ್ಲ. ವಿ ಹೌದು. ನೀಡ್ ದಟ್ ಕಾನ್ಸ್ಟೆಂಟ್ ಹೋಪ್. ಹ್ಯೂಮನ್ ರೇಸ್ ನಡೀತಾ ಇರೋದೇ ಹೋಪ್ ಮೇಲೆ. ಆ್ಯಂಡ್ ಎಷ್ಟೋ ಜನರಿಗೆ ಇನ್ಶೂರೆನ್ಸ್ ಮುಖಾಂತರ ಗುರು ನೀವಿಲ್ಲ ಅಂದ್ರು ನಿಮ್ಮ ಫ್ಯಾಮಿಲಿಗೆ ಒಂದು ಹೋಪ್ ಇದೆ ಅಂತ ಆ ರೇ ಆಫ್ ಹೋಪ್ನ ತುಂಬ್ತಿರೋ ಎಲ್ಲ ಇನ್ಶೂರೆನ್ಸ್ ಕಂಪ್ನೀಸ್ಗೂ ಆ್ಯಂಡ್ ಆಲ್ಸೋ ಒಳ್ಳೆ ಸರ್ವಿಸ್ ಕೊಡ್ತಿರೋ ಡಿಟ್ಟೋಗೂ. ಬಿಕಾಸ್ ನಾನು ಪರ್ಸ್ನಲಿ ಯೂಸ್ ಮಾಡಿದ್ದೀನಿ, ಸುಮ್ಮನೆ ಎಂಡೋರ್ಸ್ ಮಾಡಲ್ಲ. ಹ್ಮ್. ಕಾಲ್ ಮಾಡಿ ನನಗೆ ಇಮಿಡಿಯೇಟ್ಲಿ ಬೇಕು ಅಂದಾಗ ಪ್ರೀವಿಯಸ್ ಇನ್ಶೂರೆನ್ಸಿಂದ ಇಷ್ಟು ಟೈಮು ಕರೆಕ್ಟಾಗಿ ಟ್ರಾನ್ಸ್ಫರ್ ಆಯಿತು, ಇನ್ಫ್ಲೇಷನ್ ಎಕ್ಸ್ಪ್ಲೇನ್ ಮಾಡಿದ್ರು. ಐ ಲವ್ಡ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಜನರ ಮೇಲೆ ನೀವು ಕೈ ಹಾಕಿ ನಡೆಸ್ತಾ ಇದ್ದೀರಾ. ಹ್ಮ್. ಜೀವನನ ಒಬ್ಬರೇ ನಡಿಬಿಡಿ, ನಾವು ಇದೀವಿ ಅಂತ. Yes. ಕೀಪ್ ಡೂಯಿಂಗ್ ದ ಗ್ರೇಟ್ ಜಾಬ್. ಆ್ಯಂಡ್ Thank ಟರ್ಮ್ you, ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎಲ್ಲದೂ ಚೆಕ್ ಮಾಡಿ ತಗೊಳ್ಳಿ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಒಂದು ಇನ್ಶೂರೆನ್ಸ್ ಇದ್ರೆ ನೀವು ಆರಾಮಾಗಿರ್ತೀರ. ಆಲ್ಸೋ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ ಇವ್ರದ್ದು, ನೀವೇನೋ ನಂಬರ್ ಕೊಟ್ಟಿರ್ತೀರ ನಾನು ಬೈ ಮಾಡ್ಬೇಕು ಅಂತ, ಒಂದ್ಸರಿ ಫಾಲೋ ಅಪ್ ಮಾಡ್ತಾರೆ, 2 ಸರಿ ಫಾಲೋ ಅಪ್ ಮಾಡ್ತಾರೆ. ಇಫ್ ಯು ಡೋಂಟ್ ಅಂದ್ರೆ ಇದು ಮತ್ತೆ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಮತ್ತೆ Ghost ತಲೆನೋವು ಮಾಡ್ಬಿಡ್ತಾರೆ. ಅವರೇ ಘೋಷ್ ಮಾಡ್ತಾರೆ. ಹೌದು. ಐ ಥಿಂಕ್ ಏನ್ ನಿಮ್ ಕಂಪ್ನಿ ಪಾಲಿಸಿ ಏನದ ಆಕ್ಚುಲಿ ನಂಗಂತೂ ಅರ್ಥ ಆಗಿಲ್ಲ. ಯೂಶಲಿ ಯಾರ್ದಾರು ನಂಬರ್ ಸಿಕ್ಬಿಟ್ರೆ ಸಾಯೋವರೆಗೂ ಮಾಡ್ತಾರೆ. ಇನ್ಶೂರೆನ್ಸ್ ನಮ್ದು ಒಂದೇ ಕಾನ್ಸೆಪ್ಟ್. ಹಾ ನಿಮ್ಗೆ ಇನ್ಶೂರೆನ್ಸ್ ಬೇಡ ಅಂದ್ರೆ ಹಾ ನಾನ್ ಯಾಕೆ ಗುರು ನಿಮಗ್ ತಳ್ಳಿ? ನಿಮ್ ಕರೆಕ್ಟ್. ದುಡ್ಡು ನಿಮ್ದು. ಹಾ ನಿಮಗ್ ಬೇಕಾ? ನಾವಿದೀವಿ. Yeah. ಎಂಡ್ ತನಕ ನಿಮ್ ಜೊತೆ ಬರ್ತೀವಿ. ಹ್ಮ್ ನಿಮಗ್ ಬೇಡ್ವಾ? ಹ್ಮ್. ನಿಮಗ್ ಹೆಲ್ಪ್ ಮಾಡ್ತೀವಿ. ಹ್ಮ್. ಹೊರಗಡೆಯಿಂದ ತಗೋತೀರಾ ಅಂದ್ರೆ ನಾವ್ ಹೆಲ್ಪ್ ಮಾಡ್ತೀವಿ. ಹ್ಮ್ ಸರ್ ಇಲ್ಲಿಗೆ ಹೋಗಿ ಇವ್ರ ಹತ್ರ ಪಾಲಿಸಿ ಇದೆ, ಇವ್ರ ಹತ್ರನೇ ತಗೊಳ್ಳಿ. ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಒಳ್ಳೆ ಪಾಲಿಸಿ ಇತ್ತಾ? ನಾವ್ ಹೇಳ್ತೀವಿ ಸರ್ ಇಲ್ಲ ನಿಮ್ ಪಾಲಿಸಿ ಸರಿಗೆ ಇದೆ. ಬಿಕಾಸ್ ಯಾವತ್ತು ನಮ್ಮ ಬಿಸ್ನೆಸ್ ಗ್ರೋ ಆಗಿರೋದು ಒಂದೇ ಟ್ರಸ್ಟ್. ಬೇಸಿಸ್ ಮೇಲೆ. ಟ್ರಸ್ಟ್, ಆನೆಸ್ಟ್, ಅನ್ಬಯಸ್ಡ್ ಗೈಡೆನ್ಸ್ ಫ್ರಮ್ ಐಡಿಐ ಸರ್ಟಿಫೈಡ್ ಅಡ್ವೈಸರ್ಸ್. ಬೇರೆ ಏನು ನಮ್ಮ ವಿ ಡೋಂಟ್ ಹ್ಯಾವ್ ಎನಿ ಇನ್ಸೆಂಟಿವ್ ಟು ಪುಷ್ ಪಾಲಿಸೀಸ್. ಅಷ್ಟೇ. ದಟ್ಸ್ ಆರ್ ಈಥೋಸ್. ಆ Thank you. ಮಾರಲ್ ನ ಒಂದು ಬಿಟ್ಕೊಡಲ್ಲ. ಥ್ಯಾಂಕ್ ಯು ಸೋ ಮಚ್. ಏನ ಬೆಳಿಲಿ ತುಂಬಾ ಥ್ಯಾಂಕ್ ಯು. ಇದಾಗ್ಲಿ. ಅದು ಬ್ಯಾಂಗ್ಳೂರ್ ಕಂಪನಿ ಬೇರೆ ಹೌದು, ನಮ್ಮ Let's go. ಬೆಂಗಳೂರು JP ನಗರದಲ್ಲಿ ಇರುವಂತ ಒಂದು ಕಂಪನಿ. ಕಂಪನಿ. ಲೆಟ್ಸ್ ಗೋ. ಫೀಲ್ ವೆರಿ ಪ್ರೌಡ್ ಟು ಸೇ ದಟ್. ಕೀಪ್ ಡೂಯಿಂಗ್ ದ ಗ್ರೇಟ್ ಜಾಬ್ ಶಶಾಂಕ್. ಇನ್ನೊಂದು ನೆಕ್ಸ್ಟ್ ಬೇರೆ ಇನ್ಶೂರೆನ್ಸ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬೇರೆ ಪ್ರಾಡಕ್ಟ್ಸ್ ಲಾಂಚ್ ಕಾರ್ ಮಾಡಿದ್ರೆ ಇನ್ಶೂರೆನ್ಸ್ ವೆಹಿಕಲ್ ಲೆಟ್ಸ್ ಗೋ. ಥ್ಯಾಂಕ್ ಯು Thank you. ಸೊ ಮಚ್. ಥ್ಯಾಂಕ್ ಯು. ಸೊ ಈ ವರ್ಲ್ಡ್ ಅಲ್ಲಿ ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಫ್ಯಾಮಿಲಿನ ನಿಮ್ಮನ್ನ ನಂಬಿರೋರ್ಗೆ ಹೇಗೆ ಚೆನ್ನಾಗಿ ಇಟ್ಕೋಬೇಕು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಪಾಡ್ಕಾಸ್ಟ್ ನೋಡಿ. ಆಲ್ಸೋ ಹೋಗ್ತಾ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿಯ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡಬೇಕು ಅವ್ರ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಬೇಕು ಅಂದ್ರೆ ಡಿಟೋನ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.